ಸರ್ ನಾನು ಹುಟ್ಟಿದ್ದೆಲ್ಲ ಆಂಧ್ರದಲ್ಲಿ ಹಿಂದೂಪುರ. ಹ್ಮ್ ನಮ್ ತಂದೆ ಗೌರ್ಮೆಂಟ್ ಕೆಲಸ, ಹ್ಮ್ ತಾಯಿ ಗೃಹಿಣಿ. ಹ್ಮ್ ನಾವ್ ಮೂವರು ಹೆಣ್ಮಕ್ಳು ಸರ್. ಹ್ಮ್ ನಾನು ಹುಟ್ಟಿದ್ಮೇಲೆ ನಮ್ ತಂದೆಗೆ ಕೆಲಸ ಸಿಕ್ತು. ಏನವ ನಾನು ಹುಟ್ಟಿದ ದಿನಾನೇ ನಮ್ ತಂದೆಗೆ ಕೆಲಸ ಸಿಕ್ತು, ಗೌರ್ಮೆಂಟ್ ಕೆಲಸ. ಓಕೆ. ಹಾಗಾಗಿ ನಮ್ಮ ಅಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು ಸರ್. ಅಂದ್ರೆ ನೀವು ಮನೆಗೆ ಅದೃಷ್ಟ ಲಕ್ಷ್ಮಿ ಅಂತ. ಅದೇ ತರ ಅನ್ಕೊಂಡೆ ಚೆನ್ನಾಗ್ ಸಾಕಿದ್ರು ನನ್ನ. ಬಟ್ ನಿಮ್ದು ಅಂದ್ರೆ ಅಮ್ಮ ಬೈಯೋರು ಹೊಡೆಯೋರು, ಅಪ್ಪ ನನ್ನ ಯಾವತ್ತು ಹೊಡಿತಾ ಇರ್ಲಿಲ್ಲ. ಮೂಲ ಆಂಧ್ರನ ನಿಮ್ದು? ಆಂಧ್ರನೇ ಸರ್. ನಾನು ಓದಿದ್ದು ಬೆಳೆದಿದ್ದೆಲ್ಲ ಆಂಧ್ರದಲ್ಲೇ. ಹಾಗಾಗಿ ನಾವು ಕನ್ನಡ ಸ್ವಲ್ಪ ತಪ್ಪಾಗಿ ಬರುತ್ತೆ. ನಿಮ್ ಕನ್ನಡ ಬಹಳ ಚೆನ್ನಾಗಿದೆ, ಅದಕ್ಕೆ ಕೇಳಿದೆ. ಕನ್ನಡ ಕಲ್ತ್ಕೊಂಡು ಮಾತಾಡ್ತಾ ರಾಜ್ಯ ಯಾವ್ದು ಅಂತ ಕೇಳಿದಾಗ ನೀವು ಆಂಧ್ರ ಅಂತೀರಾ? ಇಲ್ಲ ಸರ್, ಗಂಡನ ಮನೆ ಬಂದು ಬ್ಯಾಂಗ್ಳೂರು. ಗಂಡನ ಮನೆ ಬಂದು ಬ್ಯಾಂಗ್ಳೂರು ಅಲ್ಲ, ಕರ್ನಾಟಕ. ಅಲ್ಲ ಕರ್ನಾಟಕ ಸರ್. ಆಯ್ತು, ಸುಮ್ನೆ ಕೇಳಿದೆ, ಹೇಳವ. ಹಂಗೆ ನಾವ್ ಮೂವರು ಹೆಣ್ಮಕ್ಳು ಸರ್. ನಮ್ಮ ಅಕ್ಕ, ನನ್ ತಂಗಿ ಇಬ್ರು. ನಿಮ್ ತಂದೆ ನಿಮಗ್ ಹೊಡಿತಿರ್ಲಿಲ್ಲ? ಇಲ್ಲ ಸರ್, ನಮ್ ತಂದೆ ನನ್ಗೆ ಹೊಡಿತಾ ಇರ್ಲಿಲ್ಲ. ಅಕ್ಕನ್ಗೆ ತಂಗಿಗೆ ಬೈತಾ ಇದ್ರು. ಮೊನ್ನೆ ಹಿಂಗೆ ಯಾರೋ ಒಬ್ಬ ಬಂದಿದ್ದ, ಅವನು ಹಂಗೆ ಹೇಳ್ದ, ಸರ್ ನಮ್ಮ ತಂದೆಗೆ ನನ್ ಕಂಡ್ರೆ ಬಹಳ ಇಷ್ಟ ಸರ್, ಒಂದೇಟ್ ಅವ್ರ ಕೈಯಿಂದ ಹೊಡಿತಾ ಇರ್ಲಿಲ್ಲ ಅಂದ. ಹೌದಾ, ಮತ್ತೆ ಹೆಂಗ ನೋಡ್ಕೊಳ್ತಾ ಇದ್ರು? ಇಲ್ಲ ಸರ್, ಕಾಲಲ್ಲಿ ತೊಳಿತಾ ಇದ್ರು ಅಂದ. ಇಲ್ಲ ಸರ್, ನಾನು ಯಾವತ್ತು ಒಂದೇಟು ಹಾಕಿಲ್ಲ ಸರ್. ಅವ್ರು ಪರ್ಟಿಕ್ಯುಲರ್ ಹೇಳಿದ್ದ, ನಾನ್ ದಡ್ಡ ಆಗಿದ್ದೆ, ಕೈಯಿಂದ ಹೊಡಿತಿರ್ಲಿಲ್ಲ ಅಂತ ಅವನು ಹೇಳ್ದ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಬಹಳ ಮುದ್ದಾಗಿ ಬೆಳೆಸೇರಿ ಅಂತ. ಇಲ್ಲ ಸರ್, ಕೈಯಿಂದ ಹೊಡಿತಿರ್ಲಿಲ್ಲ, ಕಾಲಿಂದ ತೊಳಿತಾ ಇದ್ರು ಅಂತ. ಹಂಗೇನಿಲ್ಲ ತಾನೆ? ಕೈಯಿಂದಲೂ ಇಲ್ಲ ಸರ್, ಕಾಲಿಂದಲೂ ಇಲ್ಲ, ಚೆನ್ನಾಗ್ ಮುದ್ದಾಗಿ ಸಾಕಿದ್ರು ನಿಮ್ಮನ್ನ. ಕೇಳಿ. ಒಂದ್ ನಿಮಿಷ ಸೌಂಡ್ ಕಮ್ಮಿ ಮಾಡ್ರಿ. ಇಲ್ಲ ಸರ್. ಹಲೋ. ಹೇಳುವ. ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ. ಮತ್ತೆ ನಮ್ಮ ಅಪ್ಪನಿಗೆ ನನಗೆ ಒಂದು 15 ವರ್ಷ ಇತ್ತು ಸರ್. ನಾನು ಅವಾಗ 10th ಏನೋ ಓದ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ಅಪ್ಪನಿಗೆ ಕೆಲಸ ಹೋಯ್ತು. ಅಂದ್ರೆ ನಮ್ಮ ಅಪ್ಪ APSRTC ಕಂಡಕ್ಟರ್, ಆಂಧ್ರ ಗೌರ್ಮೆಂಟ್. ಟಿಕೆಟ್ ಏನೋ ಕಳ್ತನ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೆಲಸ ತೆಗೆದ್ಬಿಟ್ರು, ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು. ಆ ಟೈಮಲ್ಲಿ ಮನೆಗೆ ಸ್ವಲ್ಪ ಅಂದ್ರೆ ಪ್ರಾಬ್ಲಮ್ ಆಯ್ತು ಸರ್. ಇವಾಗ ದುಡ್ಡು ವಿಚಾರ. ಮನೆಗೆ ಯಾರು ತಂದಕೊರಿರ್ಲಿಲ್ಲ. ಅಪ್ಪ ಕೆಲಸ ಬಿಟ್ಟಿತ್ತು, ಕುಡಿತಾ ಇತ್ತು, ಯಾವಾಗೂ ಮನೆಗೆ ಇತ್ತು. ಅಮ್ಮ ಟೈಲರಿಂಗ್ ಮಾಡೋರು. 3 ಹೆಣ್ಮಕ್ಳಲ್ಲ ಸರ್, ಯಾರು ನಮ್ ನೆಂಟ್ರು ಯಾರು ನಮ್ಗ್ ಸಹಾಯ ಮಾಡಿಲ್ಲ ಸರ್. ಹಾಗಾಗಿ ಮನೆಗೆ ಯಾರಾದ್ರೂ ಕೆಲ್ಸಕ್ ಹೋದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನೇ ಓದೋದ್ ಬಿಟ್ಟು ಕೆಲ್ಸಕ್ ಹೋದೆ ಸರ್. ಓಕೆ. ನೀವು ಎಷ್ಟು ಜನ ಮಕ್ಕಳು ಅಂದ್ರೆ ನೀವು? ನಾವ್ 3 ಸರ್. 3. ಅಕ್ಕ ಒಬ್ರಿದ್ದಾರೆ, ತಂಗಿ ಒಬ್ರಿದ್ದಾರೆ. ಕೆಲ್ಸಕ್ ಹೋದೆ. ಮತ್ತೆ ನನಗೆ 15 ವರ್ಷ ಅಂತ ಹೇಳ್ಬಿಟ್ಟು ಕೆಲ್ಸಕ್ ಸೇರ್ಸ್ಕೊಂಡಿಲ್ಲ. ಹಾಗಾಗಿ ಅಕ್ಕಂದು ಮಾರ್ಕ್ಸ್ ಕಾರ್ಡ್ ತಗೊಂಡ್ ಹೋಗ್ಬಿಟ್ಟು ನಾನು ಜಾಯಿನ್ ಆದೆ ಸರ್. ಸೇರ್ಸ್ಕೊಂಡ್ರು, ಹಂಗು ಹಿಂಗು ಇದ್ ಮಾಡಿ ಸೇರ್ಸ್ಕೊಂಡ್ರು. 2 ವರ್ಷ ನಾನು ಕೆಲ್ಸ ಮಾಡಿದೆ ಸರ್ ಅಲ್ಲೇ. 1.5 ವರ್ಷ 2 ವರ್ಷ ಆಯ್ತು. ಅಲ್ಲೊಬ್ರು ಪರಿಚಯ ಆದ್ರು. ಅಂದ್ರೆ ಅವಾಗ ನಿಮ್ಗೆ ಎಷ್ಟು ವರ್ಷ? ನನ್ಗೆ ಅವಾಗ 16 ವರ್ಷ ಸರ್. ಫ್ಯಾಕ್ಟ್ರಿಗೆ ಹೋಗ್ಬೇಕಂದ್ರೆ ಒಬ್ರು ಪರಿಚಯ ಆದ್ರು. ಓದೋ ಆಸಕ್ತಿ ಇರ್ಲಿಲ್ವಾ ಅಥವಾ ಮನೆ ಪರಿಸ್ಥಿತಿ ನೋಡಿ ನೀವೇ ಕೆಲ್ಸಕ್ಕೆ ಹೋಗೋ ನಿರ್ಧಾರ ಮಾಡಿದ್ದ? ಇಲ್ಲ ಸರ್, ಮನೆ ಪರಿಸ್ಥಿತಿ ಆಗಿತ್ತು. ಮತ್ತೆ ನಾನು ರಜದಲ್ಲಿ ಬಂದಿದ್ದೆ ಸರ್. ಅಂದ್ರೆ ನಾನು ಹಾಸ್ಟೆಲ್ ಓದ್ಕೊಂತ ಇದ್ದೆ. ಅಮ್ಮ ಅವಾಗ ಕರ್ನಾಟಕದಲ್ಲಿ ಬಂದಿದ್ರು. ಅಪ್ಪನ ಕೆಲ್ಸ ಹೋದ್ಮೇಲೆ ತವ್ರ ಮನೆಗ್ ಬಂದ್ಬಿಟ್ರು ಅಮ್ಮ. ಅಲ್ಲಿ ಅಪ್ಪನ ಮನೆಗೆ ಇರೋದ್ ಬಿಟ್ಬಿಟ್ಟು ಅಲ್ಲಿ ಸ್ವಲ್ಪ ಜಗಳ ಮಾಡ್ಕೊಂಡು ಬಂದ್ಬಿಟ್ರು. ಹಾಗಾಗಿ ಅಪ್ಪನು ಬಂದು ಇಲ್ಲ ಅಮ್ಮನ ಜೊತೆನೆ ಇದ್ರು. ನಾವು ಇನ್ನ ಮತ್ತೆ ಓದ್ತಾ ಇದ್ವಲ್ಲ ಅವಾಗ. ಇದ್ ಕಡೆ ಕರ್ನಾಟಕ, ನಮ್ಗೆ ಕನ್ನಡ ಬರಲ್ಲ ಸರ್. ಹಾಗಾಗಿ ತೆಲುಗು ಓದ್ತಾ ಇದ್ವಲ್ಲ, ಅಲ್ಲೇ ಹಾಕಿದ್ರು ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ವಿ. ಆ ಟೈಮಲ್ಲಿ ನಮ್ಗೆ ರಜೆ ಬಿಟ್ಟಿದ್ರು, ಬಂದ್ವಿ. ಆ ಟೈಮಲ್ಲಿ ನನ್ಗೆ ಅನ್ಸ್ತು 1 3 ತಿಂಗಳು ರಜೆ ಇದೆಯಲ್ಲ, ಕೆಲ್ಸಕ್ ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ನಮ್ ಮನೆ ಪಕ್ಕ ನಮ್ ಫ್ರೆಂಡ್ ಇದ್ರು, ಕರ್ಕೊಂಡೋಗಿ ಸೇರ್ಸಿದ್ರು. ಅವರು ಹೋಗ್ತಾ ಇದ್ರು, ನಮ್ಮ ಅಮ್ಮನ್ ಗೊತ್ತಿರೋರು.
ಹಾಗಾಗಿ ನಾನು ಕೆಲಸ ಡೈಮಂಡ್ ಫ್ಯಾಕ್ಟ್ರಿ ಹೋಗ್ತಾ ಇದ್ದೆ ಸರ್. ಡೈಮಂಡ್ ಫ್ಯಾಕ್ಟ್ರಿ? ಹಾ ಹೌದು. ಡೈಮಂಡ್ ಫ್ಯಾಕ್ಟ್ರಿ? ಹೌದು ಸರ್, ಡೈಮಂಡ್ ಫ್ಯಾಕ್ಟ್ರಿ. ಏನ್ ಕೆಲಸ ಅಲ್ಲಿ? ಅಂದ್ರೆ ಡೈಮಂಡ್ ಇರುತ್ತೆ ಸರ್, ಅದರಲ್ಲಿ ಕಟಿಂಗ್ ಮಾಡ್ಬೇಕು, 24 ಕಟಿಂಗ್ಸ್. ಡೈಮಂಡ್ಸ್ ಇರ್ತಾವಲ್ಲ ಸರ್, ಓಕೆ, ಅದು ಕಲ್ತರ ಇರುತ್ತೆ, ಅದನ್ನ ಕಟಿಂಗ್ ಮಾಡ್ಬೇಕು ಸರ್. ಅಂದ್ರೆ ರಿಯಲ್ ಡೈಮಂಡ್? ಹಾ, ರಿಯಲ್ ಡೈಮಂಡ್. ಓ ಮೈ ಗಾಡ್, ಒಂದ್ ಎತ್ಕೊಂಡ್ ಬಂದಿದ್ರೆ ಜೀವನನೇ ಸೆಟ್ಲ್ ಆಗ್ತಿತ್ತು ಸರ್. ಅದು ಒಂದು ಕಳ್ದೋಗ್ಬಿಟ್ರೇನೆ ಎಷ್ಟು ಹುಡ್ಕಾಡಿಸ್ತಾರೆ ಗೊತ್ತಾ ಸರ್, 1 hour ಹುಡುಕ್ಬೇಕು ನಾವು ಅದನ್ನ. ಓಕೆ. ಅಲ್ಲಿ ನನಗೆ ಒಬ್ರು ಪರಿಚಯ ಆದ್ರು ಸರ್. ಓಕೆ. ಅವರು ಡ್ರೈವರು, ನಾವು ವ್ಯಾನ್ ಹೋಗಿ ವ್ಯಾನ್ ಬರ್ತಾ ಇದ್ವಿ. ಅಲ್ಲಿ ಪರಿಚಯ ಆದ್ರು, ಅವ್ರಿಗೂ ನನ್ಗೂ ಸ್ವಲ್ಪ ಅದೇ ಲವ್ ಆಯ್ತು. ಏನಾಯ್ತು? ಅವ್ರು ನಾನು ಇಷ್ಟಪಟ್ಟಿದ್ರು ಸರ್. ಅಂದ್ರೆ ಅವ್ರು ನನಗೆ ಕನ್ನಡ ಬರ್ತಾ ಇರ್ಲಿಲ್ಲ ಸರ್ ಅಷ್ಟೊಂದು. ಅವ್ರಿಗೂ ನನಗೂ ಜ್ವರ ಬತ್ತು ಅನ್ನೋ ರೇಂಜ್ ಹೇಳ್ತಾ ಇದ್ರು, ಲವ್ ಆಯ್ತು ಅಂತ. ಇಲ್ಲ ಸರ್, ನೀವೇನು ಇದ್ ಮಾಡ್ಕೊ, ಟೆನ್ಷನ್ ಆಗ್ತೈತೆ ಅಸಲ್ ನಿಮ್ ಹತ್ರ ಮಾತಾಡಕ್ಕೆ ನನಗೆ ಭಯ ಆಗ್ತೈತೆ. ನಾನ್ ಜೋಕ್ ಹೇಳಿ ನಿಮ್ಮನ್ನ ಸಮಾಧಾನ ಮಾಡ್ತಿದ್ದೀನಿ. ಈಗ ನಾನ್ ಸೀರಿಯಸ್ ಆಗ್ಬಿಟ್ರೆ ನೀವು ಕಟ್ಟೆ ಮಾಡ್ಬಿಡ್ತೀರಾ? ಇಲ್ಲ ಸರ್, ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ. ಲವ್ ಆಯ್ತು ಅಂದ್ರಲ್ಲ, ಅದಕ್ಕೆ ಒಂದು ಸಾಂಗ್ ಹೇಳೋ ಮೂಲಕ ನೀವು ಲವ್ ಮಾಡ್ತಿದ್ದೀರ. ಲವ್ ಸ್ಟೋರಿ ಬಂತಲ್ಲ, ಅದಕ್ಕೆ ಒಂದು ಸಾಂಗ್. ಇಲ್ಲ ಸರ್, ಅವ್ರು ನನ್ನ ಇಷ್ಟಪಟ್ಟಿದ್ರು ಸರ್. ಇಷ್ಟಪಟ್ರು, ಆಯ್ತು. ಅವ್ರು ನನ್ನ ಇಷ್ಟಪಟ್ಟಿದ್ರು, ಮತ್ತೆ ಅವ್ರು ನನಗೆ ಹೇಳಿದ್ರು ಡೈರೆಕ್ಟ್ ಆಗಿ, ಹಿಂಗ್ ಇಷ್ಟಪಟ್ಟಿದೀನಿ, ನಾನ್ ಮದ್ವೆ ಆಗ್ತೀನಿ ಅಂತ. ಆದ್ರೆ ನನಗೆ ಇಷ್ಟ ಇರ್ಲಿಲ್ಲ ಸರ್. ಅವ್ರ ಮನೆಯಲ್ಲಿ ಅವ್ರಿಗೆ ಹೇಳಿದ್ರು? ಅವ್ರ ಮನೆಯಲ್ಲಿ ಸರ್ ನನಗೆ ಹೇಳಿದ್ರು. ಅವರು ನಿಮ್ಗ ಹತ್ರ ಹೇಳಿದ್ರು, ನಿಮ್ಮನ್ನ ಇಷ್ಟಪಟ್ಟಿದೀನಿ, ನಾನ್ ನಿಮ್ಮನ್ನ ಇಷ್ಟಪಟ್ಟಿದೀನಿ, ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಇಷ್ಟ ಇರ್ಲಿಲ್ವಾ? ಇಲ್ಲ ಸರ್, ನನ್ಗೆ ಇಷ್ಟ ಇರ್ಲಿಲ್ಲ ಅವಾಗ. ಯಾಕೆ? ಅಂದ್ರೆ ಅವಾಗ ತುಂಬಾ ಭಯ ಇತ್ತು ಸರ್. ನಾನು ಅಪ್ಪ ಅಮ್ಮನ ಜೊತೆ, ಅಪ್ಪ ಅಂದ್ರೆ ತುಂಬಾ ಭಯ ಇತ್ತು, ನನ್ಗೆ ಹೊಡಿತಾ ಇರ್ಲಿಲ್ಲ, ಆದ್ರೆ ಭಯ ಇತ್ತು ಸರ್ ನನಗೆ. ಹಾಗಾಗಿ ಇಲ್ಲ, ನಾನ್ ಮನೆಯಲ್ಲಿ ನೋಡಿರೋ ಹುಡುಗನೇ ಮದ್ವೆ ಆಗೋದು ಅಂತೇಳಿ ಸುಮ್ನೆ ಆಗಿದ್ದೆ. ಆಮೇಲೆ ಅವರು 6 ತಿಂಗಳು ಹಂಗೆ, ಅಂದ್ರೆ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು, ಆಮೇಲೆ ನನ್ ಮನೆಯಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು ಸರ್, ನಮ್ಮ ಅತ್ತೆ ಮಗನ್ ಜೊತೆಗೆ. ಅತ್ತೆ ಮಗನ್ ಜೊತೆ? ಅತ್ತೆ ಮಗನ್ ಜೊತೆ ಅಂದ್ರೆ ಅಪ್ಪ ಇದಾರಲ್ಲ, ಅಪ್ಪ ಅವ್ರ ಅಕ್ಕನ ಮಗ. ಈ ಲವರ್ ಕತೆ ಏನಾಯ್ತು ಮತ್ತೆ? ಅದೇ ಹೇಳ್ತೀನಿ ಸರ್, ಅವ್ರ ಜೊತೆ ಫಿಕ್ಸ್ ಮಾಡಿದಾಗ ಇವ್ರ ಏನ್ ಮಾಡಿದ್ರು, ಫುಲ್ ಡ್ರಿಂಕ್ ಮಾಡ್ಬಿಟ್ಟು ಆಮೇಲೆ ಬಂದು ಜಗಳ ಮಾಡಿದ್ರು ಸರ್ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ. ನಾನು ಏನ್ ತಪ್ಪು ಮಾಡಿದೀನಿ, ಯಾಕೆ ನಾನು ಒಪ್ಕೊಂತ ಇಲ್ಲ, ನನ್ ಇಷ್ಟ ಇಲ್ವಾ ಏನು ಯಾಕೆ ಅಂತ. ಆಮೇಲೆ ನಾನೇನು ಮಾತಾಡ್ಲಿಲ್ಲ ಸರ್, ಸುಮ್ನೆ ಮನೆಗೆ ಹೋಗ್ಬಿಟ್ಟೆ. ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಮತ್ತೆ ನಾವ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಒಳ್ಳೆ ಹುಡುಗ, ಒಪ್ಕೋ, ಮದ್ವೆ ಆಗು, ಚೆನ್ನಾಗಿರ್ತೀಯ, ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳಿದ್ರು ಸರ್ ಅವರು. ನಾನು ಯೋಚನೆ ಮಾಡಿದೆ, ಅಂದ್ರೆ ನಾವು 1 ವರ್ಷದಿಂದ ನೋಡ್ತಾ ಇದೀವಲ್ಲ, ಆ ತರ ಹುಡುಗ ಅಲ್ಲ ಅನಿಸ್ತು. ಆಮೇಲೆ ಮನೆಯಲ್ಲಿ ಹೇಳಕ್ ನಂಗೆ ಧೈರ್ಯ ಇರ್ಲಿಲ್ಲ ಸರ್. ಮನೆಯಲ್ಲಿ ಹೇಳಕ್ ಧೈರ್ಯ ಇರ್ಲಿಲ್ಲ. ಆಮೇಲೆ ನಾನು ಸರಿ ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಗೆಲ್ಲ ಫಿಕ್ಸ್ ಮಾಡೋರು ಮನೆಯಲ್ಲಿ, ಅವ್ರಿಗೆ ಹೇಳ್ರಿ ಸರ್, ಹಿಂಗ್ ಮನೆಯಲ್ಲಿ ಮದ್ವೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಾ ಇದಾರೆ ಅಂದಿದ್ದಕ್ಕೆ. ಆಮೇಲೆ ಅವರು, ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನಾನು ನಿನ್ನೆ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ನಾನು ನಮ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಸರ್, ಅವತ್ತು ಭಾನುವಾರ ಇತ್ತು. ಅಮ್ಮನ್ಗೆ ಹೇಳ್ಬಿಟ್ಟು, ಅಮ್ಮ ಬೇಡ ಅಂದ್ರು ಅವತ್ತು. ಎಂಗೇಜ್ಮೆಂಟ್ ಹತ್ರ ಬರ್ತಾ ಇದೆ, ನೀನ್ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು. ಅಪ್ಪ ಕಳ್ಸ್ಕೊಟ್ರು ನನ್ನ. ಹೋಗ್ ಬರ್ಲಿ ಬಿಡು, ಮನೆಗೆ ಇದೇನ್ ಮಾಡ್ತಾಳೆ, ಬೇಜಾರಾಗುತ್ತಂತ ಅವಳಿಗೆ ಅಂತ ಹೇಳಿ ಕಳ್ಸ್ಕೊಟ್ರಪ್ಪ. ಓದಿ ಅವತ್ತು ಹೋಗಿದ್ದ ದಿನಾನೇ ಅವರು ನನ್ನ ಕರೆದ್ರು ಸರ್, ನಾನ್ ಮದ್ವೆ ಆಗ್ತೀನಿ, ಬಾ ಹೋಗೋಣ ಅಂತ ಹೇಳಿ ಕರೆದ್ರು. ಯಾರು? ಅದೇ ಇವಾಗ ನಾನು ಲವ್ ಮಾಡ್ತಾ ಇದ್ರಲ್ಲ ಅವರು. ಓಕೆ, ಒಂದ್ ನಿಮಿಷ. ಈ ಎಂಗೇಜ್ಮೆಂಟ್ ಆಗಿದ್ದು ಯಾರ ಜೊತೆ? ಎಂಗೇಜ್ಮೆಂಟ್ ಆಗಿದ್ದು ನಮ್ಮ ಅತ್ತೆ ಮಗ. ಓಕೆ, ಬಟ್ ಅವರಿಗೆ ಈ ಹುಡುಗನ ರೋದನೆ ಗೊತ್ತಿರ್ಲಿಲ್ಲ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅಸಲು ಕನೆಕ್ಟೇ ಇಲ್ಲ ಸರ್. ಬಟ್ ನಿಮ್ಮ ಮನೆಯವ್ರಿಗೆ ಗೊತ್ತಾಯ್ತಾ? ನನಗೆ ಅಂದ್ರೆ ನಮ್ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್. ಓಕೆ, ಬಟ್ ನೀವು ಮಧ್ಯೆ ಮೀಟ್ ಮಾಡ್ತಿದ್ರಾ? ಏನ್ ಸರ್? ಈ ಮಧ್ಯೆ ನೀವ್ ಈ ಲವರ್ ನ ಮೀಟ್ ಮಾಡ್ತಿದ್ರ ಅಂದೆ ಸರ್. ವ್ಯಾನ್ ಅಲ್ಲ ಸರ್, ಬೆಳಿಗ್ಗೆ ಹೋಗ್ತಾ ಹತ್ಕೊಂಡ್ ಹೋಗ್ಬೇಕು, ಸಾಯಂಕಾಲ ಬರ್ತಾ ಅವರೇ ಬಿಡೋರು. ಅಷ್ಟು ಮಾತ್ರ ಇಷ್ಟು ಸರ್ ನಮ್ಮ ಇಬ್ಬರ ಮಧ್ಯೆ. ಅಂದ್ರೆ ನಾನು ಅವ್ರ ಜೊತೆ ಎಲ್ಲಿ ಯಾವತ್ತೂ ಆಚೆ ಹೋಗಿಲ್ಲ.
ಅವರು ನನ್ ಕರೆದಿಲ್ಲ, ನಾನು ಅವ್ರ ಜೊತೆ ಆಚೆ ಹೋಗಿಲ್ಲ. ಅಂದ್ರೆ ಬೆಳಗ್ಗೆ ಎದ್ರೆ ಅವ್ರ ಮುಖ ನೋಡ್ಬೇಕಾಯ್ತು, ಸಂಜೆ ಬರ್ತಾ ಮತ್ತೆ ಅವ್ರ ಮುಖ ನೋಡ್ಬೇಕಾಯ್ತು. ಮತ್ತೆ ನಮ್ ಭಾವನ ಮದ್ವೆ ಅದೇ ಎಂಗೇಜ್ಮೆಂಟ್ ಆಗಿತ್ತು. ಮತ್ತೆ ನನ್ಗೆ ಇಷ್ಟ ಇರ್ಲಿಲ್ಲ ಸರ್ ಆ ಭಾವನ ಜೊತೆ ಎಂಗೇಜ್ಮೆಂಟ್. ಅದು ಇಷ್ಟ ಇರ್ಲಿಲ್ಲ? ನನ್ಗೆ ಅದು ಇಷ್ಟ ಇರ್ಲಿಲ್ಲ ಸರ್. ಅದು ಯಾಕಂದ್ರೆ ನಮ್ ಈತನ ಇಷ್ಟ ಇರ್ಲಿಲ್ಲ, ಆ ಎಂಗೇಜ್ಮೆಂಟ್ ಆ ಹುಡುಗನು ಇಲ್ಲ ಸರ್. ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳ ಜೊತೆ ನಮ್ ಭಾವ ರಿಲೇಷನ್ಸ್ ಇದ್ರು. ಅಂದ್ರೆ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು ಇವ್ರು, ನಮ್ಮ ಅತ್ತೆ ಮಗ ಅಂದ್ನಲ್ಲ ಅವರು. ಹಾಗಾಗಿ ಇದು ನನಗ್ ಗೊತ್ತಾಗಿತ್ತು, ಹಂಗಾಗಿ ನನ್ಗೆ ಇಷ್ಟ ಇರ್ಲಿಲ್ಲ. ಆದ್ರೆ ನಮ್ಮ ಅತ್ತೆಯವರು ಅದು ಗೊತ್ತಾಗಿನೇ ನನ್ ಕೊಟ್ಟು ಮದ್ವೆ ಮಾಡ್ಬೇಕಂತ ನಮ್ಮ ಅತ್ತೆಯವ್ರು ಅನ್ಕೊಂಡಿದ್ರು. ಹಂಗಾಗಿ ದೊಡ್ಡ ಅರ್ಜೆಂಟ್ ಅಲ್ಲಿ ನನ್ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಆಮೇಲೆ ಇವ್ರನ್ನ ಇವ್ರು ಅದೇ ನಾನು ಭಾನುವಾರ ಹೋಗಿದ್ದೆ ಅಂತ ಹೇಳಿದ್ನ ಸರ್, ನಮ್ಮ ಅಪ್ಪ ಕಲ್ಸಿದ್ರು ಅಂತ ಹೇಳಿದ್ನಲ್ಲ. ಎಲ್ಲಿಗೆ? ಅದೇ ನಮ್ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ ಸರ್. ಅದು ಡಿಸೆಂಬರ್ 30 ಅನ್ಸುತ್ತೆ ಸರ್, 2004 ಅನ್ಸುತ್ತೆ. ಅವಾಗ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳ್ಬಿಟ್ಟು ಹೋದೆ ಸರ್. ಸಂಡೇ ರಜಾ ಅಲ್ವಾ, ಹೇಳ್ಬಿಟ್ಟು ಹೋದೆ. ಮತ್ತೆ ಅವ್ರು ಕರೆದ್ರು ನಾನು ಮದ್ವೆ ಆಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಯೋಚನೆ ಮಾಡಿ ಆಮೇಲೆ ಅಂದ್ರೆ ಚರ್ಚಿದೆ ಅವ್ರ ಮನೆ ಹತ್ರ. ಚರ್ಚ್ ಹತ್ರನೇ ಇಬ್ರು ಕುತ್ಕೊಂಡು ಯೋಚನೆ ಮಾಡಿದ್ವಿ ಸರ್. ಅಂದ್ರೆ ಅವ್ರು ಕ್ರಿಶ್ಚಿಯನ್ಸ್? ಇಲ್ಲ ಸರ್, ಆಗಿಲ್ಲ. ಅವ್ರ ಮನೆ ಹತ್ರ ಚರ್ಚ್ ಇತ್ತು. ಅಂದ್ರೆ ನಾನೆಲ್ಲೂ ಕರ್ಕೊಂಡು ಹೋಗಕ್ ಅವ್ರಿಗೆ, ನಮ್ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ನಮ್ ಫ್ರೆಂಡ್ ಮನೆ ಇರೋದು ಚರ್ಚ್ ಪಕ್ಕನೇ ಇರೋದು. ಅವ್ರ ಮನೆ ಹತ್ರ ಹೋದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಬೈತಾರೆ ಅಂದ್ಬಿಟ್ಟು ಚರ್ಚ್ ಹತ್ರ ಕರೆದಿದ್ರು ಸರ್ ನಾನು. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಹೋಗಿ ಸರಿ ಅಂದ್ಬಿಟ್ಟು ನಾನು ಒಪ್ಕೊಂಡು ಆಮೇಲೆ ಅವ್ರ ಜೊತೆ ಹೋದೆ ಸರ್. ಅವರು ಸೀದಾ ಅವ್ರ ಅಮ್ಮ ಅವ್ರ ಮನೆಗ್ ಕರ್ಕೊಂಡೋಗಿಲ್ಲ, ಅವ್ರ ಚಿಕ್ಕಮ್ಮ ಅವ್ರ ಮನೆಗ್ ಕರ್ಕೊಂಡೋದ್ರು, ತುಮಕೂರಿಗೆ ಕರ್ಕೊಂಡೋದ್ರು. ಮತ್ತೆ ಯಾರನ್ನೂ ಕರ್ಕೊಂಡ್ ಬಂದಿದಾರೆ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಮ್ಮ ಅವ್ರ ಚಿಕ್ಕಪ್ಪ ಯಾರು ಏನು ಅಂತ ಎಲ್ಲ ವಿಚಾರಿಸಿದ್ರು. ಅವ್ರು ಹೇಳಿದ್ರು ಹಿಂಗೆ ನಾನು ಲವ್ ಮಾಡ್ತಾ ಇದ್ದೀನಿ, ಮದ್ವೆ ಆಗ್ತೀನಿ ಅಂತ. ಹಂಗೆಲ್ಲ ಕರ್ಕೊಬರ್ಬಾರ್ದು ಅಂತ ಅವರು ಬೈದ್ರು. ಆಮೇಲೆ ಜನವರಿ 1ನೇ ತಾರೀಕು ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇಬ್ರಿಗೂ ಮದ್ವೆ ಮಾಡಿದ್ರು ಸರ್. ಯಾರು? ಅವ್ರ ಚಿಕ್ಕಮ್ಮ ಅವ್ರ ಚಿಕ್ಕಪ್ಪ. ನಿನ್ಗೆ ಇಷ್ಟ ಇಲ್ಲ ಅಂತಿದ್ದಲ್ಲವ ನೀನು? ಇಲ್ಲ ಸರ್, ನಾನು ಯೋಚನೆ ಮಾಡಿನೂ ಮತ್ತೆ ಹೋಗಿದ್ದೆ ಅಲ್ಲ ಸರ್. ಎಂಗೇಜ್ಮೆಂಟ್ ಆದ್ಮೇಲೆ ನನಗೆ ಆ ಎಂಗೇಜ್ಮೆಂಟ್ ಇಷ್ಟ ಇರ್ಲಿಲ್ಲ. ಓಕೆ, ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಈತನನ್ನೇ ಒಪ್ಕೊಂಡ್ರಿ? ಇವ್ರನ್ನೇ ಇಷ್ಟಪಟ್ಟು ನಾನೇ ಒಪ್ಕೊಂಡು ನಾನೇ ಮನ್ಸಾರ ಹೋಗಿದ್ದೆ ಸರ್. ಅವರು ನಮ್ಗೆ ಜನವರಿ 1ನೇ ತಾರೀಕು ಮದ್ವೆ ಮಾಡ್ಸಿದ್ರು. ಅಪ್ಪ ಅಮ್ಮ ಯಾರು ಬಂದಿರ್ಲಿಲ್ಲ? ಇಲ್ಲ, ಯಾರು ಬಂದಿಲ್ಲ ಸರ್. ಅಪ್ಪ ಅಮ್ಮ ಎಲ್ಲ ರಾತ್ರಿ ಎಲ್ಲ ಹುಡುಕಿದ್ದಾರೆ, ನನಗೋಸ್ಕರ ಹತ್ತಿದ್ದಾರೆ, ಅಮ್ಮ ಹತ್ತಿದ್ದಾರೆ, ಎಲ್ಲ ಅಂದ್ರೆ ಅಲ್ಲಿ ಹುಡುಕಿದಾರಂತೆ. ಅದು ನನಗ್ ಗೊತ್ತಿಲ್ಲ. ನನ್ಗೆ ಇವಾಗ ನೆನ್ಸ್ಕೊಂಡ್ರೆ ತುಂಬಾ ಅಳು ಬರುತ್ತೆ. ಅಂದ್ರೆ ದೇವಸ್ಥಾನದ ಹತ್ರ ಮದ್ವೆ ಆದ್ರಿ? ದೇವಸ್ಥಾನ. ಅವರು ಬಂದಿದ್ರ ಸರ್? ಅವ್ರ ಅಪ್ಪ ಅಮ್ಮ ಬಂದಿದ್ರ ಸರ್? ಅವ್ರ ಚಿಕ್ಕಮ್ಮ ಅವ್ರ ಚಿಕ್ಕಪ್ಪ. ಅವ್ರ ಅಪ್ಪ ಅಮ್ಮಂಗೂ ಇಷ್ಟ ಇಲ್ಲ? ಅವ್ರ ಅಪ್ಪ ಅವ್ರ ಅಮ್ಮನಿಗೆಲ್ಲ ಇಷ್ಟ ಸರ್. ಮದ್ವೆ ಆದ್ಮೇಲೆ ಅವ್ರ ಊರಿಗೆ ಕರ್ಕೊಂಡ್ ಹೋದ್ರು. ನಾನು ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಊರಿಗೆ ಕರ್ಕೊಂಡ್ ಹೋಗ್ಲಿಲ್ಲ. ಮದ್ವೆ ಆಗಿ ಒಂದ್ ವಾರಕ್ಕೆ ಸರ್. ಮದುವೆಗೆ ಯಾಕೆ ಬಂದಿರ್ಲಿಲ್ಲ? ಮದ್ವೆಗೆ ಯಾಕೆ ಬಂದಿರ್ಲಿಲ್ಲ ಅಂದ್ರೆ ಅವ್ರ ವಯಸ್ಸಾಗಿದೆ ಸರ್, ನಮ್ಮ ಅತ್ತೆ ನಮ್ಮ ಮಾವನ್ಗೆ. ಆದ್ರೂ ಅವ್ರ ಮದ್ವೆ ಮಾಡ್ಕೊ ಬಂದ್ರು ಅವ್ರು ಏನು ಒಂದ್ ಮಾತು ಅಂದಿಲ್ಲ. ಚೆನ್ನಾಗಿದ್ದಾಳೆ ಹುಡುಗಿ ಸರಿ ಅಂತೇಳಿ ಒಪ್ಕೊಂಡ್ರು ಸರ್. ಅವ್ರು ಒಪ್ಕೊಂಡ್ರು. ಅವ್ರು ಯಾವತ್ತೂ ನನ್ನ ಇದ್ ಮಾಡಿಲ್ಲ ಸರ್, ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮನೆಗೆಲ್ಲ. ಆಮೇಲೆ ನಮ್ಮ ಅತ್ತೆಯವರು ಊರು ಚಿತ್ರದುರ್ಗ ಸರ್. ಚಿತ್ರದುರ್ಗದಲ್ಲಿ ನಮ್ಗೆ ಏನು ಕೆಲಸ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಮತ್ತೆ ನಾವು ತುಮಕೂರಿಗೆ ಬಂದ್ವಿ, ಅವ್ರ ಚಿಕ್ಕಮ್ಮ ಅವ್ರ ಚಿಕ್ಕಪ್ಪನ ಮನೆಗೆ. ಅಲ್ಲಿ ಅಪ್ಪ ಅಮ್ಮ ನನಗೆ ಅಪ್ಪನ ಹತ್ರ ಮಾತಾಡ್ದಂಗ್ ಇರಕ್ ಆಗ್ಲಿಲ್ಲ. ಫೋನ್ ಮಾಡಿದ್ದೆ ನಮ್ ದೊಡ್ಡಪ್ಪ ಅವ್ರ ಮನೆಗೆ, ಹೇಳ್ದೆ ಹಿಂಗೆ ಮದ್ವೆ ಆಗಿದ್ದೀನಿ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಅಪ್ಪ ಏನ್ ಮಾಡಿದ್ರು, ನನ್ ಹುಡ್ಕೊಂಡು ಅಲ್ಲಿಗೆ ಬಂದ್ರು. ನಾನು ಎಲ್ಲಿದ್ದೀನೋ ಅಲ್ಲಿ ಅಡ್ರೆಸ್ ಎಲ್ಲ ಹೇಳಿದ್ದೆ ಅಪ್ಪನ್ಗೆ. ಬಂದ್ರು, ನೋಡಿದ್ರು, ಹತ್ರು. ಸರಿ ಚೆನ್ನಾಗಿರಮ್ಮ ನೀನ್ ಎಲ್ಲಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ರು ಸರ್ ಅವರು. ಆಮೇಲೆ ನಮ್ಗೆ ಅಲ್ಲಿನ ಕೆಲಸ ಮಾಡಕ್ ಅಡ್ಜಸ್ಟ್ ಆಗ್ಲಿಲ್ಲ ಸರ್. ಇವರು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ವಾ,
ಹಾಗಾಗಿ ಅಲ್ಲಿ ಏನು ಕೆಲಸ ಅವ್ರಿಗೆ ಇರ್ಲಿಲ್ಲ. ಮತ್ತೆ ನಮ್ಮಪ್ಪ ಫೋನ್ ಮಾಡ್ಬಿಟ್ಟು ಸರಿ ನೀವ್ ಬ್ಯಾಂಗ್ಳೂರ್ ಬಂದ್ಬಿಡ್ರಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬ್ಯಾಂಗ್ಳೂರ್ ಬಂದು ಮತ್ತೆ ಅಪ್ಪ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಒಂದ್ ಟಾಟಾ ಸುಮೋ ಕೊಡ್ಸಿದ್ರು ಸರ್ ನಮ್ಗೆ, ನಮ್ಮ ಯಜಮಾನ್ರಿಗೆ. ಅವ್ರಿಗೊಂದ್ ಟಾಟಾ ಸುಮೋ ಕೊಡ್ಸಿದ್ರು. ಆಮೇಲೆ ಫಸ್ಟ್ ಟಾಟಾ ಸುಮೋ ತಗೊಳಕ್ಕಿಂತ ಮುಂಚೆ ನನ್ ಮಗ ಹುಟ್ಟಿದ ಸರ್ ನನಗೆ. ಅವಾಗ ತುಂಬಾ ಕಷ್ಟಪಟ್ಟಿದೀವಿ ಸರ್ ನಾವು, ತಿನ್ನಕ್ಕೂ ಇಲ್ದೆ ತುಂಬಾ ಇಲ್ಲೇ ತುಮಕೂರಲ್ಲೇ ಇದ್ಕೊಂಡು ನಾನ್ ಪ್ರೆಗ್ನೆಂಟ್ ಆಗಿದ್ದೆ ಅವಾಗ. ನನ್ ಕಷ್ಟ ನೋಡಕ್ ಆಗದೆ ಆಮೇಲೆ ಅಪ್ಪ ನನ್ನ ಕರೆಸ್ಬಿಟ್ಟು ಸರಿ ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರಿಗೆ ಒಂದ್ ಗಾಡಿ ಕೊಡ್ಸಿದ್ರು ಅವ್ರು. ಆ ಗಾಡಿ ತಗೊಂಡಾದ್ಮೇಲೆ ನನ್ಗೊಬ್ಬ ಮಗಳು ಹುಟ್ಟಿದ್ಲು. ಆಮೇಲೆ ನಾವು ಒಂದ್ 10 ವರ್ಷ ಚೆನ್ನಾಗಿದ್ವಿ ಸರ್. ನಮ್ಮ ಯಜಮಾನ್ರಿಗೂ ನನಗೂ ಅಂದ್ರೆ ಸಣ್ಣ ಪುಟ್ಟ ಜಗಳ ಬರ್ತಾ ಇತ್ತು ಸರ್ ಮನೆಯಲ್ಲಿ. ಆದ್ರೂ ಅಷ್ಟು ದೊಡ್ಡ ಜಗಳ ಅಂತೂ ಯಾವತ್ತೂ ಏನು ಆಗಿಲ್ಲ. ತುಂಬಾ ಚೆನ್ನಾಗಿದ್ವಿ ನಾನು ನಮ್ಮ ಯಜಮಾನ್ರು. ಮತ್ತೆ ಮಕ್ಳು ನೋಡ್ಕೊಂಡು ಅವರು ನನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಯಾವತ್ತು ನನಗೆ ಬಡಿಯೋದಾಗ್ಲಿ ಯಾವತ್ತು ಆತರ ಯಾವತ್ತು ಮಾಡಿಲ್ಲ ನನಗೆ ಅವರು. ಅಪ್ಪ ಅಮ್ಮನೂ ಒಳ್ಳೆ ಹುಡುಗನ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗನ ಆರಿಸ್ಕೊಂಡಿದ್ಯಾ ಅಂತ ನಮ್ಮ ಅಪ್ಪನೇ ಹೇಳಿದ್ರು, ಅಮ್ಮನೇ ಹೇಳಿದ್ರು. ಅಮ್ಮ ನನ್ಗೆ ಮಗು ಹುಟ್ಟಿದಾಗ ಅಮ್ಮ ಮಗು ಹುಟ್ಟೋವರೆಗೂ ಬರ್ಲಿಲ್ಲ ಸರ್. ನನ್ ಮಗ ಹುಟ್ಟೋವರೆಗೂ ನಮ್ಮಮ್ಮ ನಮ್ಮನ್ನ ನೋಡಕ್ ಬರ್ಲಿಲ್ಲ ಸರ್. ಅಪ್ಪ ಟಾಟಾ ಸುಮೋ ಕೊಡ್ಸ ಆದ್ಮೇಲೆ ಆಮೇಲೆ ನನ್ ಮಗ ಹುಟ್ಟಿದ್ಮೇಲೆ ಆಮೇಲೆ ಬಂದ್ರು ನನ್ಗೊಂದ್ 2 ಡೇಟ್ ಹೊಡೆದ್ರು. ಆಮೇಲೆ ಅವ್ರು ಸರ್ ಹೋದ್ರು. ಚೆನ್ನಾಗಿದ್ವಿ ಎಲ್ಲಾರು, ಅಪ್ಪ ಅಮ್ಮ ಎಲ್ಲ ಚೆನ್ನಾಗೇ ಇದ್ವಿ ಸರ್ ನಾವು. ಆಮೇಲೆ ನಾವು ಮದುವೆ ಆಗಿದ್ದು 2005ರಲ್ಲಿ. 2015ರಲ್ಲಿ ನಮ್ಮ ಯಜಮಾನ್ರಿಗೆ ತುಂಬಾ ಹುಷಾರಿಲ್ದಂಗಾಯ್ತು ಸರ್. 10 ವರ್ಷ ಚೆನ್ನಾಗಿದ್ವಿ ಇಬ್ರು. ಚೆನ್ನಾಗ್ ದುಡಿದ್ರು, ನಾವ್ ಸೈಟ್ ಎಲ್ಲ ತಗೊಂಡ್ವಿ, ಒಡವೆ ಎಲ್ಲ ಮಾಡ್ಸ್ಕೊಂಡ್ವಿ, ಚೆನ್ನಾಗ್ ನೋಡ್ಕೊಂಡ್ರು ನನ್ನ. ಆ 10 ವರ್ಷದಲ್ಲಿ ಏನು ಒಂಚೂರು ಏನು ಪ್ರಾಬ್ಲಮ್ ಇರ್ಲಿಲ್ಲ ಸರ್. ಅವ್ರ ಹಾಸ್ಪಿಟ್ಲ್ ಸೇರಿದ್ಮೇಲೆ ಆಮೇಲೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಜಾಂಡೀಸ್ ಅಂತ ಹೇಳಿದ್ರು, ಮತ್ತೆ ಮಲೇರಿಯಾ ಅಂತ ಹೇಳಿದ್ರು ಅವಾಗ. ಆಮೇಲೆ ನನ್ಗೆ ಡಾಕ್ಟರ್ ಕರೆದು ಬಿಟ್ಟು ಹೇಳಿದ್ರು ಸರ್ ಇಲ್ಲ ನಿಮ್ ಯಜಮಾನ್ರಿಗೆ ಟಿವಿ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅವಾಗ ನಾನು ಒಂದ್ 2 ವರ್ಷ ಅಂತೂ ತುಂಬಾ ನರಕ ಅನ್ಭೋಗಿಸ್ಬಿಟ್ಟಿದೀನಿ ಸರ್. ಅಸಲು ಅಷ್ಟು ಚೆನ್ನಾಗಿರೋ ಮನುಷ್ಯ ಇದ್ದಕ್ಕಿದ್ದಂಗೆ ಆತರ ಆಗಿದಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ಲಿಲ್ಲ ಸರ್. ಊಟನೇ ಏನಾದ್ರೂ ಕೆಟ್ಟ ಅಭ್ಯಾಸ ಇತ್ತ ಸರ್? ಅವರು ಡ್ರಿಂಕ್ ಮಾಡೋರು ಸರ್. ಅಂದ್ರೆ ನನಗೆ ಗೊತ್ತಿಲ್ದಂಗೆ ಯಾವಾಗಾದ್ರೂ ಡ್ರಿಂಕ್ ಮಾಡ್ಕೊಂಡ್ ಬರೋರು. ನನ್ ಭಯ ಇತ್ತು ಸರ್ ಅವ್ರಿಗೆ. ಅವ್ರು ಹಂಗೆಲ್ಲ ಮಾಡ್ತಾ ಇರ್ಲಿಲ್ಲ. ಯಾವಾಗಾದ್ರೂ ಒಂದೊಂದ್ಸಲ ಆಚೆ ಹೋದ್ರೆ ಫ್ರೆಂಡ್ ಜೊತೆ ಆತರ ಮಾಡ್ಕೊ ಬರೋರು ಸರ್ ಅವರು. ಅಂದ್ರೆ ದೂರ ಹೋಗೋರು ಸರ್. ಅಂದ್ರೆ ಅವ್ರು ಹೋದ್ರೆ 1 ವಾರ ಹೋಗೋರು, 1 ವಾರ ಟ್ರಿಪ್ ಅಂತ ಹೋಗ್ಬಿಡೋರಲ್ಲ ಸರ್. ಧರ್ಮಸ್ಥಳದ ಕಡೆ, ಮೈಸೂರು ಕಡೆ ಇದ್ ಕಡೆ ಹೋಗೋರು. ಚೆನ್ನಾಗಿದ್ರು ಸರ್. ನೈಟ್ ಎಲ್ಲ ನಿದ್ದೆ ಕೊಡೋರು, ತುಂಬಾ ನಿದ್ದೆ ಕೊಡೋರು ಸರ್. ಹೆಂಡತಿ ಮಕ್ಳಿಗಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗ್ ಸಾಕಿದ್ದಾರೆ ನಮ್ಮನ್ನೆಲ್ಲ ಅನ್ಬಾರ್ದು ಇವತ್ತು. 2015ರಲ್ಲಿ ಆತರ ಆದಾಗ ಮತ್ತೆ ಒಂದು ಹೇಳಿದ್ರು ಸರ್ ನನಗೆ ಅವರು, ನೀನು ನಿಮ್ ಯಜಮಾನ್ರು ಸೇರ್ಬಾರ್ದಮ್ಮ ಅಂತ ಹೇಳಿದ್ರು ಸರ್. ಸರಿ ಆಯ್ತು, ನಾನು ಅದಕ್ಕೆಲ್ಲ ನಾನು ಇದಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು. ಆದ್ರೆ ತುಂಬಾ ಚೆನ್ನಾಗಿರೋ ಮನುಷ್ಯ ಹಿಂಗ ಆಗ್ಬಿಟ್ನಲ್ಲ, ಚೆನ್ನಾಗಿದ್ನಲ್ಲ ಅಂತ ಹೇಳಿ ತುಂಬಾ ನರಕ ಅನ್ಭೋಗಿಸ್ದೆ ಸರ್. ಆಮೇಲೆ 2 ತಿಂಗಳು ಹಾಸ್ಪಿಟ್ಲ್ ಅಂತ ಓಡಾಡಿ ಮನೆಗ್ ಕರ್ಕೊ ಬಂದ್ವಿ ಸರ್. ಅವಾಗ 1 ವರ್ಷ ಆದ್ಮೇಲೆ ನಮ್ಮ ಯಜಮಾನ್ರು ನನ್ಗೆ ಅಂದ್ರು ಸರ್ ನಾನ್ ಡೈವರ್ಸ್ ಕೊಡ್ತೀನಿ, ನನ್ನ ಮದ್ವೆ ಆಗ್ ನೀನು ಅಂತ ಹೇಳೋರು ಸರ್. ಇಲ್ಲ ನನಗ್ ಮಕ್ಳಿದಾರೆ, ನಾನು ಆತರ ಎಲ್ಲ ಮಾಡಲ್ಲ, ಏನಕ್ಕೆ ಇವಾಗ ಹಂಗೆ ಅಂತ ಸುಮ್ನೆ ರೇಗ್ಸಕ್ಕಂತ ಇದ್ದ. ನಾನು ಸುಮ್ನೆ ಆದೆ ಸರ್ ನಾನು. ಆಮೇಲೆ 2018ವರೆಗೂ ನಾವು ಚೆನ್ನಾಗೇ ಇದ್ವಿ ಸರ್. ನಾವಿಬ್ರು ಗಂಡ ಹೆಂಡತಿ. ಅವ್ರಿಗೆ ಅಷ್ಟು ಕಾಯಿಲೆ ನಾನು ಅದೆಲ್ಲ ನಾನು ಮಾಡ್ಕೊ. ಆದ್ರೆ 2018ರಲ್ಲಿ ನನ್ ಲೈಫ್ ಟರ್ನ್ ಆಯ್ತು ಸರ್. ಏನಾಯ್ತು? ನಮ್ಮೂರಲ್ಲಿ ಒಬ್ಬ ಹುಡುಗ ಇದ್ದ ಸರ್. ಅಂದ್ರೆ ನಮ್ ಚಿಕ್ಕಮ್ಮನ ಮಗ, ನಮ್ ಯಜಮಾನ್ರು ಇದ್ದಾರಲ್ಲ
ಅವ್ರ ಅಕ್ಕನ ಮಗನ್ ಜೊತೆ ಒಬ್ಬ ಹುಡುಗ ಇದ್ದ. ಹ್ಮ್ ಆ ಹುಡುಗ ಫ್ರೆಂಡ್, ಯಾರಿಗೆ? ನಮ್ ತಮ್ಮನ್ ಫ್ರೆಂಡ್ ಆ ಹುಡುಗ. ಹ್ಮ್ ನನಗ್ ತಮ್ಮ ಆಗ್ಬೇಕು ಆ ಹುಡುಗ. ಹ್ಮ್ ಆ ಹುಡುಗ ಫ್ರೆಂಡ್. ಆ ಹುಡುಗ ಎಲ್ಲೋ ಮದ್ವೆಯಲ್ಲಿ ನೋಡಿದ್ನಂತೆ ಸರ್. ಊರಲ್ಲಿ ಮದ್ವೆಗೆ ಹೋಗ್ತಾ ಇದ್ವಲ್ಲ, ಅಲ್ಲಿ ಇಲ್ಲಿ ಜಾತ್ರೆ ಟೈಮಲ್ಲಿ ಹ್ಮ್ ಅವರು ನನ್ನ ನೋಡಿದ್ರಂತೆ, ಇಷ್ಟಪಟ್ಟಿದ್ರಂತೆ. ಅದು ನನಗ್ ಗೊತ್ತಿರ್ಲಿಲ್ಲ. ಹ್ಮ್ ಆದ್ರೆ ಒಂದ್ಸಲ ನಾವು ಸೈಟ್ ತಗೊಂಡಿದ್ವಿ ಸರ್ ಊರಲ್ಲಿ. ಸೈಟ್ ಅದು ರಿಜಿಸ್ಟ್ರೇಷನ್ ಅಂತ ಹೇಳಿ ನಾನು ಒಬ್ಳೆ ಓಡಾಡ್ತಾ ಇದ್ದೆ ಸರ್. ನಮ್ಮ ಯಜಮಾನ್ರೆಲ್ಲ ನೀನೇ ಓಡಾಡಂತ ಮನೆ ಜವಾಬ್ದಾರಿ ಎಲ್ಲ ನನ್ಗೆ ಕೊಟ್ಟಿದ್ರು ಸರ್. ಮನೆ ಜವಾಬ್ದಾರಿ ಎಲ್ಲ ನಾನೇ ನಿಭಾಯಿಸ್ತಾ ಇದ್ದೆ. ಹ್ಮ್ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನು ಓಡಾಡ್ಬೇಕಾದ್ರೆ ಅವರು ಊರಿಗೆ ಒಂದ್ಸಲ ಓಟ್ ಹಾಕಕ್ಕಂತ ಬಂದಿದ್ರು. ಹ್ಮ್ ಪರಿಚಯ ಆದ್ರು. ಮತ್ತೆ ನಮ್ ತಮ್ಮನ್ ಕೇಳಿದ್ರು. ನಮ್ ತಮ್ಮನ್ ಫ್ರೆಂಡ್ ಅಲ್ಲ ಸರ್ ಅವರು. ಭವೇಶ್ ನಂಬರ್ ಇದ್ರೆ ಕೊಡ್ರಿ ಅಂತ ಕೇಳಿದ್ರು ಅವರು. ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹತ್ರ ಫೋನ್ ಇಲ್ಲಪ್ಪ, ಮಾಡಂಗಿದ್ರೆ ನಾನು ಫೋನ್ ಮಾಡು, ನಾನು ಸಂಜೆ ಹೋದ್ಮೇಲೆ ಕೊಡ್ತೀನಿ ಮನೆಗೆ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಅವಾಗ ನನ್ ನಂಬರ್ ಕೊಟ್ಟಿದ್ದೆ. ಅವ್ರು ನನ್ ನಂಬರ್ ತಗೊಂಡಿದ್ರು. ಅವಾಗ ಅವ್ರು ಫೋನ್ ಮಾಡೋರು, ಮಾತಾಡೋರು, ಚೆನ್ನಾಗೇ ಇದ್ರು. ಒಂದಿನ ನನಗೆ ಪ್ರಪೋಸ್ ಮಾಡಿದ್ರು ಸರ್. ಎಷ್ಟು ವರ್ಷ ಆತನಿಗೆ? ಅವ್ರು ನನಗಿನ್ನ 2 ವರ್ಷ ಚಿಕ್ಕವ್ರು ಸರ್. ನನಗಿನ್ನ 2 ವರ್ಷ ಚಿಕ್ಕವರು. ಮತ್ತೆ ಮಾಡಿದ್ರು. ಅವಾಗ ನಾನು ಬೈದೆ ಸರ್. ಅವಾಗ ಈ ತರ ಎಲ್ಲಾ ಮಾಡದ್ ತಪ್ಪಲ್ವಾ, ನಿನ್ ಬುದ್ಧಿ ಇಲ್ವಾ ಅಂತ ಹೇಳಿ ಚೆನ್ನಾಗ್ ಬೈದೆ ನಾನು. ಸರಿ ಅಂದ್ಬಿಟ್ಟು ಅವಾಗ ಒಂದು 3 ತಿಂಗಳು ಅವ್ರಿಗೂ ಆಕ್ಸಿಡೆಂಟ್ ಆಗಿತ್ತು ಅದೇ ಟೈಮಲ್ಲಿ. ಸರಿ ಅಂದ್ಬಿಟ್ಟು ಅವಾಗ ಅವ್ರುನು ಒಂದ್ 3 ತಿಂಗಳು ಸುಮ್ನೆ ಆಗ್ಬಿಟ್ಟಿದ್ರು ಸರ್. ಮತ್ತೆ ನನ್ ಫೋನ್ ಮಾಡಕ್ ಹೋಗಿರ್ಲಿಲ್ಲ. ಆಮೇಲೆ ನಾನು ಊರಿಗೆ ಹೋಗ್ತಾ ಇದ್ನಲ್ಲ ಸರ್, ಸೈಟ್ ರಿಜಿಸ್ಟ್ರೇಷನ್ ಅದೇ ಇದು ಅಂತ. ಆ ಟೈಮಲ್ಲಿ ಅವರು ನಾನು ಊರಲ್ಲಿ ಇರೋದ್ ನೋಡ್ಕೊಂಡು ಅವರು ಕೆಲ್ಸ ಬಿಟ್ಟಿದ್ರೇನೋ ಅಲ್ಲಿ ಬಂದಿದ್ರು. ಬರೋರು, ಮನೆ ಹತ್ರ ಮಾತಾಡೋರು, ಫೋನ್ ಮಾಡೋರು, ಮಾತಾಡೋರು. ನಿಮ್ಗಾಗಿ ಎಷ್ಟು ವರ್ಷ ಸರ್? ನನಗೆ ಅವಾಗ 28 ಅನ್ಸುತ್ತೆ ಸರ್. 28 ಸರ್. ಮಾತಾಡೋರು. ಅವಾಗ ನಾನು ಫ್ರೆಂಡ್ಲಿಯಾಗಿ ಇದ್ವಿ ಸರ್. ಮತ್ತೆ ಅದು ಏನಾಯ್ತು, ಒಂದಿನ ಅವ್ರು ನನ್ಗೆ ಮತ್ತೆ ಪ್ರಪೋಸ್ ಮಾಡಿದ್ರೆ ಅವಾಗ ನಾನು ಹೇಳ್ದೆ, ನಾನು ತಪ್ಪು ಮಾಡಿದೀನಿ ಸರ್, ನಾನು ಒಪ್ಕೊಂತಾ ಇದ್ದೀನಿ, ಡೈರೆಕ್ಟ್ ಆಗಿ ತಪ್ಪು ಮಾಡಿದೆ. ಆದ್ರೆ ಅವ್ರಿಗೆ ಹೇಳ್ದೆ ನಾನು, ನನ್ ಮದ್ವೆ ಆಗ್ತೀಯಾ ಅಂತ ಕೇಳಿದ್ರೆ ಆದ್ರೂ ಅವ್ರು ನನ್ನ ಬಿಡ್ತಾರೇನೋ ಅಂತ ರೀಸನ್ಗೆ ನಾನು ಅವ್ರನ್ನ ಕೇಳ್ದೆ ಸರ್. ನನಗಿಬ್ರು ಮಕ್ಳಿದಾರೆ, ನನ್ ಮದ್ವೆ ಆಗ್ತೀನಿ ಅನ್ನೋದಾದ್ರೆ ನಾನು ಒಪ್ಕೊಂತೀನಿ ಅಂತ ಕೇಳ್ದೆ ಸರ್ ಅವ್ರಿಗೆ. ಅವ್ರು ಯೋಚನೆ ಏನ್ ಮಾಡ್ಲಿಲ್ಲ ಸರ್. ಆಯ್ತು ಮದ್ವೆ ಆಗ್ತೀನಿ ಅಂತೇಳಿ, ಸರಿ ಅಂತೇಳಿ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ರು ಸರ್. ಹೌದೇನೋ, ನಿಜ ಏನೋ, ಮದ್ವೆ ಆಗ್ತಾನೇನೋ, ಅಂದ್ರೆ ನಾನಂದ್ರೆ ಅಷ್ಟೊಂದು ಇಷ್ಟ ಇರ್ತೇನೋ ಅಂತ ಅನ್ಕೊಂಡಿದ್ದೆ ಸರ್ ನಾನು. ಅಂದ್ರೆ ಸೀರಿಯಸ್ ಆಗಿ ಅಂದ್ಕೊಂಡಿದ್ದ, ಸುಮ್ನೆ ಅಂದ್ಕೊಂಡಿದ್ದ? ಸೀರಿಯಸ್ ಆಗಿ ಅನ್ಕೊಂಡಿದ್ದೆ ಸರ್ ನಾನು. ಬಟ್ ನೀವ್ ಅಲ್ಲಿ ಗಂಡನಿಗೆ ಹೇಳಿದ್ರು 2 ಮಕ್ಳಾಗಿದೆ, ಈಗ ಅಂತ ಯೋಚನೆ ಏನ್ ಬೇಡ ಅಂತ. ಹೌದು ಸರ್. 2016ರಲ್ಲಿ ನನ್ಗೆ ಅವ್ರ ಮಾತು ಹೇಳಿದ್ರು. 2018ವರೆಗೂ ನಾನು 2 ವರ್ಷ ಚೆನ್ನಾಗಿ ಇದ್ದೆ ಸರ್. ಇವರು ನನ್ನ ಲೈಫಲ್ಲಿ ಬಂದ್ಮೇಲೆ ಆತರ ಅನ್ಸಿದೆ ಸರ್. ನಾನೇ ಒಪ್ಕೊಂತಾ ಇದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಅಂತ. ನನ್ಗೆ ಅವಾಗ ಅನಿಸ್ತು, ನನಗೂ ಆಸೆ ಹುಟ್ಟಿತು ಅವಾಗ. ಹೌದೇನೋ, ನನ್ ಇವಾಗ ಮದ್ವೆ ಆಗ್ತಾರೇನೋ ಇವ್ರು ನನ್ನ ಲೈಫಲ್ಲಿ ಅಂತ ಅನ್ಕೊಂಡೆ. ಆಮೇಲೆ ಮಾತಾಡ್ತಾ ಹಂಗೆ ಮುಂದುವರೆದ್ವಿ ಸರ್. ಒಂದಿನ ಊರಲ್ಲೇ ಇದ್ದೆ ನಾನು. ಅವ್ರನ್ನ ಫೋನ್ ಮಾಡಿ ಕೇಳಿಬಿಟ್ಟೆ ಸರ್. ಅವ್ರು ನನ್ ಫೋನ್ ಎತ್ತಲಿಲ್ಲ. 2-3 ಸಲ ಮಾಡ್ದೆ, ಫೋನ್ ಎತ್ತಲಿಲ್ಲ. ಆಮೇಲೆ ಕೇಳ್ದೆ, ಸರಿ ಅಲ್ಲ ಇಷ್ಟು ಬೇಗ ಬೇಜಾರಾಗ್ಬಿಡ್ತಾ ನಿನಗೆ, ನನ್ ಬಿಟ್ಬಿಟ್ಟಿದ್ಯಾ, ನನಗ್ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ಮಾಡಿದ್ರು, ಅವರು ಸೀದಾ ಬಂದ್ರು. ಅವಾಗ ನಂದು ತಾಲಿ ಮುರಿದೋಗಿತ್ತು ಸರ್. ಮುರಿದೋಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು, ಊರಿಗೆ ಬಾ, ನೀನ್ ಬಂದ್ಮೇಲೆ ತಗೋನಿ ಅಂತ ಹೇಳಿದ್ರು. ನನ್ ಕತ್ತಲ್ಲಿ ತಾಳಿ ಇರ್ಲಿಲ್ಲ, ಬರೀ ಚೈನ್ ಒಂದು ಹಾಕೊಂಡಿದ್ದೆ. ಟೈಮಲ್ಲಿ ಇವ್ರನ್ನ ನಾನು ಹಿಂಗ್ ಅಂದಿದ್ನಲ್ಲ ಸರ್, ಯಾಕೆ ಹಿಂಗ್ ಮಾಡ್ತಾ ಇದೀಯ, ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಹಿಂಗೆ ಅಂದಿದ್ದಕ್ಕೆ ಅವ್ರೇನ್ ಮಾಡಿದ್ರು, ನಾನು ಆತರ ಎಲ್ಲ ಏನು ಇಲ್ಲ, ನಾನ್ ತುಂಬಾ ಒಳ್ಳೆಯವನು, ನಾನು ಇವಾಗ ಬೇಕಾದ್ರೂ ನೀನ್ ಬಂದ್ ಮದ್ವೆ ಆಗ್ತೀನಿ ಅಂತ ಹೇಳಿ ಬಂದು. ನಾನು ಇದ್ದಿದ್ದು ನಮ್ಮ ನೆಂಟ್ರ ಮನೆಯಲ್ಲಿ, ನಮ್ಮ ಅಕ್ಕವ್ರ ಮನೆಗಿದ್ದೆ ನಾನು.
ಅವ್ರ ಮನೆಗ್ ಬಂದ್ಬಿಟ್ಟು ತಾಳಿ ಕಟ್ಟಿದ್ರು ಸರ್ ನನಗೆ. ಅಂದ್ರೆ ಅವಾಯ್ಡ್ ಮಾಡ್ತಿದೀಯ ಅಂತ ಹೇಳಿದ ತಕ್ಷಣ ಅವ್ರು ಅದನ್ನ ನಿರೂಪಿಸೋ ತರ ಅವಾಯ್ಡ್ ಮಾಡ್ತಾ ಇದೀಯ ನಿಂಗೆ ಅನ್ನೋದಕ್ಕೆ ಬಲವಾಗಿ ಅವರು ನಿಮಗೆ ತಿಳಿಸೋದಕ್ಕೋಸ್ಕರ ತಾಳಿ ಅವರು ಅಂದ್ರೆ ನೀನಂದ್ರೆ ನನಗೆ ಇಷ್ಟ ಅಂತ ಹೇಳೋದಕ್ಕೋಸ್ಕರ ಏನೋ ಗೊತ್ತಿಲ್ಲ ಬಂದ್ರೆ ನನಗೆ ತಾಳಿ ಕಟ್ಟಿದ್ರು ಸರ್. ಅವಾಗ ನನಗೆ ಅವತ್ ರಾತ್ರಿ ಎಲ್ಲ ಯೋಚನೆ ಮಾಡಿದೆ ನಾನು ಮಾಡ್ತಾ ಇರೋದ್ ತಪ್ಪೆ ಅಂತ. ಈಗ ಕೊರಳಲ್ಲಿ 2 ತಾಳಿ ಇದ್ವಾ ಅಥವಾ ಇಲ್ಲ ಸರ್, ಒಂದ್ ತಾಳಿ ಮುರಿದೋಗಿತ್ತು ನಂದು. ಆ ಮುರಿದೋಗಿದ್ದನ್ನು ಬಿಚ್ಚಿಕ್ಕಿದ್ರಿ? ಮುರಿದೋಗಿದ್ದನ್ನ ತೆಗೆದು ಸೈಡ್ ದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದೆ ನಾನು. ಊರ್ಗ್ ಹೋದ್ಮೇಲೆ ಹಾಕೋಣ ಅವ್ರು ತಾಳಿ ತಂದು ಕಟ್ಟಿದ್ರು ಸರ್ ನನ್ ಕತ್ತಿಗೆ. ಕಟ್ಟಿದ್ರು. ಆಮೇಲೆ ತುಂಬಾ ಯೋಚನೆ ಮಾಡ್ದೆ, ನಾನ್ ಮಾಡಿದ್ ತಪ್ಪು ಅಂತ ಅನಿಸ್ತಾ ಇತ್ತು. ಆಮೇಲೆ ತುಂಬಾ ನಾನು ಒಂದ್ 2-3 ದಿನ ಯೋಚನೆ ಮಾಡಿದೆ. ಮತ್ತೆ ನಾನು ಅವ್ರನ್ನ ಫೋನ್ ಮಾಡಿ ಕೇಳ್ದೆ ಸರ್, ಅವ್ರು ನಿಮ್ ತಂದೆ ತಾಯಿನ ಕರ್ಕೊಂಡೋಗಿ ನನ್ ಮದ್ವೆ ಮಾಡ್ಕೊಂತೀಯ ದೇವಸ್ಥಾನದಲ್ಲಿ ಅಂತ ನಾನ್ ಕೇಳ್ದೆ ಸರ್ ಅವ್ರನ್ನ. ನನ್ ತಾಳಿ ಕಟ್ಟಿದ್ರಲ್ಲ ಸರ್ ಅವ್ರನ್ನ. ಅವಾಗೂ ಆಯ್ತು ಕರ್ಕೊಂಡೋಗ್ತೀನಿ ಕಟ್ತೀನಿ, ಇವಾಗ ಕಟ್ಟಿದೀನಿ ಅಂದ್ರೆ ಅವಾಗ ಕಟ್ಟಕ್ ಆಗಲ್ವಾ ಅಂತ ಅಂದ್ರು ಸರ್ ಅವ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಒಂದ್ ತಾಳಿನೂ ತಗೊಂಡ್ವಿ ಸರ್. ತಾಳಿ ಅವರು ಅಂದ್ರೆ ನನ್ ತಾಳಿ ಕಟ್ಟಿದಾರಲ್ಲ ಅವ್ರ ಅಮ್ಮನೇ ಬಂದು ತಾಳಿ ಕೊಡ್ಸಿದ್ರು ನನ್. ಅಂದ್ರೆ ಅವ್ರ ಅಮ್ಮ ಒಪ್ಪಿದ್ರು? ಅವ್ರ ಅಪ್ಪ ಅವ್ರ ಅಮ್ಮನ್ಗೆ ಇಬ್ಬರಿಗೂ ಇಷ್ಟ ಇತ್ತು ಸರ್. ಏನ್ ಕಾರಣಕ್ಕೆ? ಏನ್ ಕಾರಣಕ್ಕಂತ ಗೊತ್ತಿಲ್ಲ. ಅಂದ್ರೆ ನನ್ ಮಗ ಹಿಂಗ್ ಕೇಳ್ತಾ ಇದ್ದಾನೆ, ಇಷ್ಟಪಟ್ಟಿದ್ದಾನೆ, ಬಿಡು ಮದ್ವೆ ಆಗ್ಲಿ ಅನ್ನೋದಕ್ಕೆ ಏನಕ್ಕೂ ನನಗ್ ಗೊತ್ತಿಲ್ಲ ಸರ್. ಒಟ್ನಾಗ ಅವರೇ ಬಂದು ನನಗೆ ತಾಳಿ ಕೊಡ್ಸಿದ್ರು ಸರ್. ಅವರೇ ಬಂದು ತಾಳಿ ಕೊಡ್ಸಿದ್ರು. ಮತ್ತೆ ನಾವು ದೇವಸ್ಥಾನಕ್ ಹೋಗ್ಬೇಕಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡ್ವಿ. ಅವರು ಬಂದಿದ್ರು ಜೊತೆಗೆ, ಬಟ್ಟೆ ಎಲ್ಲ ತಗೊಂಡ್ವಿ. ಆದ್ರೆ ದೇವಸ್ಥಾನಕ್ ಹೋಗೋ ದಿನ ಬಂದಿರ್ಲಿಲ್ಲ ಸರ್ ಅವ್ರು. ಮಕ್ಕಳು ನಿಮ್ ಜೊತೆನೆ ಇದ್ವಾ ಸರ್? ಮಕ್ಕಳು ಅಮ್ಮ 9 ತಿಂಗಳ ಮಗುನೇ, ಅಂದ್ರೆ ಅಮ್ಮ 3 ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ನನ್ ಮಗನ್ ಕರ್ಕೊಂಡೋಗಿ ಅಲ್ಲೇ ಸಾಕೊಂಡಿದ್ರು ಸರ್. ಅಲ್ಲೇ ಇಟ್ಕೊಬಿಟ್ಟಿದ್ರು ಮಗಳು. ಅದೇ ನಮ್ ಯಜಮಾನ್ರ ಹತ್ರ ಇತ್ತು ಸರ್. ಸೊ ಇಲ್ಲಿ ನೀವು ನೆಂಟ್ರ ಮನೆಯಲ್ಲಿ ಇದ್ರಿ? ನಾನು ಅದೇ ನಮ್ಮ ಅತ್ತೆ ಊರು ಅಂತ ಹೇಳಿದ್ನಲ್ಲ ಸರ್. ಸೈಟ್ ವಿಚಾರಕ್ಕೆ ಅಲ್ಲಿಗೆ ಹೋಗಿದ್ರಾ? ಸೈಟ್ ವಿಚಾರಕ್ಕೆ ನಾನು ಅಲ್ಲಿದ್ದಿದ್ದು ಸರ್. ಇಲ್ಲ ಅಂದ್ರೆ ನಾನು ವರ್ಷಕ್ಕೆ ಒಂದೇ ಸಲ ಜಾತ್ರೆಗಂತ ಹೋಗ್ತಾ ಇದ್ದೆ ಊರಿಗೆಲ್ಲ. ಪ್ರೋಸೆಸ್ ಎಲ್ಲ ಆಗ್ತಾ ಇದೆಯಲ್ಲ, ಇದು ತುಂಬಾ ದಿನ ತಗೊಳ್ತಾ ಅಥವಾ ಇದೆಲ್ಲ ಒಂದೇ ದಿನದಲ್ಲಿ ಆಗಿರೋದಾ? ಸರ್ ಇಲ್ಲ ಸರ್, ಇವ್ರು ಮಾತಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನೇ ಬೇಕು ಅಂತಾನೆ ಹೋಗ್ಲಿಲ್ಲ ಸರ್ ಊರಿಗೆ. ಇವ್ರು ನನಗೆ ತಾಳಿ ಕಟ್ಟಾದ್ಮೇಲೆ ಇದ್ದಿದ್ದು ನಾನು ಹೋಗ್ಲಿಲ್ಲ. ನಾನು ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟೆ. ಅವ್ರನ್ನ ಗಂಡನ್ನ ಅವ್ರು ನನ್ಗೆ ಫೋನ್ ಮಾಡೋರು, ಡೈಲಿ ಫೋನ್ ಮಾಡೋರು. ಅಂದ್ರೆ ಅವ್ರಿಗೆ ನಂಬಿಕೆ, ಅಂದ್ರೆ ಅವ್ರಿಗೆ ಎಲ್ಲೂ ಹೋಗಿಲ್ಲ, ನಮ್ಮ ಅಮ್ಮನ ಮನೆಗೆ ಇದಾರೆ. ಅದು ಅಮ್ಮನ ಮನೆ ಸರ್ ಅವ್ರದ್ದು. ಅಂದ್ರೆ ನಿನ್ ಗಂಡನ ಮನೆ? ಅದು ಅಮ್ಮನ ಮನೆ. ನಾವಿದ್ದಿದ್ದು ಬೇರೆ ಕಡೆ, ನಾವು ಬೆಂಗಳೂರಲ್ಲಿದ್ವಿ. ಅಲ್ಲೇ ಇದ್ದಾಳಲ್ಲ ಬಿಡು, ಅಲ್ಲೇ ಇದ್ದಾಳೆ. ಅದು ಒಂದು ನಮ್ ಚಿಗಮ್ಮ ಅವ್ರದ್ದು ಮನೆ ಕಟ್ತಾ ಇದ್ರು. ಆ ಮನೆ ಕಟ್ಟಕ್ಕೂ ನಾನೇ ಎಲ್ಲ ನೋಡ್ಕೊಂತ ಇದ್ದೆ. ಚಿಗಮ್ಮ ಎಲ್ಲ ಕೆಲ್ಸಕ್ಕೆ ಹೋಗೋರು, ಹಾಗಾಗಿ ನಾನೇ ಎಲ್ಲ ನೋಡ್ಕೊಂತ ಇದ್ದೆ. ನಾವ್ ಅಂದ್ರೆ ಚಿಕ್ಕಮ್ಮ ಮಕ್ಳು, ನಮ್ಮ ಯಜಮಾನ್ರು, ನಾನು ಜಾಯಿಂಟ್ ಫ್ಯಾಮಿಲಿ ಇಷ್ಟಿದ್ವು ಅಷ್ಟೇ. ಅವ್ರ ಮನೆ ಕಟ್ಟಬೇಕಾದ್ರೆ ನಾನೇ ಮುಂದೆ ನಿಂತ್ಕೊಂಡ್ ಮನೆ ಕಟ್ಸಕ್ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇದ್ದೆ ಸರ್. ಈ ಸೈಟ್ ತಗೊಂಡ್ವಿ ಮತ್ತೆ ಮನೆ ಕಟ್ಟಕ್ಕೂ ಅಲ್ಲೇ ಇದ್ವಲ್ಲ, ಹಾಗಾಗಿ ಇಲ್ಲಿ ಮತ್ತೆ ಇವ್ರು ಪರಿಚಯ ಆದ್ಮೇಲೆನು ನಾನು ಹೋಗ್ಲಿಲ್ಲ ಸರ್. ನಾನ್ ಬೇಕು ಅಂತಾನೆ ಹೋಗ್ಲಿಲ್ಲ. ಅವ್ರು ನನ್ಗೆ ತಾಳಿ ಕಟ್ಟಿದ್ಮೇಲೆ ನಾನು ಹೋಗ್ಲೇ ಇಲ್ಲ ಸರ್ ನಾನು ಅವ್ರ ಹತ್ರಕ್ಕೆ. ಹಂಗ ಅವ್ರಿಗೆ ನಾವು ಒಂದ್ಸಲ ಬ್ಯಾಂಗ್ಳೂರಲ್ಲಿ ನಾನು ಅವರಿಬ್ರು ಇವ್ರ ಕೆಲ್ಸಕ್ಕಂತ ಬಂದ್ರು ಸರ್. ನಾನು ಸರಿ ಮಕ್ಕಳು ನೋಡ್ಬೇಕಂತ ಹೇಳ್ಬಿಟ್ಟು ನಾನು ಬಂದೆ. ಒಂದ್ಸಲ ಬರ್ಬೇಕಾದ್ರೆ ಅವರು ನಮ್ಮನ್ನ ಡೈರೆಕ್ಟ್ ಆಗಿ ನೋಡಿದ್ರು ಸರ್ ಇಬ್ಬರನ್ನು. ಯಾರು? ನಮ್ಮ ಅವ್ರು ಫಸ್ಟ್ ಅವರು ಡೈರೆಕ್ಟ್ ಆಗಿ ನೋಡಿದ್ರು. ಮತ್ತೆ ಮನೆಗೆ ಹೋದ್ಮೇಲೆ ಡೈರೆಕ್ಟ್ ಆಗಿ ನೋಡಿದ್ರು, ಅಲ್ಲೇ ನನ್ ಮೊಬೈಲ್ ಕಿತ್ಕೊಂಡ್ರು.
ಮೊಬೈಲ್ ಕಿತ್ಕೊಂಡ್ರು, ಬಾ ಮನೆಗ್ ಹೋಗೋಣ ಅಂದ್ರು. ನಾನ್ ಬರ್ತೀನಿ ನೀನ್ ಹೋಗು ಅಂತ ಹೇಳ್ದೆ. ಅಂದ್ರೆ ಆಲ್ರೆಡಿ ಅವ್ರಿಗೆ ಡೌಟ್ ಬಂದಿತ್ತು ಸರ್. ನಾನು 2-3 ಸಲ ಹೋಗಿದ್ದೆ ಈ ಮಧ್ಯದಲ್ಲಿ ಮಕ್ಳು ನೋಡ್ಕೊ ಬರಕ್ ಅಂತ ಹೇಳ್ಬಿಟ್ಟು. ಹೋಗ್ತಾ ಇದ್ದೆ, ನನ್ ಮಕ್ಳು ನೋಡ್ಕೊಂತ ಇದ್ದೆ, ಒಂದಿನ ಇರ್ತಾ ಇದ್ದೆ, ಮತ್ತೆ ಬಂದ್ಬಿಡ್ತಾ ಇದ್ದೆ ನಾನು. ಅಂದ್ರೆ ಅವ್ರಿಗೆ ಡೌಟ್ ಅಂದ್ರೆ ಫೋನಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇದ್ದಾಳೆ ಅನ್ನೋ ಡೌಟ್ ಇತ್ತು ಅವ್ರಿಗೆ. ಆದ್ರೆ ನನ್ನನ್ ಕೇಳಿರ್ಲಿಲ್ಲ ಅವರು. ಮತ್ತೆ ಊರಲ್ಲಿ ಜಾತ್ರೆ ಇತ್ತು ಒಂದ್ಸಲ. ಊರ್ಗ್ ಬಂದಾಗ ಇವ್ರು ಊರಲ್ಲಿ, ಹಳ್ಳಿ ಅಲ್ಲ ಸರ್ ಅದು, ಊರಲ್ಲಿ ಯಾರು ಹೇಳಿದಾರೆ ಇವ್ರಿಗೆ. ಆದ್ರೂ ನನ್ ಕೇಳಿಲ್ಲ ಅವರು, ಹಿಂಗ್ ನಡೀತೈತಂತ ಕೇಳಿಲ್ಲ. ಆಮೇಲೆ ನಮ್ಮನ್ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ನನ್ ಫೋನ್ ಕಿತ್ಕೊಂಡು ಸರಿ ಮನೆಗ್ ಬಾ ಅಂದ್ರು. ನಾನ್ ಹೋದೆ ಸರ್ ಮನೆಗೆ. ನಾನ್ ಸರಿ ಮನೆಗ್ ಬರ್ತೀನಿ ನಡಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋದ್ರು. ನನ್ ಪಾಡ್ಗೆ ನಾನು ಹೋದೆ. ತುಂಬಾ ಜಗಳ ಮಾಡಿದ್ರು ಸರ್ ಅವತ್ತು. ಜಗಳ ಮಾಡಿದ್ರು, ಹೊಡೆದ್ರು. ನಾನು ಅವತ್ತು ಬಂದ್ಬಿಟ್ಟೆ ಆಚೆಕ್ಕೆ. ಬಂದ್ಮೇಲೆ ಪಕ್ಕದ ಮನೆಯವ್ರು ಬಂದು, ಯಾಕಪ್ಪ ಹಂಗ್ ಹೊಡಿತಾ ಇದೀಯಾ ಆ ಎಮ್ಮನ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ಅವ್ರ ಮನೆಗೆ ಇಟ್ಕೊಂಡಿದ್ರು ಸರ್. ನನ್ಗೆ ಬಾಯಲ್ಲೆಲ್ಲ ರಕ್ತ ಬರಂಗ್ ಹೊಡೆದಿದ್ರು ಚೆನ್ನಾಗಿ. ಹೌದು ಸರ್, ನಾನ್ ಮಾಡಿದ ತಪ್ಪೆ ಅಂತ ಹೇಳ್ಬಿಟ್ಟು ನಾನು ಅವತ್ತು ಸರಿ ಆಯ್ತು ನಾನ್ ಮಾಡಿದ ತಪ್ಪು, ಇನ್ಮೇಲೆ ನಾನ್ ಈ ತರ ಮಾಡಲ್ಲ, ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳ್ದೆ ಸರ್. ಆದ್ರೂ ಅವ್ರು ಕೇಳಿಲ್ಲ, ಚೆನ್ನಾಗ್ ಹೊಡೆದ್ರು ನನ್ನ. ನಮ್ ಪಕ್ಕದ ಮನೆಯವ್ರು ಕರ್ಕೊಂಡ್ ಹೋಗ್ಬಿಟ್ಟು ಆಮೇಲೆ ಅವ್ರು ಬಂದು ಜಗಳ ಮಾಡ್ಬಾರ್ದು, ಸುಮ್ಮನಿರಪ್ಪ, ಹೊಡಿಬಾರ್ದು, ಇದು ಕ್ವಾರ್ಟರ್ಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಹತ್ ಕಡೆ ಅವ್ರ ಮನೆಗೆ ನಿಲ್ಸ್ಕೊಂಡಿದ್ರು ನನ್ನ. ನನ್ ಮಗಳು ಇರ್ಲಿಲ್ಲ ಸರ್, ಟ್ಯೂಷನ್ಗೆ ಹೋಗಿದ್ಲು. ನಮ್ ಚಿಕ್ಕಮ್ಮ ಇರ್ಲಿಲ್ಲ, ಕೆಲ್ಸಕ್ ಹೋಗಿತ್ತು. ನಮ್ ತಮ್ಮದಿರೆಲ್ಲ ಕೆಲ್ಸಕ್ ಹೋಗಿದ್ರು, ಅವರೆಲ್ಲ ಕೆಲ್ಸಕ್ ಹೋಗ್ತಾರೆ, ಮನೆಗೆ ಯಾರು ಇರ್ಲಿಲ್ಲ. ಹಾಗಾಗಿ ಆ ಟೈಮಲ್ಲಿ 3 ಗಂಟೆ ಆಗಿತ್ತು, ನಾನು ಬಂದೆ. ಅದೇ ಟೈಮ್ಗೆ ಯಾರು ಇರ್ಲಿಲ್ಲ, ಹೊಡೆದ್ರು ನನ್ನ. ಸರಿ ಅಂದ್ಬಿಟ್ಟು ಮತ್ತೆ ಅಕ್ಕಪಕ್ಕದ ಮನೆಯವ್ರು ಬಂದು ಕರ್ಕೊಂಡೋಗಿ ಅವ್ರ ಮನೆಗೆ ಇಟ್ಕೊಂಡ್ರು. 6 ಗಂಟೆ ಆಗಿತ್ತು, 6-7 ಗಂಟೆ ಆಗಿತ್ತು ಸರ್. 7 ಗಂಟೆಗೆ ನನ್ ಮಗಳನ್ನ ಟ್ಯೂಷನ್ ಇಂದ ಕರ್ಕೊಬರಕ್ ಅಂತ ಹೇಳಿ ನಮ್ಮ ಯಜಮಾನ್ರು ಅವ್ರು ಹೋದ್ರು ಟ್ಯೂಷನ್ ಹತ್ರಕ್ಕೆ. ಆ ಟೈಮಲ್ಲಿ ಪಕ್ಕದ ಮನೆ ಅವನ್ನ ನನ್ನ ಬಸ್ ಹತ್ಸಿದ್ರು ಸರ್. ಹೋಗಮ್ಮ ನಿಮ್ಮ ಅಮ್ಮನ ಮನೆಗೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೋದೆ. ಹೋಗ್ಬೇಕಾದ್ರೆ ಬಂದ್ರು ಸರ್ ಅವರು. ಯಾರು? ಬಸ್ ಹತ್ರಕ್ ಬಂದ್ರು ನಮ್ಮ ಯಜಮಾನ್ರು. ಬಸ್ ಹತ್ರಕ್ ಬಂದ್ಬಿಟ್ಟು ಕಿಟಕಿಯಿಂದ ಕರೆದ್ರು ಸರ್ ನನ್ನ. ಆಯ್ತು ತಪ್ಪಾಯ್ತು, ಹೊಡೆಯಲ್ಲ ಬಾ, ನೀನು ಬಾ, ಇಳಿ ಕೆಳಕ್ಕೆ, ಹೊಡೆಯಲ್ಲ ಬಾ ಅಂತ ಹೇಳಿ ಕರೆದ್ರು ಸರ್ ನನ್ನ. ನಾನು ಅವಾಗ ಇಲ್ಲ, ನಾನು ಬರಲ್ಲ, ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಟೆ ಸರ್ ನಾನು. ಆಮೇಲೆ ಹೋದ್ಮೇಲೆ ನನ್ಗೆ ಫೋನ್ ಮಾಡಿದ್ರು. ಫೋನ್ ಎಲ್ಲ ಎತ್ಕೊಂಡ್ ಹೋಗಿದ್ದೆ. ನಮ್ ಚಿಕ್ಕಮ್ಮ ಕೊಟ್ಟಿದ್ಲು ಫೋನ್ ನನ್ಗೆ. ಫೋನ್ ಎಲ್ಲ ಕೊಟ್ಟು ಸರಿ ನೀನ್ ಹೋಗ ಅಂತ ಹೇಳಿ ಕಳ್ಸ್ಬಿಟ್ರು. ಫೋನ್ ಮಾಡಿದ್ರು. ಸರಿ ಆಯ್ತಮ್ಮ, ಇನ್ಮೇಲೆ ಹೊಡೆಯಲ್ಲ ನಾನು, ಬಾ ಹೋಗ್ಲಿ, ನನ್ಗೆ ನೀನು ಒಳ್ಳೆಯವನ್ ಜೊತೆ ಇದ್ದಿದ್ರೆ ನನಗೆ ಅಂತ ಇಲ್ಲ. ಅವ್ನು ಸರಿ ಇಲ್ಲ, ಅವ್ನ್ ದೊಡ್ಡ ಕುಡ್ಕ, ಯಾವಾಗ ಕುಡಿತಾನೆ ಇರ್ತಾನೆ, ಹಿಂಗ ಅವನ್ ಬಗ್ಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಅಂದ್ರು ಸರ್ ಅವ್ರು. ನಾನಂದೆ ಇಲ್ಲ, ನೀನ್ ತಪ್ಪಾಗ ಅನ್ಕೊಂಡಿದ್ದೀಯ ಅಂತಂದ್ರೆ, ಇಲ್ಲ ನನ್ಗ್ ಗೊತ್ತು ನಿನ್ ಬಗ್ಗೆ ಎಲ್ಲ, ಆದ್ರೆ ನಾನು ಹೇಳ್ಕೊಂಡಿಲ್ಲ ನಿನ್ ಹತ್ರ. ನನ್ ಊರಾಗ್ ಬಂದಾಗ ಎಲ್ಲಾರು ಹೇಳ್ಬಿಟ್ಟಿದ್ರು ನನಗೆ ನಿನ್ ಬಗ್ಗೆ, ಈ ತರ ಮಾಡ್ತೈತೆ, ಈ ತರ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಾನೇ ನೀನ್ ಕೇಳಿದ್ರೆ ನೀನ್ ನಂದ್ಕೊಂತಿ ಅಂತ ಹೇಳಿಲ್ಲ ಅಂತ. ಆಮೇಲೆ ಅವ್ರಿಗೆ ಏನ್ ಅನಿಸ್ತು ಗೊತ್ತಿಲ್ಲ ಸರ್. ಮಾರನೇ ದಿನ ಫೋನ್ ಮಾಡ್ಬಿಟ್ಟು ಅವ್ರೇ ಹೇಳಿದ್ರು ಸರ್ ನನಗೆ, ಸರಿ ನೀನ್ ಹೋಗ್ತಾ ಇದೀಯಾ, ಹೋಗು, ಚೆನ್ನಾಗಿರು, ಎಲ್ಲಿದ್ರು ನೀನ್ ಚೆನ್ನಾಗಿರ್ಬೇಕು ನನ್ಗೆ, ಆದ್ರೆ ನೀನು ನಾನ್ ಸತ್ ಮೇಲೆ ಬಂದು ಮಕ್ಕಳನ್ನ ಕರ್ಕೊಂಡೋಗಿ ನಿನ್ ಜೊತೆ ನೀನ್ ಇಟ್ಕೋ ಅಂತ ಮಾತು ಹೇಳಿದ್ರು ಸರ್ ನನಗ ಅವರು. ನಾನು ಅವಾಗ ಹೇಳ್ದೆ, ನಿನ್ಗೆ ಏನಾಗಲ್ಲ, ನೀನ್ ಚೆನ್ನಾಗಿರ್ತೀಯ, ನನ್ ತಪ್ಪಾಗಿ ತಿಳ್ಕೊಬೇಡ, ನಾನ್ ಏನ್ ಮಾಡ್ಲಿ, ಈ ತರ ಆಗ್ಬಿಟ್ಟೈತಿ ಇವಾಗ, ನನ್ಗೆ ಅಲ್ಲಿ ಬಿಡಕ್ ಆಗ್ತಾ ಇಲ್ಲ, ಇತ್ ಕಡೆ ನೀರಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವ್ರು ನನ್ ನಿಜವಾಗ್ಲೂ ಸರ್, ನೀನು ಹಿಂದೆ ಹೇಳಿದಿನ, ಅವ್ರು ನನ್ಗೊಂದ್ ಮಾತು ಬೈದಿಲ್ಲ ಸರ್ ಅವತ್ತು. ಅವ್ರು ಇದನ್ನ ಹೇಳಿದ್ರು ಸರ್, ಸರಿ ನೀನ್ ಹೋಗು, ಆದ್ರೆ ಚೆನ್ನಾಗಿರ್, ನೀನ್ ಚೆನ್ನಾಗಿರ್ಬೇಕು ನನಗೆ ಅಂತ ಮಾತು ಅವತ್ತು ಹೇಳಿದ್ರು ಸರ್ ನನಗೆ. ಸರಿ ಅಂದ್ಬಿಟ್ಟು ಫೋನ್ ಇಟ್ರು. ಸರಿ ನಾನು ಇವ್ರಿಗೆ ಫೋನ್ ಮಾಡಿ ಹೇಳ್ದೆ, ಹಿಂಗೆ ನನ್ಗೆ ಹೊಡೆದ್ ಬಿಟ್ಟಿದ್ದಾರೆ, ನಾನ್ ಹಿಂಗೆ ಅಮ್ಮನ ಮನೆಯಲ್ಲಿದ್ದೀನಿ ಅಂತ ಹೇಳಿದಕ್ಕೆ ಆಮೇಲೆ ನನ್ ಮಗಳು ಬಂದ್ರು ಸರ್ ಅಲ್ಲಿಗೆ ಅಮ್ಮನ ಮನೆಗೆ. ನನ್ ಮಗಳು ಫೋನ್ ಅಳ್ತಾ ಇದ್ದಿದ್ ನೋಡ್ಬಿಟ್ಟು, ಯಾಕೆ ಮಮ್ಮಿ ಅಳ್ತಾ ಇದೀಯಾ, ಡ್ಯಾಡಿ ಹೊಡಿತಾ
ಬಾ ಮನೆಗೆ ಹೋಗೋಣ ಅಂತ ಕರೆದ್ರು ಸರ್ ನನ್ನ. ಇಲ್ಲಮ್ಮ ನಾನ್ ಬರಲ್ಲ ಅಂತ ಹೇಳಿದೆ ಸರ್ ಅವಳಿಗೆ. ಹಲೋ. ಬೇಗ ಹೇಳಬ್ಬ. ಆಮೇಲೆ ಸರಿ ಅಂದ್ಬಿಟ್ಟು ಇವ್ರು ಫೋನ್ ಮಾಡಿ ಹೇಳಿದ್ನಲ್ಲ ಸರ್ ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು, ಇವ್ರು ಸರಿ ಆಯ್ತು ನಾನ್ ಬೆಂಗ್ಳೂರಲ್ಲೇ ಮನೆ ಮಾಡ್ತೀನಿ, ನೀನ್ ಬಂದ್ಬಿಡು, ಒಂದ್ ಬ್ಯಾಗ್ ಎತ್ಕೊಂಡು ಬಟ್ಟೆಗಳು ಎತ್ಕೊಂಡು ಬಂದ್ಬಿಡು ಅಂತ ಹೇಳಿದ್ರು ಸರ್ ಇವ್ರು. ಸರಿ ಅಂದ್ಬಿಟ್ಟು ನಾನೊಂದ್ ಜೊತೆ ಒಂದ್ 2-3 ಜೊತೆ ಬಟ್ಟೆ ಇಟ್ಕೊಂಡು ಬಂದೆ ಸರ್ ನಾನು. ಇವರು ಇಲ್ಲಿ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋರು. ಅವನಾರೇ ನಮ್ಗೆ ಮನೆ ಮಾಡ್ಬಿಟ್ಟು ರೂಮ್ ಮನೆ ಮಾಡಿ ಇಟ್ಟಿದ್ರು ಸರ್ ನಮ್ಗೆ. ಅಂದ್ರೆ ಅವ್ರ ಮನೆ ತೋರ್ಸಿದ್ರು, ಇವರೇ ಬಂದು ಮನೆ ನೋಡಿದ್ರು. ಬಂದು ಇಲ್ಲೇ ಇದ್ದೆ ಸರ್. ಅಂದ್ರೆ ಚೆನ್ನಾಗಿದ್ವಿ ಸರ್, 1-2 ದಿನ ಚೆನ್ನಾಗಿದ್ವಿ ಅಷ್ಟೇ. ತುಂಬಾ ಕುಡಿಯೋರು ಸರ್, ತುಂಬಾ ಅಂದ್ರೆ ತುಂಬಾ ಕುಡಿಯೋರು ಸರ್. ಕುಡ್ದು ಬಂದು ಹೊಡಿಯೋರು ಅಂದ್ರೆ ಹಂಗಿಂಗ್ ಹೊಡಿತಾ ಇರ್ಲಿ ಸರ್ ನನಗೆ. ಕುಡಿಯೋರು ಬರೋರು, ನಾನು ಏನನ್ನ ಕೇಳಿದ್ರೆ ಸಾಕು ಹೊಡಿಯೋರು, ಏನನ್ನ ಕೇಳಿದ್ರೆ ಸಾಕು ಹೊಡಿಯೋರು. ಒಂದಿನ ಯಾವ್ದೋ ಫೋನ್ ಬಂದಿತ್ತು ಸರ್ ನನಗೆ. ಅದೇ ನಮ್ಮ ಯಜಮಾನ್ ಇವ್ರ ಹತ್ರ ಫೋನ್ ಇರ್ಲಿಲ್ಲ, ಹಂಗಾಗಿ ನನ್ ನಂಬರ್ ಯೂಸ್ ಮಾಡ್ತಾ ಇದ್ರು ಇವ್ರು. ನಂಬರ್ ಯಾವ್ದೋ ಲೇಡೀಸ್ ಫೋನ್ ಮಾಡಿದ್ರು. ನಾನು ಅವತ್ತು ಯಾವ್ದು ನಂಬರ್ ಬಂದಿದೆಯಲ್ಲ ಅಂತ ಕೇಳಿದಷ್ಟೇ ಸರ್. ಸರ್ ಆಚೆನೆ ಹೊಡೆದ್ಬಿಟ್ರು ಸರ್ ನನ್ಗೆ ಚೆನ್ನಾಗಿ. ಕೇಳಿದ ತಕ್ಷಣನೇ ನಾನು ಕೇಳ್ಬಾರ್ದು ಅಂತಾನೆ ಏನೋ ಗೊತ್ತಿಲ್ಲ ಸರ್, ಹಂಗೆ ಚೆನ್ನಾಗ್ ಹೊಡೆದ್ಬಿಟ್ರು. ಏನ್ ನೀನ್ ಕೇಳೋದು, ಯಾರು ಮಾಡಿದ್ರು ನನ್ಗೇನ್ ಗೊತ್ತು, ನನಗ್ ಗೊತ್ತಿಲ್ಲ, ನಮ್ ಫ್ರೆಂಡ್ ಅವ್ರ ಅಜ್ಜಿ ಮಾಡಿರೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಚೆನ್ನಾಗ್ ಹೊಡೆದ್ಬಿಟ್ರು ಸರ್ ನನಗೆ. ಹೊಡೆದ್ಬಿಟ್ಟು ಕ್ಯಾಂಟೀನ್ ಹತ್ರ ಹೋಗ್ಬಿಟ್ರು. ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಅವ್ರು ಅಲ್ಲಿ ಏನ್ ಮಾಡಿದ್ರು ನನಗ್ ಗೊತ್ತಿಲ್ಲ ಸರ್. ಮತ್ತೆ ಆ ನಂಬರ್ ಫೋನ್ ಮಾಡಿದ್ರೆ ಲೇಡೀಸ್ ರಿಸೀವ್ ಮಾಡಂಗಿಲ್ಲ, ಯಾರು ಜೆಂಟ್ಸ್ ರಿಸೀವ್ ಮಾಡ್ತಾವ್ರಿ. ಜೆಂಟ್ಸ್ ರಿಸೀವ್ ಮಾಡ್ಬಿಟ್ಟು, ಅಮ್ಮ ಅವ್ರು ಯಾರು ವಯಸ್ಸಾಗಿರೋರಮ್ಮ, ನೀನ್ ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಂತೀಯ ಅಂತಂದ್ರು. ಇವಾಗ ಫೋನ್ ಮಾಡಿದ್ರಲ್ಲ ಅವ್ರು ಕೊಡೋಣ, ಇದು ನಮ್ ಸಂಸಾರದ ವಿಚಾರ, ಇದು ಪ್ಲೀಸ್ ಕೊಡೋಣ ಅಂತಂದ್ರೆ, ಆಮೇಲೆ ಆ ಲೇಡೀಸ್ ಇಸ್ಕೊಂಡ್ ನನ್ಗೆ ಹೇಳಿದ್ರು ಸರ್, ಇಲ್ಲ ಅಮ್ಮ ನನಗೆ ಶಿವು ಅವ್ರ ಮದ್ವೆ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ನೀನ್ ಅವ್ರ ಹೆಂಡತಿ ಅಂತ ನಂಗೆ ಗೊತ್ತಿಲ್ಲ, ತಪ್ಪಾಯ್ತು ಹಿಂಗ್ ಮಾಡಿದ್ದು, ಇನ್ಮೇಲೆ ಮಾಡಲ್ಲ ಅಂದ್ರು ಸರ್ ಅವರು. ಅಷ್ಟೊಂದು ಫೋನ್ ಕಟ್ ಮಾಡ್ಬಿಟ್ರು ಸರ್ ಇವ್ರು. ಅಷ್ಟೊತ್ತಿಗೆ ಅಲ್ಲಿ ಕ್ಯಾಂಟೀನ್ ಹತ್ರ ಹೋಗಿ ಅವ್ರು ಫೋನ್ ಮಾಡಿ ಹೇಳಿದಾರೋ ಏನೋ ನನಗ್ ಗೊತ್ತಿಲ್ಲ ಸರ್. ಅದು ಒಟ್ನಲ್ಲಿ ನನ್ಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗ್ಬಿಟ್ರು ಸರ್. ಅದು ಅಲ್ಲಿ ಮುಗೀತು. ಸರಿ ಬಿಡು, ನನಗೆ ಅಸಲು ಗೊತ್ತಿಲ್ಲ ಸರ್ ಇವ್ರು ಹಿಂಗೆಲ್ಲ ಮಾಡ್ತಾರಂತ. ಅಂದ್ರೆ ಇವ್ರಿಗೆ ಲವ್ ಆಗಿದೆ ಅನ್ನೋದು ಮಾತ್ರ ಗೊತ್ತಿತ್ತು ಸರ್ ನನಗೆ. ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ಬೇಕಂದ್ರೆ ಒಬ್ಬ ಹುಡ್ಗಿನ ಲವ್ ಮಾಡ್ತಾ ಇದ್ರು ಊರಾಗಿರೋರೆ. ಅದು ನನಗೆ ಹೇಳಿದ್ರ ಮ್ಯಾಟ್ರು, ಈ ತರ ಆಗಿತ್ತು ನನಗೆ, ಈ ತರ ಬ್ರೇಕಪ್ ಆಯ್ತಂತ. ಸರಿ ಅಂತ ನಾನು ಅದನ್ನ ಒಪ್ಕೊಂಡಿದ್ದೆ ಸರ್. ಅದು ಆದ್ರೆ ಈ ತರ ಯಾರು ಬೇರೆಯವ್ರು ಫೋನ್ ಮಾಡಿದ್ ನನಗದು ಗೊತ್ತಿಲ್ಲ ಸರ್. ಅಲ್ಲಿಗೆ ನನಗೆ ಅಸಲು ಏನ್ ಮಾಡ್ತಾ ಇದೀನಿ, ನನ್ ಜೀವನ ಹೆಂಗ್ ಆಗ್ತೈತಿ, ಹೆಂಗ್ ಹೋಗ್ತೈತಿ, ನನ್ಗೆ ಹತ್ ಕಡೆ ಹೋಗಕ್ ಆಗ್ತಾ ಇಲ್ಲ, ಇತ್ ಕಡೆ ಇಲ್ಲಿ ಇರಕ್ ಆಗ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಹಂಗೆ ನಾನು ಇಲ್ಲೇ ಇದ್ದೆ ಸರ್. ಇಲ್ಲಿ ಸರ್ ಅವರು ಕುಡಿಯೋರು ಬರೋರು ತಿನ್ನೋರು, ನನಗೆ ಊಟ ಇಲ್ಲ ಅಂದ್ರೆ ತಂದು ಕೊಟ್ಟಿದ್ದಾರೆ ಸರ್, ಕ್ಯಾಂಟೀನ್ ಇಂದ ತಂದು ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ನನ್ನ ಹತ್ರ ಅವಾಗ ದುಡ್ಡು ಇತ್ತು ಸರ್, ಇಲ್ಲ ಅಂತ ನಾನು ಅವಾಗ ಕಷ್ಟಪಟ್ಟು ಒಂದ್ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಟ್ಕೊಂಡಿದ್ದೆ. ನಾನು ಆವಾಗ 10 ವರ್ಷದಲ್ಲಿ ನಾನು ಒಂದ್ ಸ್ವಲ್ಪ ಬಿಸ್ನೆಸ್ ಅಂತ ಮಾಡ್ಕೊಂಡೆ, ಸ್ಯಾರಿ ಬಿಸ್ನೆಸ್ ಅದು ಇದು ಅಂತ. ಆ ಟೈಮಲ್ಲಿ ಒಂದ್ ಸ್ವಲ್ಪ ಸೇವಿಂಗ್ಸ್ ಅಂತ ಎತ್ತಿಟ್ಕೊಂಡಿದ್ದೆ ನಾನು. ಆದ್ರೆ ನನ್ಗೆ ಈ ಮನುಷ್ಯ ಎಂತವನಂತ ಗೊತ್ತಾಗ್ಬೇಕಾಗಿತ್ತಲ್ಲ, ಹಾಗಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ನಾನು ತೋರ್ಸ್ಕೊಂಡೆ ಅವ್ರ ಹತ್ರ. ದುಡ್ಡಿದೆ ಅಂತ ನಾನು ಅವ್ರ ಹತ್ರ ತೋರ್ಸ್ಕೊಂಡಿರ್ಲಿಲ್ಲ. ರೇಷನ್ ಏನಾನ ಬೇಕಂದ್ರೆ ಕ್ಯಾಂಟೀನ್ ಇಂದ ತಂದು ಕೊಡೋರು, ನನಗೆ ಅನ್ನ ಬೇಕಂದ್ರೆ ಕ್ಯಾಂಟೀನ್ ಇಂದ ತಂದು ಕೊಡೋರು, ಬರೀ ಅಲ್ಲಿಂದಾನೇ ತಂದು ಕೊಡೋರು. 1 ರೂಪಾಯಿಗೆ ನನ್ನ ಕೈಗೆ ದುಡ್ಡು ಕೊಡ್ತಾ ಇರ್ಲಿಲ್ಲ ಸರ್. ಸರಿ ಅಂದ್ಬಿಟ್ಟು 1 ತಿಂಗಳಾಯ್ತು. ಮತ್ತೆ ಇನ್ನ 1 ತಿಂಗಳು 2 ತಿಂಗಳು 6 ತಿಂಗಳು ಹಿಂಗೆ ಕಾಲ ತಳ್ಕೊಂಡು ಹೋಯ್ತು ಸರ್. ಒಂದಿನ ಏನಕ್ಕೂ ಗೊತ್ತಿಲ್ಲ ಸರ್, ಇದ್ದಕ್ಕಿದ್ದಂಗೆ ಜಗಳ ಆಯ್ತು ಮನೆಗೆ. ತುಂಬಾ ಕುಡ್ಕೊ ಬಂದಿದ್ರು, ಅವತ್ತು ಅಮಾವಾಸ್ಯೆ ಬೇರೆ ಇತ್ತು.
ಗ್ರಹಣ ಇತ್ತು ಸರ್. ನಾನು ಅವತ್ತು ಅವ್ರು ಆಚೆ ಹೋಗಿ ಸಿಟಿ ಒಳಗಡೆ ಕುಡಿತಾ ಇದ್ರು. ಮನೆಗ್ ಬಾ, ನೀನ್ ಏನಕ್ಕೆ ಅಲ್ಲಿದೀಯ, ಬಾ ಮನೆಗೆ, ನಾನು ಒಬ್ಳೇ ಇದ್ದೀನಿ. ನಾನ್ ಇರೋ ಹತ್ರ ಯಾರು ಇರ್ಲಿಲ್ಲ ಸರ್ ಅವಾಗ. ನಾನು ಒಬ್ಳೇ ಇದ್ದೀನಿ, ನಾನು ಒಬ್ಬಳನ್ನ ಬಿಟ್ಟು ಹೋಗ್ಬಿಟ್ಟಿದೀಯ, ಬಾ ಬಾ ಮನೆಗೆ ಅಂದ್ರೆ, ಇಲ್ಲ ನಾನ್ ಬರಲ್ಲ ಅಂತ ಹೇಳಿದ್ರು ಸರ್. ಸರಿ ನೀನ್ ಎಲ್ಲಿದ್ದೀಯ ಹೇಳೋ, ನಾನು ಅಲ್ಲೇ ಬರ್ತೀನಿ ಅಂತ ಹೇಳಿ ನಾನೇನ್ ಮಾಡ್ದೆ, ಕೋಪ ಬಂದು ನಾನೇ ಅಲ್ಲಿ ಅವ್ರ ಎಲ್ಲಿದಾರ ಅಲ್ಲಿ ಹೋಗ್ಬಿಟ್ಟೆ ಸರ್. ಅವರು ಆಲ್ರೆಡಿ ಅಷ್ಟೊತ್ತಿಗೆ ಬರ್ತಾ ಇದ್ರು ಸರ್ ಗಾಡಿಯಲ್ಲಿ. ನಾನು ಅಂದ್ರೆ ನನ್ನೇ ಹುಡ್ಕೊಂಡ್ ಬರ್ತಾ ಇದ್ದಾಳೆ ಇವಳಿಗೆ ಎಷ್ಟಿರ್ಬೇಕು ಇವಳಿಗೆ, ನನ್ನೇ ಹುಡ್ಕೊಂಡ್ ಬರ್ತೀಯಲ್ಲ ಅಂತ ಹೇಳ್ಬಿಟ್ಟು ಮನೆಗ್ ಬಂದ್ವಿ ಸರ್. ಮನೆಗ್ ಬಂದಿದ್ದೆ, ಊಟ ಇಟ್ಕೊಟ್ಟೆ, ತಟ್ಟೆ ಎತ್ತಿ ಬಿಸಾಕಿದ್ರು. ಇವ್ರು ಏನಕ್ಕೆ ಹೋಗಿದ್ದೆ ಹಂಗೆ ಹಿಂಗೆ ಅಂತ ಜಗಳ ಆಯ್ತು ಸರ್. ನಾನು ಒಳಗಡೆ ಕೂತಿದ್ದೀನಿ ಸರ್. ಒಳಗಡೆಯಿಂದ ಇಟ್ಕೊಂಡು ನನ್ನ ಎಳ್ಕೊಂಡು ಮೆಟ್ಲ ಮೇಲೆ ಇಂದ ಕೆಳಕ್ ಎಳ್ಕೊಂಡೋದ್ರು ಸರ್. ನನ್ಗೆ ಅವಾಗೇ ನನ್ ಸ್ವಂಟ ಎಲ್ಲ ಮುರಿದೋಯ್ತಪ್ಪ, ನನ್ ಜೀವನ ಇನ್ನಿಷ್ಟೇ, ನಾನು ಇನ್ನೇನಕ್ಕೂ ಕೆಲ್ಸಕ್ ಬರಲ್ಲ ನಾನು ಅನ್ಕೋಬಿಟ್ಟಿದ್ದೆ ಸರ್ ನಾನು ಅವತ್ತು. ನಾನು ಅಲ್ಲಿ ಒದ್ದಾಡಿದ್ದೀನಿ ಅಂದ್ರೆ ಅಷ್ಟಿಷ್ಟು ಒದ್ದಾಡಿಲ್ಲ ಸರ್. ನಾನು ಅಷ್ಟು ನೋವು ತಿಂದಿದ್ದೀನಿ ಅವತ್ತು. ಅಟ್ಲೀಸ್ಟ್ ಬಂದು ಎತ್ತರು ನನ್ ಎದ್ದೊಳಕ್ ಆಗಿಲ್ಲ ಸರ್. ನನಗೆ ಫೋರ್ಸಾಗಿ ಒಳಗಡೆಯಿಂದ ಹೇಳ್ಕೊಂಡು ಮೆಟ್ಲು 2 ದಿವಸ ಇಲ್ಲ ನಮ್ಮ ಮನೆ ಹತ್ರ, ಮೆಟ್ಲಿನ ಜೋರಾಗಿ ಬೆಳೆದ್ಬಿಟ್ರು. ಎದ್ದೊಳಕ್ ಆಗಂಗಿಲ್ಲ. ಅವ್ರು ಎಬ್ಬರಿಸ್ಬಿಟ್ಟು ಸುಮ್ನೆ ಏನು ಎಬ್ಬರಿಸ್ಬೇಕಂತ ಹೇಳಿ ಎಬ್ಬರಿಸ್ಬಿಟ್ಟು ಹೋಗಿ ಅಷ್ಟು ದೂರ ನಿಲ್ತ್ಕೊಬಿಟ್ರು ಸರ್. ಅಷ್ಟು ನೋವು ತಿಂತಾ ಇದೀನಿ. ಬೈತಾನೆ ಇದಾರೆ ಸರ್, ಬೈತಾನೆ ಇದಾರೆ. ನಿನ್ನ ಏನಕ್ ಬಂದೆ ನೀನು ಅಂತವಳು ಆಮೇಲೆ ಆತ ನೋಡಿದೆ ನೆಂಬರ್ ಇತ್ತು ಸರ್. ನೆಂಬರ್ ಅವನಿಗೆ ಫೋನ್ ಮಾಡ್ಬಿಟ್ಟು ಪರಿಚಯ ಇದು ಆಂಟಿ ಇರ್ತೀನಿ, ಆಂಟಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಏನೋ ಬರ್ಲೇಬೇಡ ಅಂತ ಬಂದ್ರು ಸರ್ ನನ್ನ ಜೊತೆ. ನಿಮಿಷ ಆಗಿರುವ ಸ್ವಲ್ಪ ಫೋನ್ ದೂರ ಇಟ್ಕೊಂಡು ಮಾತಾಡಬ. ಹೇಳಬಾ. ಹಲೋ, ಸ್ವಲ್ಪ ಫೋನ್ ದೂರ ಓಕೆನಾ ಸರ್? ಹಲೋ, ಸ್ವಲ್ಪ ಫೋನ್ ದೂರ ಇಟ್ಕೊಂಡು ಮಾತಾಡಬ. ಹೇಳಬ. ಅದೇ ಸರ್, ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಅವ್ರು ಡಾಕ್ಟರ್ ನೋಡಿ ಅವರೇ ಅಂದ್ರು ಸರ್, ಯಾರಮ್ಮ ಹೊಡೆದಿದ್ರ ನಿಮ್ಗೆ, ಯಾಕೆ ಹಿಂಗಾಗಿದೆ ಅಂತ. ಇಲ್ಲ ಸರ್, ನಾನು ಮೆಟ್ಲ ಮೇಲೆಯಿಂದ ಜಾರಿ ಬಿತ್ತೋಗಿದ್ದೆ ಅಂತ ಹೇಳ್ದೆ. ಅದೇ ಅಂದ್ಬಿಟ್ಟು ಅವ್ರು ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ ಕೊಟ್ಟು ಮನೆ ಕಳ್ಸಿದ್ರು ಸರ್. ಮತ್ತೆ ಇವ್ರು ಮಾರನೇ ದಿನ ನನ್ನ ನೋಡ್ಕೋಬೇಕಲ್ಲ ಸರ್, ಎಲ್ಲ ಹುಷಾರಿಲ್ಲ, ನೋಡ್ಬೇಕಲ್ಲ. ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸರ್, ರಾತ್ರಿ 8 ಗಂಟೆಗೆ ಬರೋರು. ನೀನ್ ತಿಂದ ಉಂಡ ಏನ್ ಮಾಡಿದೆ ಅದು ಏನಿಲ್ಲ ಸರ್ ಅವ್ರಿಗೆ. ರಾತ್ರಿ ಯಾವಾಗ ಬರೋರು, ತಿನ್ನೋರು, ಮಲಗೋರು. ನೀನ್ ತಿಂತೀಯಾ ಅಂತಾನು ಕೇಳ್ತಾ ಇರ್ಲಿಲ್ಲ ಸರ್ ಅವ್ರು ನನ್ಗೆ. ಸರ್ ನಾನು ಹೇಳ್ಕೊಬಾರ್ದು ಮಾತು, ಆದ್ರೂ ಹೇಳ್ತಾ ಇದ್ದೀನಿ. ನಾನು ಬಾತ್ರೂಮ್ ಸ್ವಲ್ಪ ನನ್ ಕೈಯಲ್ಲಿ ದೇಕ್ಕೊಂಡೋಗಿದ್ದೀನಿ ಸರ್. 1 ತಿಂಗಳು ನರಕ ಅಂದ್ರೆ ನನ್ನ ಲೈಫಲ್ಲಿ ನಾನು ಹುಟ್ಟದಾಗಿಂದ ನೋಡಿಲ್ಲ ಸರ್. ಫಸ್ಟ್ ಟೈಮ್ ನಾನು ಅದನ್ನು ನರಕ ನೋಡಿದ್ದೆ. ಅಷ್ಟು ನರಕ ನೋಡ್ಬಿಟ್ಟಿದ್ದೀನಿ ಸರ್. ಆ ಟೈಮ್ ಯಾರು ಇಲ್ಲ ಜೊತೆಗೆ, ಅಡುಗೆ ಮಾಡಕ್ ಯಾರು ಇಲ್ಲ. ಹೊಟ್ಟೆ ಸಿಗ್ತೈತೆ ಅಂದ್ರು ಅಕ್ಕಪಕ್ಕ ಜನ ಇಲ್ಲ ಸರ್. ಅವ್ರಿಗೆ ಫೋನ್ ಮಾಡ್ತಾ ಇದಾರ. ಫೋನ್ ಮಾತಾಡೋ ಸುತ್ತ ನನಗ್ ಶಕ್ತಿನೇ ಇಲ್ಲ ಸರ್. ಹೋಗಿ ಸಂಜೆ ಬಂದಿನಾದ್ರೂ ನೀನ್ ಊಟ ತಿಂದಿದೀಯ ತರೋರು ಹೋಟ್ಲಿಂದ, ಅಲ್ಲಿರೋರು ಹೋಗ್ ಮಲ್ಗೋರು, ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದ ಅನ್ನೋರು. ಸರಿ ಬಿಡು ಅಂತ ನಾನು ಅದನ್ನು ತಡ್ಕೊಂಡೆ ಸರ್. ಅದನ್ನು ತಡ್ಕೊಂಡು ಸುಮ್ಮನೆ ಇದ್ದೆ. ಇವ್ರು ನನ್ಗೆ ಅವಾಗ ಫೋನ್ ಮಾಡೋರು ಸರ್. ಫೋನ್ ಮಾಡಿ ಕೇಳೋರು, ಎಲ್ಲಿದ್ಯಾ, ಹೆಂಗಿದ್ಯಾ, ಚೆನ್ನಾಗಿದ್ಯಾ, ಏನ್ ಮಾಡ್ತಾ ಇದೀಯ ಅಂತ ಕೇಳೋರು ಸರ್. ಕರೋನಾ ಬಂತಲ್ಲ ಸರ್, ಫಸ್ಟ್ ಕರೋನಾ. ಆ ಟೈಮಲ್ಲಿ ಇವ್ರ ಏನ್ ಮಾಡಿದ್ರು, ಅವಾಗ ಇವ್ರ ಕ್ಯಾಂಟೀನ್ ಎಲ್ಲ ಮುಚ್ಚಾಕ್ಬಿಟ್ರು. ಮನೆಗೆ ಇರ್ಬೇಕಾಯ್ತು ಸರ್ ಇವ್ರಿಗೆ. 1 3 ತಿಂಗಳು ಮನೆಗೆ ಇದ್ರು ಸರ್ ಇವ್ರು. ಹಲೋ,
ಹೇಳುವ. 3 ತಿಂಗಳು ಮನೆಗೆ ಇರ್ಬೇಕಾಯ್ತು ಸರ್. 3 ತಿಂಗಳು ಮನೆಗೆ ಇದ್ರು ಇವ್ರು. ಆ ಟೈಮಲ್ಲಿ ಇವ್ರಿಗೆ ಕಷ್ಟ ಅಂದ್ರೆ ಏನು ಅನ್ನೋದು ಇವ್ರಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು ಸರ್ ಇವ್ರಿಗೆ. ಆ ಟೈಮಲ್ಲಿ ನಮ್ಗೆ ತಿನ್ನಕ್ ಏನು ಇರ್ಲಿಲ್ಲ ಸರ್. ಅವಾಗ ಊರಿಗೆಲ್ಲ ಬಸ್ಗಳೆಲ್ಲ ಬಂದ್ ಮಾಡ್ಬಿಟ್ಟಿದ್ರಲ್ಲ ಸರ್. ಅವಾಗ ನಾನ್ ಇರೋದು ಕಾಡಂತ ಕಾಡ್ ಕರ್ಕೊಬಂದ್ ಹಾಕಿದಾರೆ ನನ್ನ. ಕಾಡಲ್ಲಿ ಯಾರು ಜನನೂ ಇರ್ಲಿಲ್ಲ ಸರ್ ನಾವ್ ಇರೋ ಹತ್ರ. ಇವಾಗ ಸದ್ಯಕ್ಕೆ ಇವಾಗ ಕರೋನಾ ಆದ್ಮೇಲೆ ಇವಾಗೆಲ್ಲ ಜನ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಜನನೂ ಇರ್ಲಿಲ್ಲ. ಆ ಟೈಮಲ್ಲಿ ಇವ್ರಿಗೊಂದ್ ಸ್ವಲ್ಪ ಬುದ್ಧಿವಂತ ಅಂದ್ರೆ ಊಟಕ್ಕೂ ಇರ್ಲಿಲ್ಲ. ತುಂಬಾ ಕಷ್ಟಪಟ್ಟಿದ್ವಿ ಆ ಟೈಮಲ್ಲಿ. ಅವಾಗ ಒಂದ್ ಸ್ವಲ್ಪ ಬುದ್ಧಿ ಬಂತು. ಸರಿ ಅಂದ್ಬಿಟ್ಟು ಸರಿ ಬುದ್ಧಿ ಕಲ್ತಿದಾರಲ್ಲ ಬಿಡು ಅಂತೇಳಿ ಚೆನ್ನಾಗಿ ಇದ್ವಿ ಸರ್. ಆಮೇಲೆ ಏನಾಯ್ತು, ನಾವಿಬ್ರು ಚೆನ್ನಾಗೇ ಇದ್ವಿ ಸರ್. ಆ ಟೈಮಲ್ಲಿ ಅವ್ರು ಒಂದ್ ಸ್ವಲ್ಪ ಬುದ್ಧಿ ಕಲ್ತಿದ್ರು. ಬಿಡು ಪಾಪ ಇವ್ಳು ಇಷ್ಟೆಲ್ಲ ಇದ್ ಮಾಡ್ತಾಳೆ, ನಾನ್ ಇವ್ಳಿಗೆ ನೋವು ಕೊಡ್ಬಾರ್ದಪ್ಪ, ಚೆನ್ನಾಗ್ ನೋಡ್ಕೋಬೇಕಂತ ಅವ್ರ ಮನ್ಸಿಗೆ ಬಂದಿತ್ತು ಸರ್. ಬರೋ ಟೈಮ್ನಾಗೆ ಕರೆಕ್ಟ್ ಆಗಿ ನಾನೇನ್ ಮಾಡ್ದೆ, ನಮ್ಮ ಯಜಮಾನ್ ಇದಾರಲ್ಲ, ನಮ್ಮ ಯಜಮಾನ್ ಅವ್ರ ತಮ್ಮ ಇಲ್ಲಿ ಕೆಲ್ಸಕ್ಕಂತ ಬಂದಿದ್ರು ಸರ್. ಊರಿಂದ ಇಲ್ಲಿಗೆ ಬಂದಿದ್ರೆ ಅವ್ರ ಯಜಮಾನ್ರು ಅವ್ರ ತಮ್ಮ ಹೆಂಡತಿ ಇಬ್ರು ಇಲ್ಲೇ ಮನೆ ಮಾಡ್ಕೊಂಡಿದ್ರು. ಒಂದಿನ ನಮ್ ಮನೆಗ್ ಬಂದ್ರು ಸರ್. ನಾನ್ ಇಲ್ಲಾರ್ದು ಏನ್ ಮಾಡ್ದೆ ಅಂದ್ರೆ ನಮ್ ಮನೆಯವ್ರನ್ನೇ ಕಳಿಸ್ದೆ ಸರ್. ನಾನು ಹೋಗು ಕರ್ಕೊಂಡ್ ಬಾ ನಿನ್ ತಮ್ಮನ ಹೆಂಡತಿನ ಅಂತ. ಇವ್ರ ಮೇಲೆ ನಂಬಿಕೆ ಇತ್ತಲ್ಲ ಸರ್. 3 ತಿಂಗಳು ನನ್ ಜೊತೆನೆ ಇದ್ದು ಚೆನ್ನಾಗಿದ್ರು ಸರ್. ಅವಾಗ ಕರೋನಾ ಟೈಮಲ್ಲಿ ಚೆನ್ನಾಗಿದ್ರು. ಅದಾದ್ಮೇಲೆ ನನ್ನ ಹತ್ರ ಚೆನ್ನಾಗೇ ಇದ್ರು ಸರ್. ನನ್ಗೆ ಹೇಳೋರು ಸರ್, ಅವ್ರು ಚೆನ್ನಾಗ್ ನೋಡ್ಕೊಂತೀನಿ ಬಿಡು, ಆಯ್ತು ಕುಡಿತಾ ಇರ್ಲಿಲ್ಲ, ಚೆನ್ನಾಗ್ ನೋಡ್ಕೊಂತೀನಿ ಅಂತ ಹೇಳಿದ್ರು. ಸರಿ ಬಿಡ ನಂಬಿಕೆಯಿಂದ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ದೆ ಸರ್. ನನಗ್ ಗೊತ್ತಿರ್ಲಿಲ್ಲ ಹಿಂಗೆಲ್ಲ ಅಂತ. ಬಂದ್ರು, ಚೆನ್ನಾಗೇ ಇದ್ರು, ಅವರು ತಿಂದ್ರು ಹೋದ್ರು. ಯಾರು ಇವ್ರ ತಮ್ಮನ ಹೆಂಡತಿ ಇವ್ರ ಮಧ್ಯ ಫಸ್ಟ್ ಇಂದಾನು ಏನಿತ್ತು ನನಗ್ ಗೊತ್ತಿಲ್ಲ ಸರ್. ಅದು ಅಂದ್ರೆ ನನ್ನ ಹತ್ರ ಮಾತಾಡ್ಬೇಕಾಗಿದ್ರೆ ಆ ಹುಡ್ಗಿ ಕೇಳ್ತಾ ಇರ್ಲಂತೆ, ನೀನೇನ ಕಾಯಂ ಜೊತೆ ಮಾತಾಡ್ತಾ ಇದೀಯಾ ಅಂತ ಹೇಳಿ. ಆಮೇಲೆ ಇವ್ರೇನ್ ಮಾಡೋರಂದ್ರೆ ಇವ್ರು ನಮ್ ಮನೆಯವರು ಪೇಂಟ್ ಕೆಲ್ಸಕ್ ಹೋಗ್ತಾರೆ ಸರ್. ಕೆಲ್ಸ ಮಾಡ್ಬೇಕಾದ್ರೆ ಈಗ ಕ್ಯಾಂಟೀನ್ ಮುಚ್ಚಾಕದ್ಮೇಲೆ ಏನ್ ಕೆಲ್ಸ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಸರ್. ಡ್ರೈವಿಂಗ್ ಕೆಲ್ಸಕ್ ಹೋದ್ರಿ ಇವ್ರು. ಡ್ರೈವಿಂಗ್ ಕೆಲ್ಸ ತುಂಬಾ ಕಷ್ಟ, ಮತ್ತೆ ಇವಳು ಒಬ್ಳೆ ಇರ್ಬೇಕಂತ ಹೇಳಿ ಬಿಟ್ಬಿಟ್ರು ಸರ್ ಅದನ್ನು. ಆ ಟೈಮ್ ನಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆ ಅವ್ರ ಫ್ರೆಂಡ್ ಇದಾರೆ ಸರ್. ಇನ್ನೊಬ್ಬ ಹುಡುಗ ಇದ್ದಾನೆ. ಇವ್ರ ಜೊತೆ ಇವ್ರಿಬ್ರು ಕೆಲ್ಸಕ್ ಹೋಗೋರು. ಅವಾಗ ಆ ಹುಡ್ಗಿ ಈ ಅಪ್ಪನಿಗೆ ಫೋನ್ ಮಾಡೋನಂತೆ ಸರ್. ಯಾರು ಇವ್ರ ತಮ್ಮ ಹೆಂಡತಿ ಫೋನ್ ಮಾಡಿ ಮಾತಾಡೋರಂತೆ. ಅದನ್ನ ನನಗ್ ಗೊತ್ತಿಲ್ಲ ಸರ್. ಇವ್ರೇನ್ ಮನೆಗೆ ಸಣ್ಣ ಪುಟ್ಟ ಜಗಳ ಆಗ್ತಾ ಇತ್ತು ಸರ್ ನಮ್ಗೆ. ಆದ್ರೂನು ಸಣ್ಣ ಪುಟ್ಟ ಜಗಳ ಆಡ್ತಾ ಇವ್ರು ಅದನ್ನೇ ದೊಡ್ಡದಾಗ್ ಮಾಡೋರು ಸರ್ ನಮ್ ಯಜಮಾನ್ರು. ಏನಕ್ ಜಗಳ, ಏನಕ್ ನನಗ್ ಗೊತ್ತೇ ಇರ್ಲಿಲ್ಲ ಸರ್. ಬಿಡು ಹೋಗ್ಲಿ, ಬದ್ಲಾಗಿದ್ದಾರೆ, ನಾನು ಬದ್ಲಾಗ್ಬೇಕು, ಚೆನ್ನಾಗಿರ್ಬೇಕಂತ ಹೇಳಿ ಚೆನ್ನಾಗೇ ಇದ್ವಿ ಸರ್. ನಾನು ಅಸಲು ಚೆನ್ನಾಗಿದ್ದಾಗ ಅದೇ ಟೈಮ್ಗೆ ಈ ಮ್ಯಾಟ್ರ್ ಬಂತು. ಸರಿ ಅಂದ್ಬಿಟ್ಟು ಆ ಹುಡ್ಗಿ ಹೆಸರು ನಮ್ ಮನೆಗ್ ಬಂದೇ ಇರ್ಲಿಲ್ಲ ಸರ್. ಆ ಹುಡ್ಗಿ ಈ ತರ ಯಪ್ಪನಿಗೆ ಫೋನ್ ಮಾಡ್ತಾಳೆ, ಮಾತಾಡ್ತಾನೆ ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ. ನನಗ್ 1 ವರ್ಷದವರೆಗೂ ಗೊತ್ತಿರ್ಲಿಲ್ಲ ಸರ್. ಅಂದ್ರೆ ಮದ್ವೆಗಿನ ಮುಂಚೆ ಇವ್ರಿಬ್ರ ಜೊತೆ ರಿಲೇಷನ್ಸ್ ಇತ್ತಂತೆ, ನನಗ್ ಗೊತ್ತಿರ್ಲಿಲ್ಲ. ಅದನ್ನು ಮುಚ್ಚಿಟ್ಟಿದ್ದಾರೆ ಇವ್ರು. ಅವ್ರ ತಮ್ಮನ ಜೊತೆ ರಿಲೇಷನ್ಸ್ ಇದ್ದಿದ್ ನನಗ್ ಮುಚ್ಚಿಟ್ಟಿದ್ದಾರೆ. ಅದು ಒಂದ್ ಮುಚ್ಚಿಟ್ಟಿದ್ದಾರೆ. ಮತ್ತೆ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡೋರ್ ಜೊತೆನೂ ರಿಲೇಷನ್ಸ್ ಇತ್ತಂತೆ, ಅದನ್ನು ಒಂದ್ ಮುಚ್ಚಿಟ್ಟಿದ್ದಾರೆ. ಅದನ್ ಕೇಳ್ದಂಗ ಅದನ್ನ ಮನ್ಸನಾಗ ಇಟ್ಕೊಂಡ್ ಏನೋ ಗೊತ್ತಿಲ್ಲ ಸರ್. ಯಾವಾಗ ಜಗಳ ಮಾಡೋರು ಸರ್ ನನ್ನ ಹತ್ರ. ಯಾವಾಗೂ ನಾ ಇನ್ನ ಕೇಳಕ್ಕಿನ್ನ ಮುಂಚೆ ಫಸ್ಟ್ ಅವ್ರೇ ಹಾಗೆ ತೆಗೆದ್ಬಿಡೋರು ಸರ್. ರಿಲೇಷನ್ಸ್ ಇತ್ತಂತೆ 1 ವರ್ಷದವರೆಗೂ ಇವ್ರು ಇಬ್ರು ಮಾತಾಡೋರು. ಸರಿ ಬಿಡು ಅಂತ ಹೇಳ್ಬಿಟ್ಟು ನನಗ್ ಗೊತ್ತಿರ್ಲಿಲ್ಲ. ನಾವ್ ಚೆನ್ನಾಗೇ ಇದ್ವಿ ಸರ್. ಆಮೇಲೆ ಏನಾಯ್ತು ಅಂದ್ರೆ ಇವ್ರ ಫ್ರೆಂಡ್ ಇವ್ರ ಕೆಲ್ಸ ಮಾಡ್ತಾರಲ್ಲ ಸರ್, ಇವ್ರ ಜೊತೆ ಫ್ರೆಂಡ್ ಇರ್ತಾರಲ್ಲ, ಆ ಫ್ರೆಂಡ್ ಬಿಟ್ಕೊಡ್ತಾ ಇರ್ಲಿಲ್ಲ ನಮ್ ಮನೆಯವ್ರು. ನನ್ಗೆ ಯಾಕೆ ಬಿಟ್ಕೊಡ್ತಾ ಇಲ್ಲ ಇವ್ರನ್ನ, ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂದ್ರೆ ಸರ್, ಇವಾಗ ನಮಗ್ ದುಡ್ಡು ಜಾಸ್ತಿ ಆಗಿದ್ರೆ ನಾವು ಬೇರೆಯವ್ರಿಗೆ ಕೊಡ್ತೀವಲ್ಲ ಸರ್. ಇವ್ರೇ ಕಷ್ಟಪಟ್ಟು ತಿಂತಾ ಇದಾರೆ ಅಂದ್ಮೇಲೆ ಸರ್ ಹೆಂಗ್ ಸರ್ ಬೇರೆಯವ್ರಿಗೆ ಕೊಡಕ್ಕಾಗುತ್ತೆ? ಒಂದು ನೀರ್ ತರಕ್ ಹೋಗ್ಬೇಕಂದ್ರೆ ಅವ್ರು ದೂರ ಇರೋದು, ನಮ್ ಯಜಮಾನ್ ಕರ್ಕೊಂಡ್ ಹೋಗೋದು. ಅವ್ರನ್ನೆಲ್ಲನ ಕರ್ಕೊಂಡ್ ಹೋಗ್ಬೇಕಂದ್ರೆ ನಮ್ ಯಜಮಾನ್ ಕರ್ಕೊಂಡ್, ಪೆಟ್ರೋಲ್ ಏನು ಇವ್ರಿಗೆ ಸುಮ್ನೆ ಬರ್ತೈತೆ ಸರ್. ಅಂದ್ರೆ ನನಗೆ
ಅಲ್ಲಿ ನಾನ್ ಕೇಳಿದಾಗ ಅಲ್ಲಿ ಇವ್ರಿಗೆ ಅವನೇ ಮುಖ್ಯ ಆಗಿದ್ದ, ನಾನ್ ಮುಖ್ಯ ಆಗಿರ್ಲಿಲ್ಲ ಆ ಟೈಮಲ್ಲಿ. ಇಲ್ಲ ನನಗೆ ಅವನೇ ಮುಖ್ಯ ಅನ್ನೋ ತರ ನಾನ್ ಕೆಲಸ ಮಾಡ್ತೀನಿ ಜೊತೆಗೆ, ನನ್ಗೆ ಅವನೇ ಮುಖ್ಯ ಅಂದ್ರೆ ಇಲ್ಲಿ ಲಿಂಕ್ ಏನಾಯ್ತು ಸರ್, ಅವ್ರ ತಮ್ಮನ ಹೆಂಡತಿ ಅವ್ನ ಫೋನ್ಗೆ ಫೋನ್ ಮಾಡ್ತಾ ಇತ್ತು. ಇವ್ರ ಫೋನ್ ಮಾಡಿದ್ರೆ ನಾನ್ ಕೇಳ್ತೀನಲ್ಲ ಸರ್. ಇದು ನನಗ್ ಗೊತ್ತಿರ್ಲಿಲ್ಲ. ನಾವ್ ಒಂದಿನ ಜಗಳ ಮಾಡ್ಕೊಂಡ್ವಿ, ಇವ್ರ ಮನೆ ಬಿಟ್ಟು ಹೊರಟೋದ್ರು. ಮನೆ ಬಿಟ್ಟು ಹೋದ್ಮೇಲೆ ಆ ಹುಡುಗನ್ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಹಿಂಗೆ ಮಮ್ಮ ಬಾ ಮನೆಗೆ, ಜಗಳ ಮಾಡ್ಕೊಂಡ್ರೆ ಏನಾಯ್ತು ಬಾ ಮನೆಗೆ ಅಂತ ಕರೆದಿದ್ದಾರೆ. ಇವ್ರು ಕುಡ್ದಿರೋ ಮತ್ತಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದಾರೆ. ಏನ್ ಮಾತಾಡಿದಾರೆ ನನಗಂತೂ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ದಿತ್ತು. ಹೆಂಗ ಏನ್ ಮಾತಾಡಕ್ ಹೋಗ್ಬಾರ್ದು ಗೊತ್ತಿಲ್ಲ. ಅದೇ ಏನೋ ಹೋಗಿ ಬಾರೆ ಹಂಗೆ ಹಿಂಗೆ ಅಂತ ಏನೋ ಮಾತಾಡಿದಾರಂತೆ. ಸರಿ ಅಂದ್ಬಿಟ್ಟು ಅವ್ರೇನ್ ಮಾಡಿದಾರೆ, ಅವತ್ತು ಹೋಗಿದಾರ ಅವ್ರ ಮನೆಗೆ. ಹೋಗಿ ಅಲ್ಲೇ ಇದಾರ ನಮ್ ಮನೆಯವ್ರು. ಹೋಗಿ ಅಲ್ಲೇ ಇದ್ದು ಮಾರನೇ ದಿನ ಅಲ್ಲೇ ಇದ್ರೂನು ಆ ಹುಡುಗ ಸತ ನನ್ಗೆ ಹೇಳಿಲ್ಲ. ಆ ಹುಡುಗ ಸತ ನಾನು ಅವ್ರ ತಮ್ಮನ ಸತ ಫೋನ್ ಮಾಡಿದ್ದೀನಿ. ಏನಪ್ಪಾ ಹಿಂಗೆ ನಿಮ್ ಅಣ್ಣ ಬಂದಿದಾನ, ಬಂದಿದ್ರೆ ಕಲ್ಸ್ಕೊಡಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲ ಅತ್ಕಮ್ಮ ಬಂದಿಲ್ಲ, ಬಂದಿದ್ರೆ ಕಲ್ಸ್ಕೊಡ್ತಾ ಇದ್ದೆ, ಬಂದಿಲ್ಲ ಅಂತ ಸುಳ್ಳು ಹೇಳಿದ್ರ ಸರ್. ನಾನು ಸರ್ ಜಗಳ ಆದ್ರೆ ನನಗೆ ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಯಾಕಂದ್ರೆ ಫಸ್ಟ್ ಗೆ ಇವ್ರ ಅಪ್ಪ ಇವ್ರ ಅಮ್ಮನ್ಗೆ ಗೊತ್ತಿತ್ತು ಸರ್, ನಾವಿಬ್ರು ಮದ್ವೆ ಆಗಿರೋದು. ಹಾಗಾಗಿ ನಾನು ತಂದೆ ತಾಯಿನೇ ಕರೆಸ್ತಾ ಇದ್ದೆ ಸರ್. ನನ್ ಜಗಳ ಆದಾಗೆಲ್ಲ ಅವ್ರ ಅಪ್ಪ ಅವ್ರ ಅಮ್ಮನೇ ಕರೆಸ್ಬಿಟ್ಟು ಏನಕ್ ಜಗಳ ಆಡ್ತಾ ಇದಾರಂತ ಕೇಳಮ್ಮ, ನಂದೇನ್ ತಪ್ಪೈತೆ, ನಂದೇನನ್ ತಪ್ಪಿದ್ರೆ ನಾನ್ ನೋಡಿರಿ, ನಾನ್ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾನೆ, ನಾನ್ ಏನ್ ತಪ್ಪು ಮಾಡಿದ್ದೀನಿ, ನಾನು ಒಂದು ಮೋಸ ಮಾಡಿ ಬಂದಿದ್ದೆ, ನನ್ಗೆ ಇದು ಇಲ್ಲಿ ಕಾಡ್ತೈತೆ ಅಂದ್ರೆ ಅವ್ರನ್ನ ಅದನ್ನು ಕೇಳಿದೀನಿ ಸರ್. ಅವ್ರು ನಿಜವಾಗ್ಲೂ ಬೇರೆಂತ ಮನುಷ್ಯರು ಸರ್. ಅವ್ರಿಬ್ರು ಅನ್ಬಾರ್ದು. ಅವ್ರು ನನ್ನ ಬೇರೆಯವ್ರಂತ ನೋಡಿ ಅವ್ರು ಬೈಯೋರು ಸರ್ ಅವ್ರ ಮಗನ ಚೆನ್ನಾಗಿ. ಅಪ್ಪ ಕಂಡವ್ರ ಹೆಣ್ಮಕ್ಳು ನಂಗೆ ಅಲ್ಸ್ಬಾರ್ದಪ್ಪ, ಅವರು ನಮ್ಮ ಮಕ್ಳು ಇದ್ದಂಗೆ, ಏನಕ್ಕಪ್ಪ ಆತರ ಮಾಡ್ತೀಯ, ಆ ಹುಡ್ಗಿನ ಕರ್ಕೊ ಬಂದಿದೀಯ, ಚೆನ್ನಾಗಿ ಇಟ್ಕೋಬೇಕಾ ಬೇಡಪ್ಪ ನೀನು ಅಂತ ಹೇಳಿ ಅನ್ನ ಇವ್ರಿಗೆ ಅವ್ರ ಅಮ್ಮ ಅವ್ರ ಅಪ್ಪನ ಮುಂದೆ ಮಾನ ಮರ್ಯಾದೆ ಹೋಗ್ತಾ ಇತ್ತು ಅಂತ ಸರ್. ಇನ್ನ 5 ನಿಮಿಷದೊಳಗೆ ಹೇಳುತ್ತಾಯಿ. ಅವ್ರ ಅಮ್ಮ ಅವ್ರ ಅಪ್ಪನ ಮುಂದೆ ಮರ್ಯಾದೆ ಹೋಗ್ತಾ ಇತ್ತಂತೆ. ನಮ್ಮಪ್ಪ ನಮ್ಮಮ್ಮನ ಮುಂದೆ ನನ್ಗೆ ಕರೆಸ್ಬಿಟ್ಟು ನೀನು ಮರ್ಯಾದೆ ತೆಗಿತಾ ಇದೀಯ ನನಗೆ ಅಂತ ಹೇಳ್ಬಿಟ್ಟು ಇವ್ರು ನನ್ನ ಹತ್ರ ಜಗಳ ಮಾಡೋರು ಸರ್ ಯಾವಾಗ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಇವ್ರು ನಮ್ ಯಜಮಾನ್ರು ಅವ್ರ ಫ್ರೆಂಡ್ ಫೋನ್ ಮಾಡಿದ್ರಲ್ಲ ಸರ್, ಅವ್ರ ತಮ್ಮನ ಹೆಂಡತಿ, ಅವ್ನ್ ಏನ್ ಮಾಡ್ದ, ಒಂದಿನ ಅವನು ಊರ್ಗ್ ಹೋಗಿದ್ದ. ನಾವಿಬ್ರು ಚೆನ್ನಾಗಿದ್ವಿ ಸರ್. ಆ ಟೈಮ್ ನಲ್ಲಿ ಅವ್ನ್ ಏನ್ ಮಾಡಿದ್ದ, ನಮ್ ಯಜಮಾನ್ರ ಬರ್ತ್ಡೇ ಇತ್ತು ಸರ್ ಅವತ್ತು. ಯಾರ ಮನೆಗೆ ನೆಂಟ್ರು ಅವ್ರು ಫ್ರೆಂಡ್ಸ್ ಬಂದಿದ್ರು 4 ಜನ. ಆ ಟೈಮಲ್ಲಿ ಕರೆಕ್ಟ್ ಆಗಿ ಅವನು ವಿಡಿಯೋ ಕಳಿಸ್ತಾ, ಅವ್ರ ಫೋಟೋ ಕಳಿಸ್ಬಿಟ್ಟು ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಆಗ್ತದೆ ಸರ್, ನಿನ್ ಹೆಂಡತಿಗೆ ಹೇಳ್ಬಿಡ್ತೀನಿ ಈ ವಿಚಾರ ಎಲ್ಲ, ನನ್ಗೆ 10,000 ಕೊಡ್ಲಿಲ್ಲ ಅಂದ್ರೆ ಅಂತ. ಆ ಟೈಮ್ ಅಲ್ಲಿ ನಮ್ ಯಜಮಾನ್ರು ನಡುಗ್ತಾ ಇದ್ರು. ನನಗೆ ಗೊತ್ತಾಗ್ಬಿಡ್ತಿಲ್ಲ ಏನೋ ತಪ್ಪು ನಡೆದಿದೆ ಅಂತೇಳಿ. ನಾನ್ ದಬ್ಬಾಯಿಸ್ಬಿಟ್ಟು ಕೇಳ್ದೆ ಸರ್ ಏನ್ ನಡೆದಿದೆ, ಏನು ಎತ್ತ ಏನು ಹೇಳು ಅಂದಿದ್ದಕ್ಕೆ ಅವಾಗ ಹೇಳ್ಬಿಟ್ರು ಸರ್ ಅವ್ರು. ನನ್ಗೆ ಮುಚ್ಚಿಕ್ಲಿಲ್ಲ. ಇಲ್ಲ ಈ ತರ ಆಗಿತ್ತು, ಅವ್ರಿಗೆ ಫೋನ್ ಮಾಡಿತ್ತು, ಮಾತಾಡ್ದೆ, ನಾನ್ ಮಾತಾಡಿದ್ದೇನು ತಪ್ಪಾಗಿ ಮಾತಾಡಿರ್ಲಿಲ್ಲ, ಹೋಗೇ ಬಾರೆ ಅಂತಾನೆ ಮಾತಾಡಿದ್ದು ಅಂತೇಳಿ ಜಗಳ ಸರಿ ಅಂತ ಹೇಳಿ. ಅದಕ್ಕೆ ಅವ್ನು 10,000 ಹೆಂಗ್ ಕೇಳ್ತಾನೆ ನಿನ್ಗೆ ಅಂತ ಅಷ್ಟು ಮಾತಾಡಿದಕ್ಕೆ ಅಂದ್ರೆ. ಆಮೇಲೆ ಫಸ್ಟ್ ಎಲ್ಲ ನಡೆದಿರೋದೆಲ್ಲ ನಿಜ ಒಪ್ಕೊಂಡ್ರು ಸರ್ ನನ್ನ ಹತ್ರ ಅವ್ರು. ನಿಜ ಒಪ್ಕೊಂಡು ಆಮೇಲೆ ಅದೇ ಟೈಮ್ಗೆ ನನ್ ಮಗಳು ನಮ್ ಮನೆಗ್ ಬಂದ್ಲು ಸರ್ ಅವತ್ತು. ಇಲ್ಲಿಗೆ ನಾನಿರೋ ಹತ್ರಕ್ಕೆ ಬಂದ್ಲು ನೋಡ್ಬೇಕಂತ ಹೇಳಿ. ಆ ಹುಡ್ಗಿ ಹತ್ಕೊಂಡು ನಮ್ ಯಜಮಾನ್ ಇವ್ರ ಹತ್ರ ಹೇಳಿದ್ರು ಸರ್, ಹಿಂಗೆಲ್ಲಾ ಮಾಡ್ಕೋಬೇಡ್ರಿ, ಚೆನ್ನಾಗಿದ್ವಿ ನಾವ್, ನೀನ್ ಚೆನ್ನಾಗಿದ್ದಿ ಅಂತ ನಾವು ಚೆನ್ನಾಗಿದ್ದೀವಲ್ಲಿ, ನೀವ್ ಯಾಕೆ ಹಿಂಗ್ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಹತ್ಕೊಂಡು ಇವ್ರ ಹತ್ರ ಮಾತ್ ತಗೋಬಿಟ್ರು ಸರ್. ಇನ್ಮೇಲೆ ಈ ತರ ಜಗಳ ಮಾಡ್ಕೋಬೇಡ್ರಿ ಅಂತ. ಇವ್ರು ಅದು ಆ ಮಗು ಅಳೋದ್ ನೋಡ್ಬಿಟ್ಟು ಇವ್ರು ಸ್ವಲ್ಪ ಕರಗ್ಬಿಟ್ಟು ಇವ್ರು ಹೇಳಿದ್ರು ಸರ್, ಆಯ್ತು ಇನ್ಮೇಲೆ ನಾನ್ ಆತರ ತಪ್ಪು ಮಾಡಲ್ಲ, ಸರಿ ನಾನು ಇರೋವೆಲ್ಲ ನಿಮ್ಗೆ ಹೇಳ್ತೀನಿ, ಇನ್ಮೇಲೆ ನಾನು ಇಷ್ಟ ಅಂದ್ರೆ ನಾನು ಇಂತ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಅವಾಗ ಬಾಯಿ ಬಿಟ್ಟು ಎಲ್ಲ ಹೇಳಿದ್ರು ಸರ್ ನನಗೆ. ಸರಿ ಅಂದ್ಬಿಟ್ಟು ಅವಾಗ ಸದ್ಯ ಎಲ್ಲ ಮುಗೀತಲ್ಲಪ್ಪ, ಚೆನ್ನಾಗಿದ್ದೀವಿ ಅನ್ಕೊಂಡು 1-3 ತಿಂಗಳು ಚೆನ್ನಾಗಿದ್ವಿ ಸರ್ ನಾವು. ಚೆನ್ನಾಗಿರೋ ಟೈಮ್ನಾಗೆ ಇವ್ರು ಫಸ್ಟ್ ಅವ್ರು ಇದ್ರಲ್ಲ ಸರ್, ಅವ್ರಿಗೆ ತುಂಬಾ ಸೀರಿಯಸ್ ಆಗ್ಬಿಡ್ತು ಸರ್. ತುಂಬಾ ಸೀರಿಯಸ್ ಆಗ್ತು. ನನ್ಗೆ ಒಂದ್ಸಲ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನಾನ್ ಸತ್ ಮೇಲೆ ನಿನ್ಗೆ ನನ್ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ನೀನು ಅಂತ ಇದ್ರು ಸರ್. ಅಂದೆ ಹಂಗೆಲ್ಲ ಯಾಕಂತೀಯ, ನಾನ್ ಬರ್ತೀನಿ ಸುಮ್ನೆ ಇರು ನೋಡ್ಕೊಂತ. ನಾನು ಹೋಗಿದ್ದೆ ಸರ್. ಹೋಗಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದೆ ಸರ್ ಅವ್ರನ್ನ.
ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನೈಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂತೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡಾದ್ಮೇಲೆ ಅವ್ರ ಅಕ್ಕನ ಮಗ ಅಡ್ಮಿಟ್ ಮಾಡಿದ್ದ. ಅವ್ನ್ ದುಡ್ಡು ಕಟ್ಲಿಲ್ಲ ಅಂತ ಅವ್ರನ್ನ ನೋಡಿಲ್ಲ ಏನೋ ನನಗ್ ಗೊತ್ತಿಲ್ಲ ಸರ್. ನಾನ್ ಹೋಗಿ ಕಟ್ಟೋವರೆಗೂ ದುಡ್ಡು ಅವ್ರು ಯಾರು ಕೊಟ್ಟಿರ್ಲಿಲ್ಲ ಸರ್ ದುಡ್ಡು. ಆಮೇಲೆ ಇವ್ರು ಇದ್ರಲ್ಲ ಹಿಂಗೆ ನಾನು ಇವ್ರು ಹೇಳ್ದೆ ಸರ್ ಹಿಂಗೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಸರಿ ನೀನ್ ಹೋಗು, ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ಅವ್ರು 20,000 ಕೊಟ್ಬಿಟ್ಟು ನನ್ ಕೈಗೆ ಸರಿ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ನನ್ನ ಕಳ್ಸಿದ್ರು ಸರ್. ಅವ್ರು ಕಳ್ಸಿದ್ರು. ನಾನು ಹಾಸ್ಪಿಟ್ಲ್ ಹತ್ರ ಹೋಗೋ ಅಷ್ಟಕ್ಕೇನೆ ಅಡ್ಮಿಟ್ ಮಾಡಿದ್ರು. ಅಲ್ಲ ಬೈತಾ ಇದ್ರು ಸರ್, ನೀವೇನಮ್ಮ ಅಡ್ಮಿಟ್ ಮಾಡಿದಿರಾ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಕಟ್ಟಿದೆ ಸರ್. ಕಟ್ಟಿದ್ಮೇಲೆ ಒಂದ್ಸಲ ನಾನ್ ಮಾತಾಡ್ಬೇಕಂತಂದ್ರೆ ಅವ್ರು ಕಳ್ಸಿಲ್ಲ ಸರ್ ಒಳಕ್ಕೆ. ಅಷ್ಟೊತ್ತಿಗೆ ಪ್ರಾಣ ಹೋಗಿತ್ತು ಏನೋ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನಾನು ತುಂಬಾ ಬೇಡ್ಕೊಂಡೆ ಅವ್ರನ್ನ ಕಳ್ಸ್ರಿ ಸರ್, ಒಂದೊಂದ್ಸಲ ಮಾತಾಡ್ಬೇಕು ಅಂತೇಳಿ ಕಳ್ಸ್ಲಿಲ್ಲ ಸರ್. ನಾನು ಕಳ್ಸ್ಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ವಯಸ್ಸು ನನ್ ಮಗಳಿದ್ನು ಸರ್. ನನ್ ಮಗಳ್ ಕರ್ಕೊಂಡು ನಾನ್ ಏನ್ ಮಾಡ್ದೆ, ನಮ್ ಚಿಕ್ಕಮ್ಮನ ಮನೆಗೆ ಬಂದೆ ಸರ್. ಬೆಳಗ್ಗೆ ಹೋಗೋಣ ಅವ್ನು ಹೇಳ್ದ, ಅಕ್ಕ ನಿನ್ ಮನೆಗೆ ಹೋಗಕ್ಕ, ನಾನ್ ಬೆಳಗ್ಗೆ ಬನ್ನಿ ಮಾಮನ್ ಮೀಟ್ ಮಾಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ ಬೆಳಗ್ಗೆ ಹೋಗೋಣ ಅಂತ ನನ್ ಮಗಳನ್ ಕರ್ಕೊಂಡು ಅಲ್ಲಿಗೆ ಹೋದೆ ಸರ್. ನಮ್ ಚಿಕ್ಕಮ್ಮನ ಮನೆಗೆ ಸರಿ ಅಂದ್ಬಿಟ್ಟು ಅಲ್ಲಿ ಹೋದೆ. ಮತ್ತೆ ಮಾರನೇ ಫೋನ್ ಮಾಡಿದ್ರು ಅವ್ರು. ಫೋನ್ ಮಾಡಿ ಸುಮ್ನೆ ಅಳ್ತಾ ಇದ್ದೆ, ಯಾಕಪ್ಪ ಅಳ್ತಾ ಇದ್ದೆ, ಯಾಕೆ ಇರು ಬರ್ತೀನಿ, ಒಂದ್ 5 ನಿಮಿಷ ಇದ್ಬಿಟ್ಟು ಬರ್ತೀನಿ. ಇಲ್ಲ ಅಕ್ಕ ಹಿಂಗ್ ಮಾಮ ತೀರ್ಕೊಬಿಡ್ತು ಅಂತ ಸರ್. ನನ್ ಮಗಳು ಸರ್ ನಿಜವಾಗ್ಲು ಹೇಳ್ಬಾರ್ದು, ಅವಳು ತುಂಬಾ ಹಚ್ಕೊಬಿಟ್ಟಿದ್ಲು ಸರ್. ಜೋರಾಗಿ ಅಳ್ತಾ ಇದ್ಲು ಸರ್. ಅವಳು ಡ್ಯಾಡಿ ಬಂತು ನೋಡಂಗೆ ಡೇಟಿಂಗ್ ಆಸೆ ಆಯ್ತು ಮಮ್ಮಿ, ಡ್ಯಾಡಿ ಮಮ್ಮಿ ಅಂತ ಅವಳು ಅಳ್ತಾ ಇತ್ತು ಸರ್. ಅವಳು ಅಳಗ್ ನೋಡಿ ನಾನು ನಿಜವಾಗ್ಲೂ ಏನಪ್ಪ ನಾನು ಹಿಂಗ್ ಮಾಡ್ಬಿಟ್ಟೆ. ನನ್ಗೆ ಇವಾಗೂ ಕಾಡ್ತಿದ್ದೆ ಸರ್ ಅದು. ನಾನು ಇನ್ನೂ 1-2 ದಿನ ಅವ್ರ ಜೊತೆ ಇದ್ದಿದ್ರೆ ಅವ್ರು ಚೆನ್ನಾಗಿರ್ಬೋದಾಗಿತ್ತೇನೋ, ನಾನು ತಪ್ಪು ಮಾಡ್ಬಿಟ್ಟೇನೋ ಅಂತ ನನ್ಗ ಅನಿಸ್ತೈತೆ ಸರ್. ನನ್ಗೆ ಇವಾಗೂನು ಆ ಟೈಮಲ್ಲಿ ಅವಳು ಹಂಗಂದಾಗ ಸರಿ ಅಮ್ಮ ನಾನು ಅವಳನ್ನ ಸುಧಾರಿಸ್ಕೊಂಡು ನಾನು ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ, ನಾನು ಮತ್ತೆ ಅಮ್ಮ ಬಂದಿದ್ರು, ಅಕ್ಕ ಅವರೆಲ್ಲ ಬಂದು ಕರ್ಕೊಂಡೋಗಿ ಮತ್ತೆ ಮೊನ್ನೆಲ್ಲ ಆಯ್ತು ಸರ್. 16 ದಿನದ್ದು ಶಾಸ್ತ್ರ ಮಾಡ್ಬೇಕಲ್ಲ, 16 ದಿನದ್ದು ಅವಾಗ ಮಾಡ್ಬೇಕಾದಾಗ ನನ್ ಮಗ ಇದ್ದಕ್ಕಿದ್ದಂಗೆ ನನ್ ಮೇಲೆ ಕಿರ್ಚಿದವಳು ಸರ್. ಏನಕ್ಕೆ ಹಿಂಕಿರಿಸ್ತಾಳು ಇದ್ದಕ್ಕಿದ್ದಂಗೆ ಸರ್. ನೀವ್ ನಂಬ್ತಿರೋ ಬಿಡ್ತಿರೋ ನಮ್ಮ ಯಜಮಾನ್ರು ಅವಳ ಮೇಲೆ ಬಂದ್ಬಿಟ್ರು ಸರ್. ಹಲೋ, ಯಾರ ಮೇಲೆ? ನನ್ ಮಗಳ ಮೇಲೆ ಸರ್. 16 ದಿನದ್ದು ಶಾಸ್ತ್ರ ಅದೇ ಹಾಲು ಅದೆಲ್ಲ ನನ್ ಮಗ ಬಂದಿದ್ದ ಸರ್. ನನ್ ಮಗ ಅಮ್ಮ ಎಲ್ಲ ಬಂದಿದ್ರು. ನನ್ ಮಗಳ ಮೇಲೆ ಅವಳು ಇದ್ದಕ್ಕಿದ್ದಂಗೆ ರೂಮ್ ಅಲ್ಲಿ ನಮ್ಮ ಯಜಮಾನ್ರು ಮಲ್ಕೊಂತ ಇದ್ರು. ಅವಳು ಇದ್ದಕ್ಕಿದ್ದಂಗೆ ರೂಮ್ಗೆ ಹೋದ್ಲು. ಮಲಗ್ಬೇಕಾದ್ರೆ ಮೇಲೆ ನೋಡ್ಬಿಟ್ಟು ಭಯ ಬಿದ್ದಿದ ತಕ್ಷಣ ಅವ್ರು ನಮ್ ಮಗಳ ಮೇಲೆ ಬಂದ್ಬಿಟ್ಟು ನಿಜವಾಗ್ಲು ಸರ್ ಅವಾಗನು ನನ್ನ ಮಾತು ಅವ್ರು ಬೈಲಿಲ್ಲ ಸರ್. ಬೈದು ಹೊಡೆದಿದ್ರು. ನನಗ್ ನಿಜವಾಗ್ಲು ಇಷ್ಟು ನನಗ್ ನೋವಿರ್ತಾ ಇರ್ಲಿಲ್ಲನು. ಆಮೇಲೆ ನನ್ನ ಹತ್ರ ಮಾತಾಡ್ಲಿಲ್ಲ ಸರ್. ಅವ್ರ ಮಾತು ನನ್ಗೆ ಮಾತಾಡ್ಲಿಲ್ಲ ಅವಾಗನು. ಇವಾಗ ಬಂದಿದ್ಯಾ ನೀನು, ಎಷ್ಟೊತ್ತು ನಿನ್ ಕಾಲದ್ ನಾನು ಅಂತ ಹೇಳಿದ್ರು ಸರ್. ಆಮೇಲೆ ನಾವು ಅಲ್ಲಿ ಪೂಜಾರಪ್ಪ ಅವ್ರೆಲ್ಲ ಇದ್ರು. ಇಲ್ಲಮ್ಮ 14 ದಿನದವರೆಗೂ ಇರ್ತಾರ, ಆಮೇಲೆ ಹೋಗ್ತಾರೆ, ನೀವೇನ್ ಟೆನ್ಷನ್ ಮಾಡ್ಕೊಬಿಡ್ರಿ ಅಂತೇಳಿ. ಮತ್ತೆ ಅಮ್ಮ ಹಂಗೆಲ್ಲ ಬರ್ಬಾರ್ದಪ್ಪ ಹೆಣ್ಮಗಳು ಆ ಹುಡ್ಗಿ ಅಂತೇಳಿ ಮಾಡ್ಕೊಂಡ್ ಸರಿ ಅಂತ ಹೇಳ್ಬಿಟ್ಟು ಅವಾಗ ಅವರು ಹೋಗ್ಬಿಟ್ರು ಸರ್. ಹೋದ್ರ ಅವಮೇಲೆ ನನ್ ಮಗಳು ನನ್ಗೆ ಹೇಳೋರು ಅಮಾವಾಸ್ಯೆ ಅವ್ರು ನನಗೆ ಬಂದ್ರೆ ನನಗೆ ಅಪ್ಪ ಕಾಣಿಸ್ತಾರೆ, ಆಚೆನೆ ಇರ್ತಾರೆ. ನಮ್ಮ ಯಜಮಾನ್ ಯಾವಾಗ ಆಚೆ ಕುತ್ಕೊಂಡವ್ರು ಸರ್ ಚೇರ್ ಮೇಲೆ. ಮಮ್ಮಿ ನಾನು ಯಾವಾಗ ಸ್ಕೂಲ್ ಹತ್ರ ಹೋದ್ರೆ ನನ್ ಹಿಂದೆನೆ ಇರ್ತಾರೆ, ಮಮ್ಮಿ ಸ್ಕೂಲ್ ಹತ್ರ ಎಲ್ಲ ನನ್ ಕಾವಲಾಗಿರ್ತಾರೆ ಡ್ಯಾಡಿ ಅಂತ ಹೇಳೋದ್ ಸರ್ ಹುಡುಗಿ. ನಾನು ಹಂಗೆಲ್ಲ ಅನ್ಬಾರ್ದಮ್ಮ, ಸುಮ್ನೆ ಇರು, ಡ್ಯಾಡಿ ಮೇಲೆ ಇರ್ತ ಹಂಗೆಲ್ಲ ಅನ್ಬಾರ್ದು ಅಂತ ಅಂತ ಇತ್ತು ಸರ್. ನಾನು ಅವ್ರಿಗೆ ಅಂದ್ರೆ ನನ್ ಚಿಕ್ಕಮ್ಮನ್ಗೆ 3 ಗಂಡ್ ಮಕ್ಳು ಸರ್. ಅವ್ರಿಗೇನು ಅಲ್ಲೇ ಇಟ್ಕೊಂಡಿದ್ದಾಳೆ. ಕಳ್ಸ್ಕೊಡಂದ್ರೆ ಇಲ್ಲ, ನನಗೆ ನನ್ ತಮ್ಮನೂ ಇಲ್ಲ, ಇವಾಗ ಅವ್ರು ಹುಡುಗರು ಇಲ್ಲ, ನನ್ಗೆ ಇವಳು ಇಲ್ಲ ಅಂದ್ರೆ ಇರಕ್ ಆಗಲ್ಲ ಅಂತ ಹುಡುಗಿನ ಅಲ್ಲೇ ಇಟ್ಕೊಂಡಿದ್ದಾಳೆ ಸರ್ ನನ್ ಚಿಕ್ಕಮ್ಮನ ಹತ್ರ. ಒಂದು 6 ತಿಂಗಳು 8 ತಿಂಗಳು ಆಯ್ತು ಸರ್ ಸತ್ತಿ ಸರ್. ಒಂದಿನ ಫೋನ್ ಬಂತು ಸರ್ ನನಗೆ. ಫೋನ್ ಬಂತು, ಇದ್ದಕ್ಕಿದ್ದಂಗೆ ಜೋರಾಗಿ ಅಳೋ ಸೌಂಡು.
ನಮ್ ಚಿಕ್ಕಮ್ಮ ಫೋನ್ ಮಾಡಿ ಹುಡುಗಿ ಹೆಂಗೆಂಗೋ ಮಾಡ್ತಾ ಇದ್ದಾಳೆ, ಏನೇನೋ ಮಾಡ್ತಾ ಇದ್ದಾಳೆ, ಇದಕ್ಕೆ ನನ್ಗೆ ಅಸಲ್ ಇರಕ್ ಆಗಂಗಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ನಾನು ಇವ್ರಿಗೆ ಹೇಳಿದ ತಕ್ಷಣ ಇವ್ರೇನ್ ಮಾಡಿದ್ರು, ಇವ್ರದ್ದೇನ್ ಪ್ರಾಬ್ಲಮ್ ಇರ್ಲಿಲ್ಲ ಸರ್ ನನಗೆ ಅಲ್ಲಿಗೆ. ಇವ್ರು ಫೋನ್ ಮಾಡಿದ್ರೆ ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವ್ ರೆಡಿ ಆದ್ವಿ. ಆಮೇಲೆ ಅವಳು ಫೋನ್ ಮಾಡಿ ನಮ್ ಚಿಕ್ಕಮ್ಮ ಫೋನ್ ಮಾಡಿ, ಇಲ್ಲ ನಾನು ಸಮಾಧಾನ ಮಾಡಿದೀನಿ, ಮಲಗಿದಾಳೆ, ಬೇಡ ಬೆಳಗ್ಗೆ ಬರ್ರಿ, ಇಷ್ಟೊತ್ನಲ್ಲಿ ಏನ್ ಬರ್ತೀರಾ ಅಂತ ಅಂದ್ಲು ಸರ್. ಸರಿ ಅಂದ್ಬಿಟ್ಟು ನಾನು ಬೆಳಗ್ಗೆ ಹೋಗೋಣ ಬಿಡು ಅಂತ ಹೇಳಿ ಫೋನ್ ಮಾಡಿ ಮತ್ತೆ ಬೆಳಗ್ಗೆ ನಮ್ ಚಿಕ್ಕಮ್ಮನೆ ಕರ್ಕೊಂಡ್ ಬಂದ್ಬಿಡ್ತು ಸರ್ ಇಲ್ಲಿಗೆ. ನಾವಿರೋದಕ್ಕೆ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಫೋನ್ ಮಾಡಿತ್ತು ಸರ್. ನನಗೆ ಏನ್ ಅನ್ಸ್ತು, ಹುಡುಗಿ ಯಾಕೆ ಹಿಂಗ್ ಮಾಡ್ತಾ ಇದ ಅಂದ್ಬಿಟ್ಟು ಇವ್ರು ನಮ್ಮ ಯಜಮಾನ್ ಏನ್ ಮಾಡಿದ್ರು, ನಡಿ ದರ್ಗಾಕ್ ಕರ್ಕೊಂಡ್ ಹೋಗೋಣ ಹುಡುಗಿನ ಅಂತ ಹೇಳ್ಬಿಟ್ಟು ದರ್ಗಾಕ್ ಕರ್ಕೊಂಡು ನಾವ್ ಹೋದ್ವಿ ಸರ್. ದರ್ಗಾಕ್ ಕರ್ಕೊಂಡ್ ಹೋದ್ರೆ ಹುಡುಗಿ ಒಳಗಡೆ ಬರ್ಲಿಲ್ಲ ಸರ್. ಒಳಗಡೆ ಅಸಲು ಕೈ ಇಟ್ಕೊಂಡು ಹೊಳಿತಾ ಇದೀನಿ ಸರ್, ನನ್ ಕೈ ಬಿಡಿಸ್ಕೊಂಡು ಓಡೋಗ್ತಾ ಇದ್ದಾಳೆ ಸರ್. ಆಮೇಲೆ ಇವ್ರೇನ್ ಮಾಡಿದ್ರು, ನಮ್ಮ ಯಜಮಾನ್ ಹೋಗಿ ಕರ್ಕೊಂಡ್ ಬಂದ, ಕೈ ಇಟ್ಕೊಂಡು ಅಲ್ಲಿ ಒಬ್ಬ ತಾತ ಇದ್ರು ಸರ್, ತುಂಬಾ ವಯಸ್ಸಾಗಿದೆ ಅವ್ರು ತಾತ ಇಲ್ಲ ಬಿಡಮ್ಮ ಬರಲ್ಲ, ಹುಡುಗಿ ಮೈಯಾಗೆ ಗಾಳಿ ಇದೆ, ಬರಲ್ಲ ಬಿಡಮ್ಮ ಅಂದ್ರ. ಆಮೇಲೆ ಆ ತಾತನ ಕಾಲು ನಾನ್ ಇಟ್ಕೊಂಡೆ ಸರ್. ನನ್ ಮಗಳನ್ನ ಹೆಂಗಾನು ಮಾಡಿ ಸರ್ ಮಾಡಿ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅಂತ ಹೇಳಿದಕ್ಕೆ ಆಮೇಲೆ ಆ ತಾತ ಸರಿ ಅಮ್ಮ ಇಷ್ಟ ಆಗುತ್ತೆ ಮಾಡ್ಕೊಡ್ತೀನಿ ಅಂದ್ರು. ಸರಿ ಆಯ್ತು ಮಾಡ್ಕೊಡಿ ತಾತ ಅನ್ನೋದಕ್ಕೆ ಆಮೇಲೆ ಅವ್ರು ಒಳಗಡೆ ದರ್ಗಾ ಒಳಗಡೆ ಕರ್ಕೊಂಡ್ ಹೋಗ್ಬಿಟ್ಟು ಸರ್ ನನ್ ಕಣ್ ಮುಂದೆನೆ ಸರ್, ನನ್ ನಂಬಲ್ಲ ಸರ್ ಇವೆಲ್ಲ, ಆದ್ರೆ ನನ್ ಕಣ್ ಮುಂದೆ ಅದನ್ನ ವೀಡಿಯೋ ಸುತ್ತ ಮಾಡ್ಕೊಂಡಿದ್ದೆ, ಆದ್ರೆ ಭಯ ಬಿದ್ದು ನಾನು ಆ ವೀಡಿಯೋ ಡಿಲೀಟ್ ಮಾಡಿದೀನಿ ಸರ್. ಒಂದಲ್ಲ ಎರಡಲ್ಲ ಸರ್, ಇದೆಲ್ಲ ನೀವು ನಂಬ್ತಿರೋ ಬಿಡ್ತೀರಿ ನನ್ಗೆ ಗೊತ್ತಿಲ್ಲ ಸರ್, ಆದ್ರೂ ಹೇಳ್ತಾ ಇದೀನಿ. ಕರೆಕ್ಟ್ ಆಗಿ 3 ಸರ್. ಅವ್ರ ಅಪ್ಪ ಇಲ್ಲ ಸರ್, ಅವ್ರ ಅಪ್ಪ ಬಿಟ್ಟು 3 ಸರ್. ನನ್ ಕಣ್ ಮುಂದೆನೆ ಒಬ್ರು ಸಿಗರೇಟ್ ಕೇಳ್ತಾರೆ ಸರ್, ಒಬ್ರು ಕುಡಿಯೋದ್ ಕೇಳ್ತಾರೆ, ಒಬ್ರು ಬಿರಿಯಾನಿ ಕೇಳ್ತಾರೆ. ಅವು ನನ್ ಮಗಳು ಸಿಗರೇಟ್ ಸೇದೋದ್ ನೋಡಿದ್ರೆ ಅಸಲ್ ನಾನು ಏನಕ್ಕಪ್ಪ ಬದುಕಿದೀನಿ, ಇವ್ರು ನೋಡಿ ಹತ್ತು ಬಿಟ್ರು ಸರ್. ಇಂಥ ಮಗು ನಾವ್ ಬಿಟ್ಬಿಟ್ಟು ಹೆಂಗಪ್ಪ ಇರೋದು ಅಂತೇಳಿ ಆ ಹುಡ್ಗಿ ಆ ಟೈಮಲ್ಲಿ ಅವರು ಹೇಳಿದ್ರು ಸರ್ ನನಗೆ, ಇಲ್ಲಮ್ಮ ಇದು ನೀವೆಲ್ಲ ನಂಬಲ್ಲ, ಹೇಳಿದ್ರೆ ಇವೆಲ್ಲ ಇರ್ತಾವಮ್ಮ ಅಂತ ಹೇಳಿದ್ರು ಸರ್ ಅವ್ರು. ಸರಿ ಅಂದ್ಬಿಟ್ಟು ನಾವ್ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡಾಗ ಎಲ್ಲ ಇದ್ ಮಾಡಿಸ್ಕೊಂಡ್ ಬಂದ್ವಿ ಸರ್. ಆಮೇಲೆ ಅಲ್ಲಿಗೂ ಕಮ್ಮಿ ಆಗ್ಲಿಲ್ಲ ಸರ್ ಅದು. ಬೇಗ ಹೇಳುವ. ಅಲ್ಲಿಗೂ ಕಮ್ಮಿ ಆಗ್ಲಿಲ್ಲ ಸರ್. ಮತ್ತೆ ನಾವು ಉಕ್ಕುಡ್ಗಾತ್ರಿ ಅಂತ ಗೊತ್ತಾ ಸರ್ ಊರು? ಅಷ್ಟು ಗೊತ್ತಿಲ್ಲವಾ? ಉಕ್ಕುಡ್ಗಾತ್ರಿ ಅಂತ ದೇವಸ್ಥಾನ ಕರ್ಕೊಂಡ್ ಹೋಗ್ರಿ ಅಂತ ಯಾರು ಹೇಳಿದ್ರು ಸರ್. ನಾವು ಉಕ್ಕುಡ್ಗಾತ್ರಿ ಕರ್ಕೊಂಡ್ ಹೋಗಿದ್ವಿ. ಅಲ್ಲಿ ಕರ್ಕೊಂಡ್ ಹೋದ್ಮೇಲೆ ಆಮೇಲೆ ಅವರು ಅಲ್ಲಿ ಹಿಂದೆ ದೇವ್ಗಳನ್ನ ಬಿಡಿಸ್ತಾರೆ ಸರ್. ಅಲ್ಲಿ ನಮ್ಮ ಮನೆಯವ್ರು ಬಂದ್ರು ಸರ್. ಅವು ಹುಡುಗಿ ಮೈ ಮೇಲೆ ಬಂದ್ರು. ಅವತ್ತು ನಾನು ಇರೋದು ಸತ್ಯ ಅಲ್ಲ, ಅವರು ನೋಡಿದ್ರು, ಇವ್ರನ್ನು ನೋಡಿದ್ರು, ನಮ್ಮನ್ನ ನೋಡಿದ್ರು. ಅವತ್ತು ನಾನು ತಪ್ಪೆಲ್ಲ ಒಪ್ಕೊಂಡೆ ಸರ್. ಆಯ್ತು ನಾನ್ ಮಾಡಿದ್ ತಪ್ಪಾಯ್ತು, ನನ್ ಮಕ್ಳು ನಾನ್ ಚೆನ್ನಾಗ್ ನೋಡ್ಕೊಂಡಿರ್ತೀನಿ ಆಯ್ತು ಅಂತ ಹೇಳಿ ಇವ್ರು ಮಾತ್ ಕೊಟ್ರು ಸರ್. ನಾವು ಮಾತ್ ಕೊಟ್ವಿ, ಚೆನ್ನಾಗ್ ನೋಡ್ಕೊಂತೀವಿ ಮಕ್ಳನ್ನ. ಅವ್ರು ಮಾತ್ ತಗೊಂಡ್ರು ಸರ್ ನಮ್ಮ ಹತ್ರ, ಮಕ್ಳನ್ನ ಚೆನ್ನಾಗ್ ನೋಡ್ಕೋಬೇಕು, ನನ್ಗೆ ಇನ್ನೇನು ಇದಿಲ್ಲ, ನನ್ ಮಕ್ಳೇ ನನ್ಗ ಆಸ್ತಿ ಅಂತ ಹೇಳಿ ಚೆನ್ನಾಗ್ ಓದಿಸ್ಬೇಕಂತ ಹೇಳಿದ್ರು ಸರ್. ಸರಿ ಅಂತ ಹೇಳಿ ನಾವು ಅವಾಗ ಮಾತು ಕೊಟ್ಟು ಬಂದ್ವಿ. ಬಂದಾದ್ಮೇಲೆ ಸರ್ ನನ್ಗೆ ಅವತ್ತಿಂದ ಇಲ್ಲಿವರೆಗೂ ನಮ್ಮ ಯಜಮಾನ್ ಯಾವತ್ತ ಹುಡುಗಿ ಕಾಣಿಸ್ಲೂ ಇಲ್ಲ, ಎಲ್ಲೂ ಬಂದೇ ಇಲ್ಲ ಸರ್. ಆ ಹುಡುಗಿ ಇವಾಗ ಚೆನ್ನಾಗ್ ಓದ್ತಾ ಇದ್ದಾಳೆ, ಚೆನ್ನಾಗಿದ್ದಾಳೆ, ನನ್ನ ಹತ್ರ ಚೆನ್ನಾಗ್ ಮಾತಾಡ್ತಾಳೆ. ಆದ್ರೆ ನನಗೆ ಆ ಹುಡುಗಿ ಟೆನ್ಷನ್ ಇಂದ ನನಗೆ ಅಂದ್ರೆ ಆ ಹುಡುಗಿ ಎದುರ್ಕೊಳ್ಳೋದು, ನನಗೆ ಓಡ್ ಬರೋದು ಮಮ್ಮಿ ಅಂತ. ಆ ಹುಡುಗಿ ಇದ್ರಲ್ಲಿ ನನಗೆ ತುಂಬಾ ಟೆನ್ಷನ್ ಆಗಿ ಆ ಟೈಮಲ್ಲಿ ನನ್ಗೆ BP ಜಾಸ್ತಿ ಆಗಿ ನನ್ಗೆ ತುಂಬಾ ಹುಷಾರಿಲ್ದಂಗ ಆಗ್ಬಿಡ್ತು ಸರ್. ಆ ಟೈಮಲ್ಲಿ ನನ್ಗೆ BP ಬಂದಿದೆ ಸರ್. ಇಲ್ಲಿವರೆಗೂ ನಾನು ಹೋಗ್ಲೇ ಇಲ್ಲ. ಅವ್ಳು ಫೋನ್ ಮಾಡಿದ್ರೆ ನನಗ್ ಟೆನ್ಷನ್ ಆಗುತ್ತೆ ಸರ್. ನನಗೆ ಆ ಫೋನ್ ಬಂತು ಅಂದ್ರೆ ಭಯ ಆಗೋದು, ಆದ್ರೆ ಇವಾಗಿಲ್ಲ ಸರ್. ಆದ್ರೆ ನಾನ್ ಮಾಡಿರೋ ತಪ್ಪು ಅಂತ ನನ್ಗೆ ಇವಾಗಲೂ ನನ್ಗೆ ಅನ್ಸ್ತಿದೆ ಸರ್. ನನ್ ನೆನ್ಸ್ಕೊಂಡು ನೀವು ಯಾವಾಗಾದ್ರೂ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇರ್ತೀರಿ ಸರ್ ಅವ್ರಿಗೂ ಇವ್ರಿಗೂ, ನೀವು ಅವಾಗ ನನಗೆ ಹೇಳ್ತಾ ಇದ್ದೀರ, ನನಗೆ ಅದನ್ನ ಚಾಕ್ ಹಾಕಿ ಚುಚ್ಚದಂಗ ಆಗ್ತಾ ಇರ್ತೈತೆ ಸರ್. ಅವಾಗ ನಾನು ಇವ್ರ ಹತ್ರ ಹೇಳ್ಕೊಳಲ್ಲ ಅಷ್ಟೇ. ಇವಾಗ ಇರೋರು ನನ್ ಚೆನ್ನಾಗ್ ನೋಡ್ಕೊಂತ ಇದಾರೆ ಸರ್. ಅವ್ರು ಕುಡಿಯೋದ್ ಬಿಟ್ಟಿದ್ದಾರೆ, ಮಕ್ಕಳು ಚೆನ್ನಾಗ್ ನೋಡ್ಕೊಂತ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಆದ್ರೆ
ನಾನು ಅದು ನಾನು ಜಾಸ್ತಿ ಆಗ್ಬಿಟ್ಟಿದೆ ಸರ್. ನಾನು ತಪ್ಪು ಮಾಡಿದ್ದೀನಿ. ಚೆನ್ನಾಗಿದ್ದಿದ್ರೆ ಇನ್ನೂ ಒಂದೆರಡು ದಿನ ಅವ್ರು ಚೆನ್ನಾಗಿರ್ತಾ ಇದ್ರೆ ನಾನು ಅದು ಮನಸ್ಸಲ್ಲಿ ತುಂಬಾ ಕಾಡ್ತೈತೆ ಸರ್. ಆಯ್ತವ, ಈಗ ಇಬ್ರು ಮಕ್ಕಳು ನಿಮ್ ಜೊತೆ ಚೆನ್ನಾಗಿದ್ದಾರಾ? ಮಕ್ಕಳು ಚೆನ್ನಾಗಿದ್ದಾರೆ ಸರ್, ಅವರಿಬ್ರು ಚೆನ್ನಾಗಿದ್ದಾರೆ. ಇವ್ರು ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಬ್ಬರನ್ನು ಚೆನ್ನಾಗಿ ಓದಿಸ್ತಾ ಇದಾರೆ. ಸರಿ, ಈಗ ಹಳೆದನ್ನ ನಾನು ಕೆಣಕ್ತಾ ಹೋದಾಗ ಅಲ್ಲಿ ಧರ್ಮಗಳ ವಿಚಾರ ಅಂತ ಬಂದಾಗ ನೀನು ಬಹಳ ಕಡೆ ತುಂಬಾ ಎಡವಿದ್ದೀಯ. ಬಟ್ ಈಗ ನಾನು ಮತ್ತೆ ಅದನ್ನು ಕೆಣಕ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಒಂದು ನಿನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ, ಯಾವ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅದು ಅವನು ರೋಗದ ಸ್ಥಿತಿಯಲ್ಲಿದ್ದಾಗ ಆಗಿರ್ಬೋದು, ಅಥವಾ ಅವನು ಯಾವುದೋ ಅತ್ಯಂತ ದುಃಖದ ಸಮಯದಲ್ಲಿದ್ದಾಗ ಆಗಿರ್ಬೋದು, ಸ್ವಲ್ಪ ನಾವು ಮನುಷ್ಯತ್ವದಿಂದ ನಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಏನು ಅಂತ ನಾನು ಮತ್ತೆ ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಬಟ್ ಅದಕ್ಕೆ ನೀನು ಏನೇನು ನರಕ ಅನುಭವಿಸ್ಬೇಕು ಇಲ್ಲಿಗೆ ಬಂದು ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಿ. ಈ ಹಿಂದೆ ಯಾವುದನ್ನ ಬಿಟ್ಟು ಯಾವುದ್ರ ಹಿಂದೆ ಬಂದು ಅದೇ ನಿನಗೆ ಏನ್ ನರಕ ಕೊಡ್ಬೇಕು ಎಲ್ಲವನ್ನ ಕೊಡ್ತು. ಎಲ್ಲವನ್ನ ನೋಡ ಆಗಿದೆ. ಈಗ ಮತ್ತೆ ಹಳೆದಕ್ಕೆ ನಾನು ಹೋಗಲ್ಲ. ಬಟ್ ಅಂತಿಮವಾಗಿ ಆ ಮಕ್ಕಳನ್ನ ತನ್ನ ಮಕ್ಕಳು ಅಂತ ನೋಡ್ಕೊಳ್ಳೋ ಈ ಪುರುಷನ ದೊಡ್ಡತನವನ್ನು ಮೆಚ್ಚಲೇಬೇಕು. ಹೌದು ಸರ್, ನಾನು ಒಂದು ಮೆಚ್ಕೋಬೇಕು ಅಂದ್ರೆ ನೀವು ನನ್ ಬೈದ್ರು ಪರವಾಗಿಲ್ಲ ಸರ್. ಇಲ್ಲಿವರೆಗೂ ಆಯ್ತು, ನೀನ್ ಫಸ್ಟ್ ಗಂಡನ ಜೊತೆ ಹೆಂಗಿದ್ದೀಯ ಅದು ಇದು ಅದಂತ ನನ್ನ ಹತ್ರ ಯಾವತ್ತು ಕೆಟ್ಟದಾಗ ಆ ಮಾತಾಡಿಲ್ಲ ಸರ್. ಅದ್ರಲ್ಲಿ ನಾನು ಒಪ್ಕೊಂತೀನಿ. ಮತ್ತೆ ಮಕ್ಕಳು ಅಷ್ಟೇ ಸರ್, ನಾನ್ ಬೈದ್ರು ಅವ್ರೊಂದ್ ಮಾತು ಬೈಯಲ್ಲ ಸರ್. ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ. ಆ ಆತ್ಮಕ್ಕೂ ಶಾಂತಿ ಸಿಗ್ಲಿ. ಮತ್ತೆ ನನ್ನಿಂದಲೂ ನಿನಗೆ ಯಾವುದೇ ಕಠಿಣವಾದ ಶಬ್ದವನ್ನು ನಾನು ಬಳಸಲ್ಲ. ಅಂದ್ರೆ ಇಲ್ಲಿವರೆಗೂ ಬಂದಿದ್ದೀಯ, ಪಶ್ಚಾತ್ತಾಪ ಪಟ್ಟಿದ್ದೀಯ, ಮತ್ತೆ ಆ ಆತ್ಮಕ್ಕೆ ನೀನು ಶಾಂತಿ ಕೊಟ್ಟಿದ್ದೀಯ, ಮಾತು ಕೊಟ್ಟಿದ್ದೀಯ, ಅದರಂತೆ ನಡ್ಕೊಳ್ತಾ ಇದ್ದೀಯ. ಅಲ್ಲಿ ತಪ್ಪಿದ್ದ ಹೌದು, ಆದ್ರೆ ಅದರ ಆ ತಪ್ಪಿದ ಗುಂಡಿಯನ್ನ ಮುಚ್ಚಲಿಕ್ಕೆ ಆ ವ್ಯಕ್ತಿಯ ಅಥವಾ ಆ ಆತ್ಮದ ಸಂತಾನಗಳನ್ನ ನೀನು ಜೋಪಾನ ಮಾಡೋದು ಆ ಪಾಪವನ್ನ ಕಳ್ಕೊಳ್ಳಿಕ್ಕೆ ನಿನಗಿರೋ ಒಂದು ಮಾರ್ಗ. ಅರ್ಥ ಆಯ್ತಲ್ಲ? ನೀನು ಅದರ ನಡುವಲ್ಲಿ ನಾನು ಅದನ್ನು ಮಾಡಿಬಿಟ್ನ, ಹೌದು, ಅಲ್ಲೊಂದು ಗಳಿಗೆ ನೀನು ಸ್ವಲ್ಪ ನಿಂತಿದ್ರೆ ಆ ಆತ್ಮದ ಆಯಸ್ಸು ಸ್ವಲ್ಪ ವೃದ್ಧಿಯಾಗುವುದು ಬಿಟ್ರೆ ಅದು ನೀನು ತಡೆಯೋಕ್ಕಾಗ್ತಿರ್ಲಿಲ್ಲ. ಅರ್ಥ ಆಯ್ತಲ್ಲ? ಈಗ ನೀನೇನು ಅಂದ್ಕೊಳ್ಬೇಕು? ಧರ್ಮ ಬೇರೆ ಇದೆ, ಬಟ್ ಈಗ ನೀನೇನು ಅಂದ್ಕೊಳ್ಬೇಕು? ಸರಿ, ಏನಾಗಬೇಕಿತ್ತು ಅದನ್ನ ನನ್ನ ಒಂದು ನಿರ್ಧಾರ ತಡಿತಾ ಇತ್ತು ಅಂದ್ರೆ ಅದು ಸುಳ್ಳು. ಅದಾಗಿದೆ. ಈಗ ಆ ವ್ಯಕ್ತಿಯ ಜೊತೆ ಸಂಸಾರದಲ್ಲಿದ್ದಾಗ ಆದ ಸಂತಾನಗಳನ್ನು ಕಾಪಾಡಿಕೊಂಡು ಆ ನೆನಪಿನಲ್ಲಿ ಅಥವಾ ಆತನ ನೆನಪಿನಲ್ಲಿ ಈ ಮಕ್ಕಳಿಗೆ ಒಳ್ಳೆ ಬದುಕನ್ನು ಕೊಡುವುದು. ಮತ್ತೆ ಈಗ ಯಾರು ನಿನಗೆ ಮದುವೆಯಾಗಿದ್ದಾನೆ, ಕೆಲವೊಂದು ವಿಚಾರ ಸರಿ ಇದ್ದಾವೆ, ಕೆಲವೊಂದು ವಿಚಾರ ಸರಿ ಇಲ್ಲ. ಇವಾಗ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕಂತ ಅವರೇ ಓಡಾಡ್ತಾ ಇದಾರೆ. ನಾನ್ ಬೇಡ ಅಂದ್ರೆ ಅವರೇ ನನಗೆ ಸಪೋರ್ಟ್ ಆಗಿ ನಿಲ್ತಿದ್ದಾರೆ, ಅವರೇ ನನ್ಗೆ ಬುದ್ಧಿ ಹೇಳ್ತಾರೆ ಸರ್. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಮದುವೆ ವಿಚಾರದಲ್ಲಿ ಯಾವ ಹೆಂಜರಿಕೆಯೂ ಬೇಡ. ನೀನೇನಾಗಿದ್ದೀಯೋ ಅದಕ್ಕೂ ರಿಜಿಸ್ಟರ್ ಮಾಡಿಸ್ಕೊಳ್ತಿರೋ ಏನು ಮಾಡಿಸ್ಕೊಳ್ತಿರೋ. ಬಟ್ ಅಂತಿಮವಾಗಿ ಅವನು ತನ್ನ ಚಟಗಳನ್ನ ಬಿಟ್ಟು ಮಕ್ಕಳನ್ನು ಹೊಂದಿಕೊಂಡು ನಿನ್ನನ್ನು ಹಿಂಸೆ ದೌರ್ಜನ್ಯ ಮಾಡದೆ ನಿನ್ನನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ. ಆದ್ರೆ ತಾಯಿಯಂತೆ ಮಕ್ಕಳು ಅನ್ನೋ ಹಾಗೆ ನಿನ್ನ ಹಳೆಯ ಬದುಕು ಈ ಮಕ್ಕಳಿಗೆ ಮಾದರಿ ಆಗಬಾರ್ದು. ಅದು ನೀನಿಲ್ಲ ಅಂತೀಯ. ಅವ್ರಿಗೆ ಇವಾಗ ಹೇಳ್ತೀನಿ ಸರ್, ನಾನ್ ನರಕ ಅನುಭವಿಸ್ತಾ ಇರೋದು ಅವ್ರಿಗೆ ಗೊತ್ತು ಸರ್. ಇವಾಗ ಕೇಳಿಸ್ಕೊ, ಕೆಲವು ಏನಾಗ್ಬಿಡುತ್ತೆ, ಅಯ್ಯೋ ಬಿಡು ನಂದೇನೋ ಆಯ್ತು, ಮಕ್ಳು ಹಂಗ ಮಾಡಲ್ಲ ಅಂತ. ಅಂದ್ರೆ ನಂದೇನೋ ಆಯ್ತು ಅಂತ ಸುಮ್ಮನೆ ಅಂದ್ಕೊಳ್ತಿದ್ದೀವಲ್ಲ, ಇದೇ ಮುಂದೆ ಗ್ರಾಂಟೆಡ್ ಆಗಿ ತಗೊಂಡು ಇದನ್ನೇ ಒಂದು ಧೈರ್ಯವಾಗಿ ತಗೊಂಡು ಏನೇನೋ ಮಾಡ್ಲಿಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಈಗ ಇದು ಹೆಂಗಾಯ್ತು ಅಂದ್ರೆ, ಬುದ್ಧ ಅಂದ್ರೆ ಗೌತಮ ಬುದ್ಧ ಮತ್ತೆ ಮಹಾವೀರ ಜೈನ ಧರ್ಮದ ಸ್ಥಾಪಕ, ಭಗವಾನ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. ಈ ಮಾಂಸಾಹಾರದ ವಿಚಾರವಾಗಿ ಇವರಿಬ್ಬರಲ್ಲೂ ಒಂದು ವಾದ ಇತ್ತು. ಏನಂದ್ರೆ, ಮಹಾವೀರ ಹೇಳ್ತಾ ಇದ್ದ, ಪ್ರಾಣಿಗಳನ್ನ ಕೊಲ್ಲೋದು ತಪ್ಪು, ಕೊಲ್ಲಿಸೋದು ತಪ್ಪು. ಈಗ ನೀವು ಕೋಳಿ ಅಂಗಡಿಗೆ ಹೋಗ್ತೀರಾ, ಏನ್ ನೀವೇ ತುಂಡು ಮಾಡಿ ಕಟ್ ಮಾಡಿ ತಗೊಂಡು ಬರ್ತೀರಾ? ಇಲ್ಲ, ಅವ್ರು ಕಟ್ ಮಾಡಿ ಕೊಟ್ಟಿದ್ದನ್ನು ನೀನು ತಗೊಂಡ್ಬರ್ತೀರಾ. ಅಂದ್ರೆ ನಿಮಗೋಸ್ಕರ ಅವನು ಕೊಲ್ತಿದ್ದಾನೆ ಅಂತ ಅರ್ಥ.
ಮಹಾವೀರ ಹೇಳ್ದ, ನೀವು ಕೊಲ್ಲಂಗಿಲ್ಲ, ಇತರರು ನಿಮಗೋಸ್ಕರ ಪ್ರಾಣಿಗಳ ಕೊಲ್ಲಂಗಿಲ್ಲ, ಸಸ್ಯಾಹಾರಿಗಳಾಗಿರಿ ಅಂತ. ಬುದ್ಧ ಏನು ಹೇಳ್ದ? ಬುದ್ಧ ಹೇಳ್ತಾನೆ, ಸರಿ, ನೀವು ಕೊಲ್ಲೋದು ಬೇಡ, ನಿಮಗೋಸ್ಕರ ಇನ್ನೊಬ್ರು ಕೊಲ್ಲೋದು ಬೇಡ, ಆದ್ರೆ ಸ್ವಾಭಾವಿಕವಾಗಿ ಸತ್ತು ಬಿದ್ದಿರುವ ಪ್ರಾಣಿಗಳನ್ನು ನೀವು ತಿನ್ಬೋದು ಅಂತ. ಅಂದ್ರೆ ಈಗ ಮಳೆಗೂ ಪ್ರವಾಹಕ್ಕೂ ಸತ್ತು ಬಿದ್ದಿರೋದು ಅದು ಮನುಷ್ಯ ಕೊಂದಿದ್ದಲ್ವಲ್ಲ, ಅದನ್ನ ನೀವು ತಿನ್ಬಹುದು ಅಂತ ಹೇಳ್ದ. ಇದು ಒಂದ್ ಹೇಳಿದ್ದೇ ತಡ. ಇವತ್ತು ಬೌದ್ಧ ಧರ್ಮ ಯಾವ್ಯಾವ ದೇಶದಲ್ಲಿದೆಯೋ ಈ ಬುದ್ಧ ಹೇಳಿದ್ದನ್ನೇ ನೆಪ ಇಟ್ಟುಕೊಂಡು ಎಲ್ಲ ದೇಶದ ಬಹುತೇಕ ಬೌದ್ಧ ಧರ್ಮ ಎಲ್ಲೆಲ್ಲಿದೆಯೋ ಬುದ್ಧ ಸಸ್ಯಾಹಾರವನ್ನೇ ಹೇಳಿ ಹೋದ್ರು. ಆದ್ರೆ ಬುದ್ಧ ಯಾವುದೋ ಒಂದು ಗಳಿಗೆಯಲ್ಲಿ ಇದೊಂದು ಮಾತು ಹೇಳ್ಬಿಟ್ಟಿದ್ದ, ಏನು, ನೀವು ಕೊಲ್ಲಬೇಡಿ, ಇತರರು ಕೊಲ್ಲಿಕ್ಕೂ ಬಿಡಬೇಡಿ, ಆದ್ರೆ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳನ್ನ ತಿನ್ನುವುದು ಏನ್ ತಪ್ಪಿಲ್ಲ ಅಂತ. ಇದೊಂದು ಮಾತಿಟ್ಕೊಂಡು ಇವತ್ತೆಲ್ಲ ಬೌದ್ಧ ಧರ್ಮದ ದೇಶಗಳು ಅಂಗಡಿ ಮುಂದೆ ಬೋಲ್ಡ್ ಹಾಕಿರ್ತಾವಂತೆ, ಇವೆಲ್ಲ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳು. ಅರೆ, ಈ ಜಗತ್ತಲ್ಲಿ ಎಷ್ಟೋ ಕೋಟಿ ಜನ ಬೌದ್ಧರಿದ್ದಾರೆ, ಅವರೆಲ್ಲರಿಗೂ ಸಾಕಾಗುವಷ್ಟು ಸತ್ತ ಪ್ರಾಣಿಗಳು ಬೀಳ್ತವ ಇವತ್ತು, ಅಥವಾ ಅವ್ರಿಗೆಲ್ಲ ಸಾಕಾಗುವಷ್ಟು ಪ್ರಾಣಿಗಳು ಕರೆಕ್ಟ್ಗೆ ಸತ್ತು ಬೀಳ್ತವಲ್ಲ, ಅದು ಹೆಂಗೆ ಅಂತ ಆಡ್ಕೊಳ್ತಾರೆ ಬೌದ್ಧ ಧರ್ಮದವ್ರನ್ನ. ಅಂದ್ರೆ ಬುದ್ಧ ಅವತ್ತೊಂದ ಮಾತು ಹೇಳಿದ ಕಾರಣಕ್ಕೆ ಇವತ್ತೆಲ್ಲ ಬೌದ್ಧರು ಮಾಂಸವನ್ನ ತಿಂತಿದ್ದಾರೆ. ಕೇಳಿದ್ರೆ ಏನಂತಾರೆ, ನಾವು ಕೊಂದಿಲ್ಲಪ್ಪ, ಸತ್ತು ಬಿದ್ದಿದ್ದನ್ನು ತಿಂತಿದೀವಿ, ನಮ್ಮ ಬುದ್ಧನೇ ಹೇಳಿದ್ದಾನೆ ಅಂತಾರೆ. ಅಂದ್ರೆ ಯಾವುದೋ ಸಮಯದಲ್ಲಿ ನಾವು ಮಾಡಿದ ತಪ್ಪು ಮಾತು, ತಪ್ಪು ಕೆಲಸ, ಅದನ್ನೇ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ ಮುಂದಿನವರು. ಅಥವಾ ಅದನ್ನೇ ನಮ್ಮವು ಮಾಡಿದ್ಲು. ಈಗ ಮೇಷ್ಟ್ರು ಸಿಗರೇಟ್ ಸೇರ್ತಾನೆ, ಮೇಷ್ಟ್ರೆ ಕೆಟ್ಟ ಪದ ಮಾತಾಡ್ತಾನೆ ಅಂತ ಗೊತ್ತಾದಾಗ ಮಕ್ಕಳು ಸಹಜವಾಗಿ ಅದನ್ನ ರೂಢಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬಿಡ್ತಾರೆ. ಯಾಕಂದ್ರೆ ಮೇಷ್ಟ್ರೆ ಅಂತಾನೆ ಅಂದ್ರೆ ನಂದಿನ್ನೇನೈತೆ ಅಂತ. ಹಂಗೆ ನನ್ನ ತಾಯಿ ಇಂಥದ್ದೇನೋ ಮಾಡಿದ್ದಾಳೆ ಎಂದಾಗ, ಈಗ ನಿನ್ನ ಮಗಳು ಅಷ್ಟು ದೊಡ್ಡೋಳಲ್ಲದೆ ಇರ್ಬೋದು, ನಾಳೆ ದಿನ ಆಕೆಯ ಬದುಕಲ್ಲಿ ಯಾವುದೋ ಒಂದು ಪರಿಸ್ಥಿತಿ ಹಂಗೆ ಎದುರುಬಡಿ ನಿಂತಾಗ ಅಮ್ಮಂದು ಅಪ್ಪಂದು ಭಯ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ಮ ಅಮ್ಮನೇ ಹಂಗೆ ಮಾಡಿದ್ದಾಳೆ ಅಂತ. ನಾನೇನು ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕತೆಗಳು ಅಥವಾ ನಿಮ್ಮ ವಿಚಾರ ಅವರಿಗೆ ಮಾದರಿ ಆಗಬಾರ್ದು. ಬಹುಶಃ ಮಕ್ಕಳು ಅಂಥವ್ರಲ್ಲ, ಬಟ್ ನೀವು ಏನು ತಪ್ಪು ಮಾಡದೆ, ಏನು ಅರ್ಧದಲ್ಲೇ ಒಬ್ಬ ಪುರುಷನನ್ನ, ಒಬ್ಬ ಗಂಡನನ್ನ, ಅದರಲ್ಲೂ ಕಾಯಿಲೆ ಬಂದಿರೋ ಗಂಡನನ್ನ ಬಿಟ್ಟು ಬಂದಿದ್ದು ಅದು ಮಹಾನ್ ದ್ರೋಹ. ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಅದರದೇ ಆದ ಸಭ್ಯ ದಾರಿಗಳಿದ್ದಾವೆ. ಬಟ್ ನೀನ್ ಸೈಟ್ ವಿಚಾರಕ್ಕೆ ಅಂತ ಹೋದವಳು ಒಂದು ಅರಿಶಿನ ಕೊಂಬನ್ನ ಕಟ್ಟಿಸ್ಕೊಳ್ಳುವಷ್ಟು ಧೈರ್ಯ ಬಂತಲ್ಲ. ಸರಿ, ಗಂಡ ಏನು ಮಾಡಲ್ಲ, ಗಂಡ ರೋಗಿಷ್ಟ, ಅದು ಬಿಟ್ಬಿಡು, ಧರ್ಮಕ್ಕಾದ್ರೂ ಎದುರ್ಬೇಕಲ್ಲವಾ? ಇವತ್ತು ನೀನು ಇಲ್ಲಿ ಕಣ್ಣೀರು ಹಾಕ್ತಾ ಇದೀಯಾ, ಇವತ್ತು ನೀನು ಒಳಗಡೆ ಭಯಭೀತಳಾಗಿದ್ದೀಯಾ, ಅಥವಾ ಇವತ್ತು ಒಳಗಡೆ ನೀನು ರೋಗಗ್ರಸ್ತಳಾಗಿದ್ದೀಯಾ, ಅಥವಾ ನೀನು ಇವತ್ತು ಭಯದಿಂದ ತುಂಬಿ ಹೋಗಿರುವ ಒಂದು ಜೀವ ಆಗಿದ್ದೀಯಾ, ಇದೆಲ್ಲವೂ ಕೂಡ ಅವತ್ತಿನಿಂದ ಏನು ಒಂದೊಂದು ಹನಿ 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 ಆಗಿ ಬಂದು ಇವತ್ತು ಸಮುದ್ರ ಆಗಿ ನಿನ್ನ ಒಳಗಡೆ ನಾನು ನನ್ನ ಬಾಯಿಂದ ನಾನು ಹೇಳ್ತಾ ಇದ್ದೀನಿ, ನೀನು ಅವತ್ತೇನು ಮಾಡದೆ ಅವಶ್ಯವಾಗಿ ಅದು ತಪ್ಪೆ. ಅಂಡ್ ಆ ಕಾರಣಕ್ಕೆ ನೀನೇನು ಅನುಭವಿಸ್ಬೇಕು ಅನುಭವಿಸಾಯ್ತು. ಈಗ ನಿನಗೆ ಒಳ್ಳೆ ಕಾಲ ಬಂದಿದೆ, ಅಥವಾ ಈಗ ನಿನ್ನ ಮತ್ತೆ ಪುಣ್ಯ ಕಾಲಗಳು ಶುರುವಾಗಿದ್ದಾವೆ. ಏನು ಈಗಾದ್ರೂ ಕಟ್ಟಿಕೊಂಡಿದೆಯಲ್ಲ, ಆತನನ್ನ ಅಂತಿಮವಾಗಿಟ್ಟು ಪ್ರೀತಿ ಮಾಡಿ ಅವನ ಜೊತೆ ಸಂತೋಷವಾಗಿದ್ದುಕೊಂಡು ಆ ಮಕ್ಕಳನ್ನ, ಈ ಗಂಡ ಅಂತಕ್ಕಂಥವ್ನು ಯಾವುದೇ ಕಾರಣಕ್ಕೂ ಸ್ವಲ್ಪ ಎಂಜರಿಕೆ ಮಾಡಲ್ಲ. ಅಕಸ್ಮಾತ್ ಗಂಡ ಮಕ್ಕಳು ಅಂತ ಬಂದಾಗ ಮಕ್ಕಳಿಗೋಸ್ಕರ ನೀನು ಇಡೀ ಜಗತ್ತನ್ನು ಎದುರಾಕೊಳ್ಳೋಕ್ಕೂ ತಯಾರಿರ್ಬೇಕು. ಅಟ್ಲೀಸ್ಟ್ ಒಳ್ಳೆ ಹೆಂಡತಿ ಆಗ್ಲಿಲ್ಲ, ಒಳ್ಳೆ ಮಗಳಾಗ್ಲಿಲ್ಲ, ಅಟ್ಲೀಸ್ಟ್ ಒಳ್ಳೆ ತಾಯಿ ಆದ್ರೂ ಆಗೋಣ ಅಂತ. ಅವತ್ತು ತಂದೆ ತಾಯಿಗೆ ಅವತ್ತೂ ಬಿಟ್ಟು ಬಂದೆ. ಈಗ ಇಷ್ಟ ಇರ್ಲಿಲ್ಲ ನನಗೆ, ಅವ್ರು ಯಾರ ಜೊತೆ ಎಂಗೇಜ್ಮೆಂಟ್ ಮಾಡಿದ್ರು, ಕತೆ 1000 ಇರ್ಬೋದು, ಬಟ್ ಎಲ್ಲದರಿಂದ ಪಾರಾಗ್ಲಿಕ್ಕೆ ಒಂದು ಸಭ್ಯ ದಾರಿ ಇರುತ್ತಲ್ಲವಾ? ಈಗ ನಾನು ಯಾರಿಗೂ ಹಣ ಕೊಟ್ಟಿದ್ದೆ, ಅವನು ವಾಪಸ್ ಕೊಡ್ತಿಲ್ಲ ಅಂದಾಗ ನಾನು ಒಂದಷ್ಟು ಜನ ರೌಡಿಗಳು ಬಿಟ್ಟು ಅವನು ಕೊಲೆ ಮಾಡಿಸೋದಲ್ಲ, ಅದಕ್ಕೆ ಆದ ಕಾನೂನು ಮಾರ್ಗ, ಅದಕ್ಕೆ ಆದ ದಾರಿಗಳಿದ್ದಾವೆ, ಹೌದಲ್ಲ? ಅಯ್ಯೋ, ನಾನು ತಗೊಂಡೋಗಿ ಎಂಗೇಜ್ಮೆಂಟ್ ಮಾಡ್ಬಿಟ್ರು ಅಂತ ನಾನು ಹಿಂಗ್ ಬಂದ್ಬಿಟ್ರೆ ಅದು ಸಭ್ಯ ದಾರಿನ? ಅದು ಅಂದ್ರೆ
ನಿನ್ನ ಬದುಕಿನ ರೈಲು ಹಳಿ ತಪ್ಪಿದ್ ನೆನ್ನೆ ಮೊನ್ನೆ ಅಲ್ಲ, ಅದು ಅಲ್ಲಿಂದ ತಪ್ಪಿದೆ. ಹೌದು ಸರ್. ಹಳಿ ತಪ್ಪಾದ ಮೇಲೆ ಅದು ಒಳ್ಳೆ ರೀತಿಯಲ್ಲಿ ದಡ ಸೇರ್ಲಿಕ್ಕೆ ಹೇಗೆ ಸಾಧ್ಯ? ಹಳಿ ತಪ್ಪಾದ ಮೇಲೆ ಅದು ಹಳ್ಳ ಗುಂಡಿ ದಿಣ್ಣೆ ಎಲ್ಲೋ ಒಂದು ಕಡೆ ಮುಗ್ಗಿಸಿಕೊಂಡು ಬೀಳುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅಷ್ಟೇ. ಆಯ್ತು, ನಿನ್ನ ಬದುಕಿನ ಹಳಿ ತಪ್ಪಿದ ದಿನಗಳು ಮುಗಿದೋಗ ಆಯ್ತು. ಈಗ ಹಳಿಗೆ ಮತ್ತೆ ಬಂದಿದ್ದೀಯ, ದೇವ್ರ ದಯೆ. ಇನ್ನು ಮುಂದೆ ನೀನು ಒಳಗಡೆ ಭಯ ಪಟ್ಟು ರೋಗ ತರಿಸ್ಕೊಂಡು ಬಿಟ್ಟುಬಿಡವ, ಅದೆಲ್ಲ ಬಿಟ್ಟುಬಿಡು. ನನಗೆ ಅರ್ಧ ಕಾಯಿಲೆ ಸರ್. ನಾನು ತುಂಬಾ ಯೋಚನೆ ಮಾಡ್ತಿದ್ದ ಅಂದ್ರೆ ನಾನು, ಹೌದು ಸರ್ ನೀವ್ ಹೇಳ್ತಾ ಇದೀರಿ ಇವಾಗ ಈ ಮಾತು ನನಗೆ ಅವಾಗ ಯಾರಾದ್ರೂ ಹೇಳಿದ್ರೆ ಇರ್ತೈತೆ. 3 ತಿಂಗಳಿಂದ ಕೇಳ್ತಾ ಇದೀನಿ ಸರ್, ನಿಮ್ ಪ್ರೋಗ್ರಾಮ್ ನೋಡ್ತಾ ಇದೀವಿ, ನಾನು ನೋಡ್ತಾ ಇದೀನಿ, ನಮ್ಮ ಯಜಮಾನ್ರು ನೋಡ್ತಾ ಇದಾರೆ, ಅವರು ನನಗೆ ಕಳಿಸ್ತಾರೆ, ನಾನು ಅವ್ರಿಗೆ ಕಳಿಸ್ತೀನಿ. ಅವರೇ ನನ್ಗೆ ಹೇಳ್ತಾರೆ ಸರ್, ಇವಾಗ ನೋಡು ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಎಷ್ಟು ಬುದ್ಧಿ ಮಾತು ಹೇಳ್ತಾರೆ, ನಮ್ಗೆ ಯಾರು ಹೇಳೋರು ಇರ್ಲಿಲ್ಲ ಅಲ್ಲ ಅವಾಗ ಅಂತ ಅವರೇ ಹೇಳ್ತಾರೆ ಸರ್ ನನಗೆ. ಆವಾಗ ನನ್ಗೆ ಅನ್ಸುತ್ತೆ ಸರ್, ಅಂದ್ರೆ ನನಗೆ ನೀವೇನನ್ನ ಅಂತ ಇದ್ರೆ ನನಗೆ ಒಳಗಡೆ ತುಂಬಾ ನೋವಿದೆ ಸರ್. ಕಳ್ಳ ಈಗ ಹೆಂಗಾಗ್ಬಿಡುತ್ತೆ, ಒಂದು ಹುಡುಗಿ ಮೇಲೆ ಯಾರೋ ಒಬ್ಬ ಆಸಿಡ್ ಹಾಕಿ ಹೋಗ್ಬಿಟ್ಟ, ಎಲ್ಲ ಕಡೆ ಸುದ್ದಿ ಆಯ್ತು, ಪೊಲೀಸ್ನವ್ರು ಅವನ್ನ ಹುಡುಕ್ತಾವ್ರಿ. ಈ ಆಸಿಡ್ ಹಾಕೋ ಕೆಲಸದಲ್ಲಿ ಭಾಗಿಯಾಗಿಲ್ಲದ ಯಾವನಾದ್ರೂ ಕೂಡ ಪೊಲೀಸ್ನವ್ರಿಗೆ ಎದುರೋಕ್ ಸಾಧ್ಯನಾ? ಇಲ್ಲ. ಆಸಿಡ್ ಹಾಕದವನು ಪೊಲೀಸ್ ಅಲ್ಲ, ಪೊಲೀಸ್ ಬಟ್ಟೆ ತರ ಆಟೋ ಡ್ರೈವರ್ ಬಂದ್ರು ಎದುರ್ತಾನೆ. ಅಯ್ಯೋ, ಹೌದಲ್ಲ? ಅಂದ್ರೆ ನೀನ್ ಯಾವಾಗ ಅನ್ಯಾಯಗಳಲ್ಲಿ, ಅಕ್ರಮಗಳಲ್ಲಿ, ಅಧರ್ಮದಲ್ಲಿ, ದುಷ್ಟತನದಲ್ಲಿ ನಿನ್ನದು ಒಂದು ಪಾಲಿರುತ್ತೋ, ಹೊರಗಡೆ ಅದ್ರ ಬಗ್ಗೆ ಮಾತಾಡಿದ ಯಾರಿಗೆ ಹೇಳಿದ ಮಾತು ನನಗೆ ಹೇಳ್ದಂಗೆ ಹೇಳುತ್ತೆ, ಹೌದಲ್ಲ? ಹಾಗಾಗಿ ನಿನಗೆ ಯಾಕೆ ಕಾಡ್ತಾ ಇದೆ ಅಂದ್ರೆ ನೀವು ಆ ದಾರಿಯಲ್ಲಿ ನಡ್ಕೊಂಡ್ರಿ ಅವತ್ತು. ಬಟ್ ಈಗ ನಾನು ಅದನ್ನು ಕೆಣಕಲ್ಲವ. ಈಗ ನೀನು ಅಟ್ಲೀಸ್ಟ್ ಎಲ್ಲಾದ್ರೂ ಪ್ರಾಮಾಣಿಕಳಾಗಿದ್ದೀಯಾ, ಆತನೂ ಪ್ರಾಮಾಣಿಕಳಾಗಿದ್ದಾನೆ, ಮತ್ತೆ ಮಕ್ಕಳನ್ನೂ ಕೂಡ ಅವ್ರ ಒಳಗಡೆ ನಮ್ಮ ಅಪ್ಪನಿಗೆ ಹಿಂಗ್ ಮಾಡ್ಬಿಟ್ಲಲ್ಲ ಅನ್ನೋ ದ್ವೇಷ ಇಲ್ಲ. ಅಟ್ಲೀಸ್ಟ್ ನಿನ್ ಇದ್ದಾರೆ, ಅದ್ ನಿನ್ ಪುಣ್ಯ. ಅವರು ಮೊನ್ನೆ ನನ್ ಮಗ ಸೆಕೆಂಡ್ ಇಯರ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಸರ್. ಅವ್ನು ಸೆಕೆಂಡ್ ಇಯರ್ ಇವಾಗ ಸರ್. ಅವನು ಇದಾರೆ ಅಂದ್ಬಿಟ್ಟು ಇವ್ರ ಮುಂದೆ ಅಳ್ಳಿಲ್ಲ ಸರ್. ಅವನು ಆಚೆ ಹೋಗ್ಬಿಟ್ಟು ಅಳ್ತಾ ಇದ್ದಾನೆ ಸರ್. ಯಾಕಮ್ಮ ಹೇಳಮ್ಮ ಅಂದ್ರೆ ನನಗೆ ಆ ಡ್ಯಾಡಿಗೆ ಜ್ಞಾಪಕ ಬಂದ್ರು ಮಮ್ಮಿ ಅಂತ ಅಳ್ಬಿಟ್ರು ಸರ್. ನನಗೆ ಹೋಗುತ್ತೆ ಅಂದ್ರೆ ತುಂಬಾ ನೋವಾಗ್ಬಿಟ್ಟು ಸರ್. ಇರ್ಲವ, ಅದೆಲ್ಲ ಭಾವನಾತ್ಮಕ ವಿಚಾರ, ಅದಕ್ಕೆ ಮದ್ದಿಲ್ಲವ. ಅದು ಇನ್ನೂ 100 ವರ್ಷ ಆದ್ರೂ ಆತ ಎಲ್ಲಿವರೆಗೂ ಬದುಕ್ತಾನೆ. ಯಾಕಂದ್ರೆ ಸಾಕೋದು ಯಾರೇ ಆಗಿರ್ಬೋದು, ಆದ್ರೆ ಆ ತಂದೆ ಜೊತೆ ಒಂದಷ್ಟು ನಂಟಿತ್ತಲ್ವ ಆತನಿಗೆ. ನಿನಗೇನೋ ಹೊರಗಡೆ ಯಾವುದೋ ಆಸರೆ ಇತ್ತು, ಬಂದೆ, ಬಟ್ ಅವ್ರಿಗೆ ಹಂಗಿರ್ಲಿಲ್ವಲ್ಲ. ಹಾಗಾಗಿ ಆತನ ಭಾವನಾತ್ಮಕ ವಿಚಾರಕ್ಕೆ ನೀನು ಕಣ್ಣೀರು ಹಾಕಬೇಡ, ಅದು ಬರುತ್ತೆ ಹೋಗುತ್ತೆ. ಈಗ ನೀನು ನಿನ್ನೊಳಗಿನ ಭಯವನ್ನೆಲ್ಲ ತ್ಯಜಿಸಿ ಉಳಿದಿರೋದು ಬದುಕು. ಎಷ್ಟು ದಿನ ಇದೆಯೋ ಗೊತ್ತಿಲ್ಲೋ. ಯಾರು ನಿನ್ನನ್ನು ನಂಬಿಕೊಂಡಿದ್ದಾರೆ ಅವ್ರಿಗೆ ನೀನು ನಿಯತ್ತಾಗಿರು. ಅದಕ್ಕೆ ಹೇಳ್ತಾರಲ್ಲ, ನಾವು ಬೇಡ ಅಂದವ್ರಿಗೆ ಭಾರ ಆಗುವುದಕ್ಕಿಂತ ನಮಗೆ ಬೇಕು ಅಥವಾ ನಾವೇ ಬೇಕು ಅಂದವ್ರಿಗೆ ಬೆಳಕಾಗುವುದು ಧರ್ಮ. ಮಕ್ಕಳಿಗೆ ನೀನು ಬೇಕು, ಗಂಡನಿಗೆ ನೀನು ಬೇಕು, ಬದುಕು. ಈಗ ಯಾವ ಆತ್ಮ ಹೊರಟೋಗಿದೆಯಲ್ಲ ಅದಕ್ಕೆ ನೀನು ಮಾತು ಕೊಟ್ಟಿದ್ದೀಯ, ಅದು ಹೊರಟಿದೆ, ಅದು ಮತ್ತೆ ಬರಲ್ಲ. ಈಗ ನೀನು ಆರೋಗ್ಯ ಕಾಪಾಡ್ಕೊ, ಮಕ್ಕಳಿಗೆ ಧರ್ಮದ ದಾರಿಯನ್ನು ಹೇಳಿಕೊಟ್ಟು ಒಳ್ಳೆ ದಾರಿಯಲ್ಲಿ ಮುಂದೆ ಹೋಗು. ನಿನ್ನ ಈ ಗಂಡ ಕೂಡ ಯಾವುದೇ ರೀತಿಯಲ್ಲೂ ಇನ್ನು ಮುಂದೆ ನಿನ್ನ ಬದುಕಿಗೆ ತೊಡಕಾಗಲ್ಲ. ಇಲ್ಲ ಸರ್, ಇವರಿಂದ ನನ್ಗೇನ್ ಪ್ರಾಬ್ಲಮ್ ಆಗಲ್ಲ, ನಂಬಿಕೆ ಇದೆ ಸರ್ ನನಗೆ ಅಷ್ಟೇ. ನೀನು ಹತ್ತು ಕರೆದು ರೋಗ ತರಿಸ್ಕೊಂಡು ಎಲ್ರಿಗೂ ಭಾರ ಆಗಬೇಡ. ಏನಾಗೋಯ್ತು ಅದು ಮುಗೀತು. ಆತ ಒಂದ್ ಸ್ವಲ್ಪ ಬೇಗ ಹೋಗಿದ್ದಾರೆ, ನೀನ್ ಒಂಚೂರು ಲೇಟ್ ಆಗಿ ಹೋಯ್ತೀಯ ಅಷ್ಟೇ. ಸಾವು, ಆಕ್ಸಿಡೆಂಟು, ಹೃದಯಾಘಾತ ಇವೆಲ್ಲ ನೆಪ ಮಾತ್ರ. ಸಮಯ ಬಂದಾಗ ಹೊರಡಬೇಕಲ್ವಾ? ಆಗಿದ್ದಾಗ ಹೋಗುವ ಮುನ್ನ ನಿನ್ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡು ಹೋಗು. ಭಗವಂತ ಅಲ್ಲಿ ನಿನ್ನನ್ನು ಸ್ವಾಗತಿಸ್ತಾನೆ. ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿಗಳಿಂದ ನುಲುಚಿಕೊಂಡು ನಾನು ಸುಖತೆಯಿಂದ ಓಡೋದ್ರೆ ಮಾಡಬೇಕಾಗಿರೋ ಕರ್ತವ್ಯಗಳಿಗೋಸ್ಕರ ಮತ್ತೆ ಬರ್ಬೇಕಾಗುತ್ತೆ ಹುಟ್ಟಿ. ಇಲ್ಲ ಸರ್, ಮಾಡ್ತೀನಿ ಸರ್. ಅವ್ರು ಕೊಟ್ಟಿರೋ ಮಾತು ಪ್ರಕಾರ ನಾನು ನಡ್ಕೊಂತೀನಿ ಸರ್. ನಡ್ಕೊ, ನಿಮ್ ಹಿಂದೆ ಖಂಡಿತ ನಾವೆಲ್ಲ ಇದ್ದೀವಿ. ಅಂಡ್ ಈ ಸಂಪರ್ಕಕ್ಕೆ ಬಂದಿದೀಯ, ಈ ಕಾರ್ಯಕ್ರಮ, ಈ ಹೆಣ್ಮಕ್ಳ ಕತೆ, ನಿನ್ನ ಬದುಕು ಇನ್ನು ಮುಂದೆ ಖಂಡಿತ ದಾರಿ ತಪ್ಪಲ್ಲ. ಇಲ್ಲ ಸರ್, ಇವಾಗ ತುಂಬಾ ಅನುಭವಿಸ್ಬಿಟ್ಟಿದೀನಿ ಸರ್. ಆಯ್ತವ, ನಿನ್ನ ಮಕ್ಕಳಿಗೂ ನೀನ್ ಹೇಳ್ಕೊಡ್ಬೇಕು. ನೋಡ್ರಪ್ಪ, ನಿಮ್ಮ ಪಾಲಿಗೆ ಗಂಜಿನೇ ಬಂದಿರ್ಬೋದು, ಆದ್ರೆ ಅದು ನಿಮ್ಮ ಪಾಲಿನದ್ದು, ನೀವು ಅದನ್ನೇ ಮಾಡ್ಬೇಕು.
ಹ್ಮ್ ಇನ್ನೊಬ್ಬರ ಅಗಲಲ್ಲಿರೋ ಬಿರಿಯಾನಿಗೆ ಆಸೆ ಪಡುವುದಿದೆಯಲ್ಲ, ಒಂದು ಹಂತ ಹೋದ್ಮೇಲೆ ಗಂಜಿನೂ ಕಳ್ಕೊಳ್ತೀವಿ. ಹೌದು ಹೌದು ಸರ್. ಈಗ ಬಿರಿಯಾನಿ ಬೇಕಾ, ನೀವು ಶ್ರಮ ಪಟ್ಟು ಪಡ್ಕೊಳಕ್ ಸಾಧ್ಯ ಆದ್ರೆ ಪಡ್ಕೊಳ್ಳಿ, ಬಟ್ ಇನ್ನೊಬ್ರದಕ್ಕೆ ಆಸೆ ಪಡಬೇಡಿ. ಹೌದು. ಹೌದಲ್ಲ? ಹಾಗಾಗಿ ಅಲ್ಲಿ ಏನೇ ಕೋಟಿ ರೂಪಾಯಿ ಸಿಗುತ್ತೆ ಅಂದ್ರೂ ಕೂಡ, ಈಗ ಆಗಲೇ ಯಾರೋ ಒಬ್ಬ 1,000 ರೂಪಾಯಿಗೆ ಕೊಡ್ತೀನಪ್ಪ, ಸಂಜೆ ಹೋಗ್ಬೇಕಾದ್ರೆ 1,000 ರೂಪಾಯಿ ಕೂಲಿ ಕೊಡ್ತೀನಿ, ನೀನು ಈ ಕೆಲಸ ಮುಗಿಸು ಹೋಗು ಅಂತ ಬೆಳಿಗ್ಗೆನೆ ನನಗೆ ಕೆಲಸ ಕೊಟ್ಟು 1,000 ರೂಪಾಯಿ ಕೊಡ್ತಾರಲ್ಲಪ್ಪ ಅನ್ನೋ ಖುಷಿಲಿ ನೀನು ಕೆಲಸ ಮಾಡ್ತಿದ್ದೆ. ಮಧ್ಯಾಹ್ನ ಇನ್ಯಾರೋ ಬಂದುಲೇ ಅಲ್ಲೇ ಮಧ್ಯಾಹ್ನದಿಂದ ಸಂಜೆಗೆ ಮಾಡಿದ್ರೆ 10,000 ಕೊಡ್ತಾರೆ ಬಾರೋ ಅಂದರೆ, ಇಲ್ಲ ನನಗೆ ಬೆಳಿಗ್ಗೆ ಕೆಲಸ ಕೊಟ್ಟನಲ್ಲ ನಂಬಿಕೆ ಇಟ್ಟು ಆ 1,000ಕ್ಕೆ ನಾನು ದುಡಿಬೇಕೇ ಹೊರತು ಮಧ್ಯಾಹ್ನ ಯಾರೋ ಬಂದು 10,000 ಆಫರ್ ಕೊಟ್ರು ಅಂತ ನಾನು ಈ ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗೋದು ಧರ್ಮ ಅಲ್ಲ. ಹೌದು ಸರ್. ಮಕ್ಕಳಿಗೆ ಆ ಪಾಠ ಹೇಳ್ಕೊಡ್ಬೇಕು. ಒಳ್ಳೇದಾಗಲ್ಲವ? ಆಗ ಕರೆ ಮಾಡ್ತಾ ಇರು, ಅಳೋದು ಬಿಡು, ಧೈರ್ಯವಾಗಿ. ಸರ್ ನಮ್ಮ ಯಜಮಾನಿಗೆ ನೀವಂದ್ರೆ ತುಂಬಾ ಇಷ್ಟ ಸರ್. ನೀವ್ ಹೇಳೋ ಮಾತುಗಳೆಲ್ಲ ಅವ್ರಿಗೆ ಎದೆಗೆ ಚುಚ್ಚದಂಗ ಆಗ್ತಾವಂತೆ ಸರ್. ಅವ್ರಿಗೆ ನೀವ್ ಮಾತಾಡ್ಬೇಕಾದ್ರೆ ಏನೋ ಅಂದ್ರೆ ನನಗೆ ಹೇಳ್ತಾ ಇದೀರ, ನಾನು ಇನ್ಮೇಲೆ ಚೆನ್ನಾಗಿರ್ಬೇಕು, ಇನ್ನ ಚೆನ್ನಾಗಿರ್ತೀನಿ, ನಾನು ಇನ್ನ ನಿಮ್ಮನ್ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾರೆ ಸರ್ ನಿಮ್ ಪ್ರೋಗ್ರಾಮ್ ನೋಡ್ದಾಗ. ಖಂಡಿತನವ. ಆತ ನನಗೆ ಬಹಳ ದೊಡ್ಡ ಅದ್ಭುತ ಅನಿಸಿದ್ದು, ಮೊದಲನೇ ಆ ಗಂಡ ಹುಷಾರಿಲ್ಲದ ಸಮಯದಲ್ಲಿ ತಾನೇ ಹಣ ಕೊಟ್ಟು ಕಳಿಸಿದ ದೊಡ್ಡ ಗುಣ ಅವ್ರದ್ದು. ಹೌದು ಸರ್, ಅವರೇ ಕೊಟ್ಟಿದ್ದು. ನಾನು ಆತನನ್ನು ದೂಷಿಸ್ಲಿಕ್ಕೆ ಕಾರಣ 1000 ಇದ್ದಾವೆ, ಬಟ್ ಈಗ ನಾನು ಒಂದೆರಡು ತಪ್ಪು ಹುಡುಕೋದಕ್ಕಿಂತ ಇಂಥ ದೊಡ್ಡ ಗುಣವನ್ನ ನಿನ್ನ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೌದು ಸರ್, ಅವರು ಇವಾಗ ತುಂಬಾ ಒಳ್ಳೆಯವರಾಗಿದ್ದಾರೆ ಇದೆಯಲ್ಲ. ಮತ್ತೆ ಈ ಮಕ್ಕಳನ್ನು ಯಾವುದೇ ಭೇದ ಭಾವ ಇಲ್ದಂಗ್ ನೋಡೋ ಗುಣ ಇದೆಯಲ್ಲ, ಅವರ ಹಿಂದಿನ ಅನೇಕ ಉಚ್ಚಾಟಗಳೇನಿದು ಆ ಎಲ್ಲ ಪಾಪ. ಅವರು ಒಂದು ಮಾತಂತಾರೆ ಸರ್, ಅವರು ನಾನೇ ನಿಮ್ ಮಧ್ಯೆ ಬಂದಿದ್ದು, ನಾನೇ ತಪ್ಪು ಮಾಡಿದ್ದು, ಆ ತಪ್ಪನ್ನ ನಾನು ತಿದ್ದುಕೊಂಡು ಬಾಳ್ತೀನಿ ನಾನು ಇನ್ಮೇಲೆ. ಹೌದವ? ಆ ಮಕ್ಕಳಿಗೆ ನೀವಿಬ್ರು ಸಾಕ್ಷಾತ್ ತಂದೆ ತಾಯಿಯಂತೆ ಇದ್ದು ನಿಮ್ಮ ಬದುಕು ನಿಮ್ಮ ಆರೋಗ್ಯ ನೋಡಿಕೊಂಡು ಅವರ ಬೇಕು ಬೇಡಗಳಿಗೂ ಕಿವಿ ಕೊಟ್ರೆ ನೀವು ನಿಮ್ಮ ಈ ಉಳಿದ ಆಯಸ್ಸನ್ನ ಒಂದು ಮಾದರಿ ಕುಟುಂಬವಾಗಿ ಮಾದರಿ ಸಂಸಾರವಾಗಿ ನೀವು ನಡಿಬೇಕು. ಏನೇ ಗೊಂದಲ ಇದ್ರು ಇಲ್ಲಿ ಬಂದು ಮಾತಾಡವ, ಮತ್ತೆ ಯಾವುದೇ ಗೊಂದಲ ಮಾಡ್ಕೊಳ್ಬೇಡ, ಚೆನ್ನಾಗಿರ್ತೀನಿ ಸರ್. ಇನ್ನೊಂದ್ಸಲ ನಮ್ಮ ಯಜಮಾನ ಜೊತೆ ನಾನು ನಿಮ್ಗೆ ಫೋನ್ ಮಾಡಿ, ದಯವಿಟ್ಟು ನಮ್ಮ ಮಕ್ಕಳು ನಮ್ಮ ಯಜಮಾನ ಜೊತೆ ಎಲ್ಲಾರ ಜೊತೆ ಸೇರಿ ಫೋನ್ ಮಾಡಿ. ಖಂಡಿತ ನಾನು ಇದ್ದೀನವ್ವ, ನೀನು ಯಾವತ್ತು ಬಂದ್ರು ನಾನು ಖಂಡಿತ ನಿನ್ ಜೊತೆ ಮಾತಾಡ್ತೀನಿ. ನಿನಗೂ ಅಷ್ಟೇ ಧೈರ್ಯ ಇದೆ, ಬಟ್ ಅಲ್ಲಲ್ಲಿ ಮಾಡಿದ ತಪ್ಪು ಕೆಲಸಗಳು ನನ್ನ ಆತ್ಮವಿಶ್ವಾಸವನ್ನ ಕಿತ್ಕೊಂಡಿದ್ದಾವಷ್ಟೇ. ಹೌದು ಸರ್, ಅದೇ ಆ ತಪ್ಪು ನಾನು ಕಾಡ್ತಾ ಇದೆ ಸರ್. ಅದು ಹೌದು ಹೌದು ಹೌದು, ಅದು ಯಾವಾಗಾದ್ರೂ ಅಷ್ಟೇ. ಯಾರೋ ಒಬ್ಬ ದೊಡ್ಡ ಕೋಟಿ ರೂಪಾಯಿ ಬೆಲೆ ಬಾಳೋ ಕಾರ್ ತಗೊಂಡಿದ್ದ, ಏನ್ ಸ್ಪೀಡಾಗಿ ಓಡಿಸ್ಕೊಂಡು ಹೊಂಟಿದ್ದ, ಒಂಚೂರು ಅಹಂಕಾರವೂ ಇತ್ತು, ಬಟ್ ಯಾವುದೋ ಸ್ಪೀಡಾಗಿ ಹೋಗೋ ಭರದಲ್ಲಿ ಯಾವುದೋ ಅಜ್ಜಿಗೆ ಗುದ್ದಿ ಸಿಗಾಕೊಂಡ್ರೆ ಬಿಡ್ತಾರ, ಅಯ್ಯೋ ಅಥವಾ ಅಜ್ಜಿ ಅಲ್ವಾ ಯಾರು ಕೇಳೋರಿಲ್ಲ ಅನ್ಕೊಂಡು ಮುಂದೆ ಬಂದ್ಬಿಟ್ನಂತೆ. ಅಜ್ಜಿ ಗುದ್ದಿ ಆಕೆ ಬಿದ್ರು ಇವನು ಎತ್ತೋಕ್ಕೂ ಹೋಗ್ಲಿಲ್ವಂತೆ. ಬಟ್ ಅವ್ನು ಎಂತ ಕಟುಕನೇ ಆದ್ರೂ ಒಂಚೂರು ಮುಂದೆ ಬಂದ್ಮೇಲೆ ಅನಿಸ್ತಂತೆ, ಪಾಪ ಅಜ್ಜಿಗೆ ನಾನು ಗುದ್ದು ಬಿಟ್ನಲ್ಲ, ಇದು ಒಳ್ಳೆ ಅಂದ್ರೆ ಅವನು ಮತ್ತೆ ಮುಂದುವರಿತಾನೆ, ಮತ್ತೇನು ವಾಪಸ್ ಬರಲ್ಲ, ಆದ್ರೂ ಅವನು ಎದೆಯಲ್ಲಿ ಚುಚ್ಚುತ್ತಂತದು. ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ಅಲ್ಲಿಂದ ಶುರು ಆಗುತ್ತೆ. ಆ ಅಜ್ಜಿಗೆ ನಾನು ಗುದ್ದದ್ನಲ್ಲ, ಆ ಕರ್ಮ ನನ್ಗೆ ಯಾವತ್ತು ಹೊಡೆಯುತ್ತೋ ಅಂತ ಅವನು ಭಯದಲ್ಲೇ ಇರ್ತಾನಂತೆ. ಹಾಗಾಗಿ ನಮಗೆ ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಮನುಷ್ಯ ಮಾಡೋದೇ ಈ ತೋಳ್ಬಲ ಸೌಂದರ್ಯ ಎಲ್ಲವೂ ಒಂಚೂರು ಚೆನ್ನಾಗಿದ್ದಾಗ್ಲೇ ತಾನೇ ಮಾಡೋದು. ಆ ಸಮಯದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಭಗವಂತ ನಮ್ಗೆ ಒಳ್ಳೆ ಬದುಕನ್ನು ಕೊಡ್ತಾನೆ. ಇರ್ಲವ, ಒಳ್ಳೇದಾಗ್ಲಿ. ಇಷ್ಟೊತ್ತು ಮಾತಾಡಿ ನನ್ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ನಿಮ್ ಜೊತೆ ಮಾತಾಡಿದ್ದಕ್ಕೆ ಸರ್, ನನ್ ಕನ್ನಡ ಅಷ್ಟು ಬರಲ್ಲ, ಏನಂತ ತಪ್ಪಾಗಿ ಮಾತಾಡಿದ್ರೆ ಸಾರಿ ಸರ್. ಮಾತಾಡದೆ ಮಕ್ಳ ಜೊತೆ ಚೆನ್ನಾಗಿರು. ಖಂಡಿತ ನಿಮ್ಮ ಮನೆಯ ಸದಸ್ಯ ಅಂದ್ಕೊಂಡು ನಿನಗೆ ಏನೇ ದುಃಖ ಇದ್ರು ಇಲ್ಲಿ ಬಂದು ಹಂಚ್ಕೊಳ್ಳವ. ಚೆನ್ನಾಗಿರು. ನೀನ್ ಪೂರ್ಣ ಆಯಸ್ಸನ್ನು ನೀನು ಬದುಕಬೇಕು. ಆ ಮಕ್ಕಳು ಖಂಡಿತ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ, ಅದನ್ನ ನೀನು ಕಣ್ಣಾರೆ ನೋಡ್ಬೇಕು. ಈ ವ್ಯಕ್ತಿಯನ್ನು ಕೂಡ ಗೌರವಾನ್ವಿತವಾಗಿ ಕಾಣು. ವಾಟ್ ಎವರ್ ಇಟ್ ಇಸ್, ಏನ್ ನಡೆದಿದ್ಯೋ ಅದು. ಮತ್ತೆ ಯಾಕೆ ನಾನು ಹೆಚ್ಚು ಚರ್ಚೆ, ನಾನು ಈ ವಿಚಾರಕ್ಕೆ ಎಷ್ಟೋ ಜನ ಬೈದೆ ಕಳಿಸ್ಬಿಡ್ತೀನಿ, ಬಟ್ ನಾನು ಯಾಕೆ ಇದನ್ನು ಹೆಚ್ಚು ಚರ್ಚೆಗೆ ತಗೊಳ್ಳಿಲ್ಲ ಅಂದ್ರೆ, ಅವರು ಕೆಲವೊಂದು ಪರಿಸ್ಥಿತಿಯಲ್ಲಿ ನಡ್ಕೊಂಡ ರೀತಿ ಇದೆಯಲ್ಲ, ಅದು ಬಹಳ ಪ್ರಬುದ್ಧವಾದದ್ದು. ಅದಕ್ಕೆ ನೀನು ಗೌರವಿಸಬೇಕು. ಖಂಡಿತ ಸರ್, ಒಳ್ಳೆಯದ ಯಾವಾಗ ಇರುತ್ತೆ ಸರ್. ಶುಭ. ಓಕೆ ಸರ್.
ಈಶ್ವರ. ನೋಡಿ, ಇಲ್ಲಿ ತಪ್ಪು ಸರಿ ಲೆಕ್ಕ ಮಾಡ್ತಾ ಹೋದರೆ ತುಂಬ ಇದ್ದಾವೆ ತಪ್ಪುಗಳು. ಬಟ್ ಆದರೆ ಸಾಮಾನ್ಯವಾಗಿ ಬುದ್ಧ ಭಗವಾನರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನೊಂದು ನಿಮ್ಮ ಬಳಿ ಬಂದಂತಹ ಒಬ್ಬ ವ್ಯಕ್ತಿಯ ತಪ್ಪುಗಳನ್ನು ಬಿಡಿಸಿ ಹೇಳಿ, ಆದರೆ ಮುಂದೆ ಹೇಗೆ ಹೋಗಬೇಕು ಅನ್ನೋ ದಾರಿ ಹೇಳೋನೇ ಗುರು. ಇಲ್ಲಿವರೆಗೂ ಆಗಿರುವುದನ್ನು ನಿಷ್ಠೂರದ ರೀತಿಯಲ್ಲಿ ಬೈದುಬಿಟ್ಟು ಕಳಿಸ್ಬಿಟ್ರೆ ಅವನ ಗುರು ಆಗಲ್ಲ. ಇಲ್ಲಿವರೆಗೂ ಆಗಿ ಏನೇನು ತಪ್ಪು ಮಾಡದೆ ಅದನ್ನು ನೆನಪು ಮಾಡು, ಅವನಿಗೆ ಪಶ್ಚಾತ್ತಾಪ ಪಡಿಸು, ಆನಂತರ ಪರವಾಗಿಲ್ಲ ಇಲ್ಲಿಂದ ಹೆಂಗೆ ಹೋಗು ಅಂತ ಹೇಳಿ ಕಳಿಸ್ಬೇಕು. ಹಾಗಾಗಿ ನಾನು ಇಲ್ಲಿ ಆಲ್ಮೋಸ್ಟ್ ಬಂದವರಿಗೆ ಅವ್ರವ್ರ ತಪ್ಪುಗಳನ್ನೇ ಮತ್ತೆ ಬಿಡಿಸಿ ಹೇಳ್ತೀನಿ. ಅದಾದ ಮೇಲೆ ಅಟ್ಲೀಸ್ಟ್ ಮುಂದೆ ಹೀಗಿರವ ಅಂತ ಹೇಳ್ತೀನಿ. ಹಾಗಾಗಿ ಯಾರಿಗೂ ನೀನು ಹಿಂಗೆ ಮಾಡ್ಬಿಟ್ಟಿದ್ದೀನಿ, ನೀನು ಬದುಕೋಕೆ ಯೋಗ್ಯ ಹೇಳಲ್ಲ, ಹೋಗಿ ಸಾಯು ಅಂತ ಹೇಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಪ್ರಕೃತಿ ಅವರನ್ನು ಬದುಕೋಕೆ ಅವಕಾಶ ಕೊಟ್ಟಿರಬೇಕಾದ್ರೆ ಬೇಡ ಅನ್ಲಿಕ್ಕೆ ನಾವ್ಯಾರು? ಬಟ್ ಏನಂದ್ರೆ ಮುಂದಂಗೆ ಆಗದಂಗೆ ನೋಡ್ಕೊಳ್ಬೇಕಷ್ಟೆ. ಆಯಿತಾ? ಒಳ್ಳೆಯದಾಗಲಿ. ಮತ್ತೆ ನಿಮ್ಮ ಸಂಸಾರ, ಮಕ್ಕಳು, ನಿಮ್ಮ ಗಂಡ ಎಲ್ಲರೂ ಆರೋಗ್ಯಯುತವಾಗಿ ನೆಮ್ಮದಿಯಾಗಿರಿ. ಇರೋದೊಂದು ಬದುಕು, ಯಾಕೆ ಹಾಳು ಮಾಡ್ಕೊಳ್ತೀರಿ ಅಲ್ವಾ? ಒಳ್ಳೆಯದಾಗಲಿ, ಶುಭವಾಗಲಿ.